मयादितरतश्चार्थे कविज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातरः आजुहाव पुत्रेति तन्मयतया तरवोऽपि नेदु तं सर्वभूतहृदयं मुनिम् आनतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये स्वस्त्यस्तु सतां हरिः ओम् ಸಮುದ್ರದ ಮಥನದ ಅಮೃತದ ಫಲ ದೈತ್ಯರಿಗೆ ಸಿಗ್ಲಿಲ್ಲ. ಹಾಗಾಗಿ ಅವರಿಗೆ ಸಿಟ್ಟು ಬಂತು ದೇವತೆಗಳ ಮೇಲೆ. ಪ್ರತಿ ಸರ್ತಿನೂ ನಮ್ ಕೈಯಿಂದ ಮಿಸ್ ಮಾಡಿಸ್ಕೊಂಡೇ ಹೋಗ್ತಾರೆ ಇವರು. ಒಟ್ಟಾಗಿ ಮಾಡಿ ಮೂಗಿಗೆ ತುಪ್ಪ ಹಚ್ಚಿ ಹೊರಟೋಗ್ಬಿಡ್ತಾರೆ. ಕಷ್ಟಪಟ್ಟು ಸಹಾಯ ಮಾಡಿದವ್ರು ನಾವು ಮಥನಕ್ಕೆ, ತುಪ್ಪ ಸೌರಿ ಹೊರಟೋದವ್ರು ಹೋದ್ರು ಅಂತ ಸಿಕ್ಕಾಪಟ್ಟೆ ಅವರಿಗೆ ಕೋಪ ಬಂತು. ಕೋಪದ ಪರಿಣಾಮ ದೈತ್ಯರು ಕಾಯ್ತಿದ್ರು. ಅದಕ್ಕೆ ಯಾವಾಗ್ಲೂ ಅವ್ರು ಯಾಕಷ್ಟು ರೊಚ್ಚಿಗೆ ಹೇಳ್ತಾರೆ ಅಂದ್ರೆ, ನೀವ್ ಇಂಥದ್ದೇ ಒಂದೇನೋ ಕೀಟ್ಲೆ ಮಾಡ್ತೀರಿ, ಅದಕ್ಕೆ ಅವರು ವಾಪಸ್ ಪ್ರತ್ಯುತ್ತರ ಕೊಡ್ಬೇಕು ಅಂತ ಪ್ರಯತ್ನ ಪಡ್ತಾರೆ ಅಂತ ಕೆಲವರಿಗೆ ಹೇಳಲಿಕ್ಕೆ ಅನುಕೂಲಕರವಾದ ಹಾಗೇನೆ ಆ ಘಟನೆಗಳು ನಡೆದು ಬಿಡ್ತಾರೆ. ಕೆಲವು ದಿನಗಳು ಕಾಲಗಳು ಕಳೆದ ಮೇಲೆ ಮತ್ತೆ ವಾಪಸ್ ಅವುಗಳು ಚಿಗುರಿದ್ರು ಬಲಿಯ ನೇತೃತ್ವದಲ್ಲಿ. ಯಾಕಂದ್ರೆ ಬಲಿಗೆ ಪೂರ್ವದ ಬಲವೂ ಇತ್ತು, ಯಜ್ಞದ ಶಕ್ತಿಯೂ ಇತ್ತು. ಅಂದ್ರೆ ವಂಶ ಪಾರಂಪರ್ಯವಾದ ದೇವತೆಗಳ ಬೆಂಗಾವಲು ಇತ್ತು. ಜೊತೆಗೆ ಅವನು ಅಶ್ವಮೇಧಗಳನ್ನ ಚೆನ್ನಾಗಿ ನಡೆಸಿ ಅದರ ಪೂರ್ಣತೆಯನ್ನು ಸಾಧಿಸುವಲ್ಲಿ ಅವನು ಯಶಸ್ವಿಯಾಗಿದ್ದ. ಹಾಗಾಗಿ ಆಗ ದೇವತೆಗಳೇನ್ ಯೋಚನೆ ಮಾಡಿದ್ರು ಅಂದ್ರೆ, ದೈತ್ಯರು ಏನ್ ಯೋಚನೆ ಮಾಡಿದ್ರು, ಇವನು ಇಷ್ಟು ಮಾಡಿದಾನೆ ಅಂದ್ಮೇಲೆ ಇವನನ್ನೇ ಇಟ್ಟುಕೊಂಡು ನಾವು ನಮ್ಮ ಬೇಳೆಯನ್ನ ಬೇಯಿಸ್ಬೇಕು ಅಂತ ಯೋಚಿಸಿ 6 ರುಕ್ಷಂತಿ ಮಾಯಾಭಿಹಿ, ಅನೇಕ ಮಾಯೆಗಳಿಂದ ಅವರು ಇಂದ್ರನ ಸ್ಥಾನವನ್ನ ಗೆಲ್ಲಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ. ಅದರಿಂದಾಗಿ ಈಗಂತೂ ಬಲಿ ಇದ್ದಾನೆ ಅಂತ ಅಂದ ಮೇಲೆ ಇದಕ್ಕೆ ನಾವು ಸರಿಯಾದ ಕಾರ್ಯವನ್ನು ಮಾಡಬೇಕು ಅಂತ ಶುಕ್ರಾಚಾರ್ಯರನ್ನು ಮುಂದಿಟ್ಟುಕೊಂಡು ದೇವತೆಗಳ ಮೇಲೆ ದಾಳಿ ಮಾಡಿ ಅದ ಇಡೀ ಸಂಪತ್ತನ್ನ ತಮ್ಗೆ ವಶ ಮಾಡಿಕೊಂಡ್ರು. ವಶ ಮಾಡಿಕೊಂಡಾಗ ದೇವತೆಗಳು ಯಥಾ ಪ್ರಕಾರ ಮತ್ತೆ ಭಗವಂತನನ್ನ ಹೋಗಿ ಕೇಳಿದ್ರು. ಅದು ಆಸುರಿ ಮಾಯೆ ಅನ್ನೋದು ಸುಲಭದಲ್ಲಿ ಅವರಿಗೆ ಯಾರಿಗೂ ಕೂಡ ಗೆಲ್ಲಿಕ್ಕಾಗದೆ ಕೈ ಸೋತಾಗ ಮತ್ತೆ ಪುನಃ ಯುದ್ಧ ಆಯಿತು. ಯುದ್ಧದಲ್ಲಿ ದೇವತೆಗಳು ಪೂರ ಕೈ ಸೋತು ಬಿಟ್ರು. ಯಾಕಂದ್ರೆ ನಮುಚಿ ಮೊದಲಾದವರೆಲ್ಲ ತುಂಬಾ ಪರಾಕ್ರಮಶಾಲಿಗಳಾಗಿ ಯುದ್ಧವನ್ನ ಮಾಡಿದ್ರು. ಆ ನಂತರ ಚತುರ್ಮುಖ ನಾರದರನ್ನ ಕಳುಹಿಸಿ, ನೀವು ಸ್ವಲ್ಪ ಯುದ್ಧದಿಂದ ಹಿಂದೆ ಸರೀರಿ, ಸ್ವಲ್ಪ ರೆಸ್ಟ್ ತಗೊಳ್ಳಿ, ಇದಕ್ಕೆ ಬೇರೆ ವ್ಯವಸ್ಥೆ ಏನೋ ಒಂದು ಆಗತ್ತೆ, ಆವಾಗ ನೀವು ಅದಕ್ಕೆ ಪ್ರತಿಕ್ರಿಯೆ ಕೊಟ್ರೆ ಸಾಕು. ಪ್ರತಿ ಸರ್ತಿ ಅವರು, ಯಾಕೆಂದ್ರೆ ಏನಾಗಿದೆ ಅಂದ್ರೆ ಮೃತ ಸಂಜೀವಿನಿ ವಿದ್ಯೆ ಇದ್ದದ್ರಿಂದ ಬಲಿ ಒಂದು ಸರ್ತಿ ನಿಜವಾಗಿ ಇಂದ್ರನ ಕೈಯಲ್ಲಿ ಸಾಯ್ತಾನೆ. ಸತ್ರೆ ಮತ್ತೆ ಅವನು ಉಜ್ಜೀವನಗೊಳಿಸಿದ್ದಾನೆ. ಬಲಿ ಮತ್ತು ನಮುಚಿ ಇಬ್ರು ಕೂಡ ಇಂದ್ರನ ಯುದ್ಧದಲ್ಲಿ ಬಲಿ ತೆತ್ತಿದ್ದಾರೆ. ಆದ್ರೆ ಉಶನಸ್ ಅಂದ್ರೆ ಶುಕ್ರಾಚಾರ್ಯರು ಮೃತ ಸಂಜೀವಿನಿ ವಿದ್ಯೆಯಿಂದ ಮತ್ತೆ ಅವನನ್ನ ಬದುಕಿಸಿದ್ದಾರೆ. ಆದ್ರಿಂದಾಗಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಮತ್ತೆ ಪ್ರಯತ್ನ ಪಟ್ಟ ಕಾರಣದಿಂದ ಇಂದ್ರನ ಎಲ್ಲ ಸಂಗತಿಗಳನ್ನ ಅವರು ಮರಳಿ ವಶಪಡಿಸಿಕೊಂಡಿದ್ದಾರೆ. ಅದೇ ಹೊತ್ತಿಗೆ ಅದಿತಿ ಒಂದು ವ್ರತವನ್ನ ಮಾಡ್ತಾ ಇದ್ಲು, ಅತ್ಯಂತ ಪ್ರಶಸ್ತವಾದ ವ್ರತ. ಆ ವ್ರತದ ಫಲವಾಗಿ ಭಗವಂತನೇ ಅವಳಲ್ಲಿ ವಾಮನನಾಗಿ ಅವತರಿಸಿದ್ದಾನೆ. ಇಂದ್ರ ಬಲಿ ಯಾಗಗಳನ್ನ ಮಾಡ್ತಾ ಇದ್ದ. ಅಂದ್ರೆ ಲೋಕದಲ್ಲಿ ಜನರಿಗೆ ಒಂದು ಭಾವನೆ ಬರಬೇಕಲ್ಲ, ಇವನ್ ರಾಜ ಆಗಿ ಉಳಿಬೇಕು ಅಂತ. ಆಮೇಲೆ ಸ್ವತಃ ಅಂತರಂಗದಲ್ಲಿ ಬಲಿಗೆ ಯಜ್ಞದಲ್ಲಿ ಆಸಕ್ತಿಯೇ ಇತ್ತು.
ಶುಕ್ರಾಚಾರ್ಯರ ಮುಂದಿಟ್ಟುಕೊಂಡು ಯಾಗ ಮಾಡ್ತಾ ಇದ್ರೆ ಅಲ್ಲಿಗೆ ಸ್ವತಃ ಭಗವಂತನೇ ಅಲ್ಲಿಗೆ ಬರ್ತಾನೆ. ಪುಟ್ಟ ರೂಪನಾಗಿ ಯಾವ ಅದಿತಿ ಮತ್ತು ಕಶ್ಯಪರಿಗೆ ಮಗನಾಗಿ ಉಪೇಂದ್ರನಾಗಿ ವಾಮನ ಅನ್ನುವ ಹೆಸರಿನಿಂದ ಹುಟ್ಟಿದನು, ಅವನು ಯಜ್ಞದ ವೇದಿಕೆಯನ್ನು ಪ್ರವೇಶ ಮಾಡುವಾಗ ಎಲ್ರಿಗೂ ಬಹಳ ಆಶ್ಚರ್ಯ. ಇಷ್ಟು ಪುಟ್ಟ ಹುಡುಗ, ಎಂತ ತೇಜಸ್ಸು. ಕರ್ಕೊಂಡು ಯಜ್ಞ ವೇದಿಕೆಯ ಹತ್ತಿರಕ್ಕೆ ಬಂದಾಗ ಬಲಿ ಅವನನ್ನ ಅತ್ಯಂತ ಆತ್ಮೀಯವಾಗಿ ಆತಿಥ್ಯ ಮಾಡ್ತಾನೆ. ಯಾಕಂದ್ರೆ ಒಳಗಿನಿಂದ ಒಂದು ಸಹಜವಾದ ಗೌರವ ಇತ್ತಲ್ಲ. ಆಗ ಶುಕ್ರಾಚಾರ್ಯರು ಅವನನ್ನ ತಡೀತಾರೆ. ವಾಮನನನ್ನ ಅವನು ತುಂಬಾ ಹೊಗಳುತ್ತಾನೆ ಬಲಿ. ಆಗ ಹೇಳ್ತಾನೆ, ನೀನು ಎಚ್ಚರ ತಪ್ತಾ ಇದ್ದಿ, ತುಂಬಾ ಅವನನ್ನ ಮೈ ಮೇಲೆ ಹಾಕೋಬೇಡ. ನೀನ್ ಗೊತ್ತಿಲ್ಲ ಅವ್ನು ಏನು ಅಂತ. ಅವನು ಈ ಜಗತ್ತಲ್ಲಿ ಬಹುಶಃ ಅವನಷ್ಟು ದೊಡ್ಡ ಕಳ್ಳ ಇನ್ನೊಬ್ಬ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಅವನನ್ನ ನೀನ್ ನಂಬ್ಕೊಂಡು ಹೋದ್ರೆ ಅವನು ಯಾರು ಅಂತ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ, ಹಾಗೆ ಹೀಗೆ ಸುಮಾರು ಹೇಳ್ತಾನೆ. ಯಾರಾದ್ರೇನು ಯಜ್ಞದಲ್ಲಿ ಬಂದು ತಾನವನ್ನ ಬೇಡ್ಲಿಕ್ಕೆ ಬಂದಾಗ ಕೊಡ್ಬೇಕಾದ ಕರ್ತವ್ಯನ ಕೊಡ್ತೇನೆ. ಆ ಹುಡುಗ ಅಷ್ಟೊತ್ತಿಗೆ ಏನ್ ಬೇಕು ಅಂತ ಇವನು ಕೇಳ್ತಾನೆ. ನನಗೇನು ಬೇಡಪ್ಪ, ನನಗೆ ಹೆಚ್ಚೆಲ್ಲ ಕೇಳಿ ಅಭ್ಯಾಸವೇ ಇಲ್ಲ. ನಾವು ಬ್ರಹ್ಮಚಾರ್ಯದಲ್ಲಿರುವವರು ಅತ್ಯಂತ ಮಿತವಾದ ಬಳಕೆಯಲ್ಲಿ ಅವರು ಜೀವನ ನಡೆಸಬೇಕು. ಆಗ ಹೈಫೈ ಒಂದು ಹೆಜ್ಜೆ ಬೇಕು. ಅದಾದ ಮೇಲೆ ಆ ಸಂಧ್ಯಾ ವಂದನೆಯ ಮಧ್ಯದಲ್ಲಿ ದಿಂಗ್ ನಮಸ್ಕಾರ ಮಾಡ್ಬೇಕು ಅಂತ ಇದೆ. ಆದ್ರಿಂದ ಅದು ಕೂತ ಜಾಗದಲ್ಲಿ ನಿಲ್ಬಾರದು. ಇನ್ನು ಪಂಚಪಾತ್ರೆ ಇಟ್ಟಲ್ಲಿ ನಾವು ಕಾಲಿಟ್ಟು ತುಳಿಲಿಕ್ಕಾಗಲ್ಲ. ಅದ್ರ ಹಿಂದೆ ಹೋಗ್ಬೇಕು, ಒಂದು ಹೆಜ್ಜೆ ಹಿಂದೆ, ಇನ್ನೊಂದು ಹೆಜ್ಜೆ ನನಗೆ ಜಾಗ ಬೇಕು. ಅಷ್ಟೇ. ನನ್ ಕೆಲಸ ಮುಗೀತಾ? ಅದನ್ನ 3 ಪಕ್ಕಕ್ಕೆ ಸರಿಸಿದೆ, ಮಲಗಿದೆ. ನಾನಿರು ಚೋಟುತ್ತ. ಆ 3 ಅಡಿ ಉದ್ದಕ್ಕಿಂತ ಹೆಚ್ಚು ನನಗೆ ಅಪೇಕ್ಷೆ ಇಲ್ಲ. ನನಗೆ 3 ಅಡಿ ಕೊಡು, ಇದಕ್ಕಿಂತ ಹೆಚ್ಚಿನದನ್ನು ಏನು ನನ್ನ ಮರ್ಯಾದೆ ತೆಗಿತೀಯ ನೀನು? 3 ಲೋಕದ ಆಧಿಪತ್ಯವನ್ನು ಹೊಂದಿರುವ ಅವ್ನು ಹೇಳ್ತಾ ಇದ್ದಾಗ, ಹೌದಾ 3 ಲೋಕನ? ಆಗ್ಲಿ ಅದನ್ನ ನಾನು ನೋಡ್ಕೋತೇನೆ ಅಂತ ಒಳಗೆ ಹೇಳ್ತಾ ಇದ್ದೇನೆ. 3 ಲೋಕದ ಅಧಿಪತಿ ಹತ್ರ ಬಂದು ಬರೀ ಒಂದ್ ಸಣ್ಣ 3 ಹೆಜ್ಜೆ ಕೇಳ್ತಾ ಇಲ್ಲ. ನಾಚಿಕೆ, ನನ್ ಮರ್ಯಾದೆ ತೆಗಿಲಿಕ್ಕೆ ಬಂದಿದ್ದೀನಿ. ಹೋದವರೆಲ್ಲ ಆಮೇಲೆ ನೀವ್ ಏನ್ ಕೊಟ್ರು ಕೇಳಿದಾಗ ನೀನು 3 ಹೆಜ್ಜೆ ಕೊಟ್ರು. ನೀನು ನಾನ್ ಕೇಳಿದ್ 3 ಹೆಜ್ಜೆ ಹೇಳಲ್ಲ, ಏನ್ ಕೊಟ್ರು ಅವ್ನು ಕೊಟ್ಟಿದ್ 3 ಹೆಜ್ಜೆ ಅಂತ ಹೇಳ್ರಿ. ಎಲ್ಲ ನನ್ನನ್ನ ತುಂಬಾ ಅನ್ಕೋತಾರೆ, ತುಂಬಾ ಜಿಪುಣ ಅಂತ ಅನ್ಕೊಂಡ್ಬಿಡ್ತಾರೆ. ನೀನು 3 ಊರು ಕೇಳು, ಅಥವಾ 3 ಗ್ರಾಮ ಕೇಳು, 3 ರಾಷ್ಟ್ರ ಕೇಳು, ಇನ್ನು 3 ರಾಜ್ಯ ಕೇಳು, ಏನಾದ್ರೂ ಕೊಡ್ತೇನೆ ನಾನು. ಇಲ್ಲ ನನಗೆ ಇಷ್ಟೇ ಸಾಕು. ಅವನು ಅಳಿ ಅಂತ ಒಂದು ಹೇಳಿಲ್ಲ ಅಷ್ಟೇ, ಪಾದ ಅಳೆದು ನೋಡು ಅಂತ. ಆದ್ರಿಂದಾಗಿ ಅವನಿಗೆ ಅದು ಗೊತ್ತೂ ಆಗ್ಲಿಲ್ಲ. ಆಗ ಶುಕ್ರಾಚಾರ್ಯರು ಮತ್ತೆ ಎಚ್ಚರಿಕೆ ಕೊಡ್ತಾರೆ, ನಾನು ಇಷ್ಟು ಹೇಳಿದ್ಮೇಲೆ ನೀನು ಮತ್ತೆ ಏನೋ ಮಾತು ಕೊಟ್ಟು ಹಾಳಾಗೋಗ್ತೀನಿ. ಅವ್ನು ಯಾರು ಅಲ್ಲ, ಸ್ವತಃ ವಿಷ್ಣುವೇ ವಾಮನನಾಗಿ ಬಂದದ್ದು ಅಂತ ಹೇಳ್ತಾನೆ. ಅವ್ನಿಗೆ ಇನ್ನು ಖುಷಿ ಆಯ್ತು, ಒಳ್ಳೇದಾಯ್ತಲ್ಲ. 3 ಇಡೀ ಜಗತ್ತಿನ ಆಧಿಪತ್ಯವನ್ನು ವಹಿಸಿದಂತಹ ನಾರಾಯಣ ಬಲಿಯ ಆಶ್ರಯದಲ್ಲಿ ಬಂದು ಬೇಡಿದ ಅನ್ನುವುದಕ್ಕಿಂತ ಕ್ರೆಡಿಟ್ ದೊಡ್ಡದು ಬೇಕಾ? ಅದೇನು ತೊಂದ್ರೆ ಇಲ್ಲ, ನಾನ್ ಕೊಡೋನೆ ಅಂತ ಹಠ ಬಿದ್ದ. ಆಗ ಶುಕ್ರಾಚಾರ್ಯರಿಗೆ ಕೋಪ ಬಂದು ಒಂದು ರೀತಿ, ನೀನ್ ಇಷ್ಟು ಗುರುಗಳನ್ನ ನಿರ್ಲಕ್ಷ್ಯ ಮಾಡ್ತಿ ಅಂತ ನಿನ್ನ ಭ್ರಷ್ಟತೆಗೆ ನೀನೇ ಹೊಣೆ ಆಗ್ತಾ ಇದ್ದಿ ಅಂತ ಬೈದ್ರು ಕೂಡ. ಅದನ್ನ ಯಾವುದು ತಲೆ ಕೆಡಿಸ್ಕೊಳ್ಳಿಲ್ಲ. ತನ್ನ ಹೆಂಡತಿ ವಿಂಧ್ಯಾವಳಿ ಇಂತಿದ್ಲು, ಅವಳನ್ನ ಕರೆಸಿ ಅವಳ ಕೈಯಲ್ಲಿ ನೀರು ಹಾಕಿಸಿಕೊಂಡು 3 ಹೆಜ್ಜೆ ಕೊಡ್ತೇನೆ ಅಂತ ಸಂಕಲ್ಪ ಮಾಡಿದ. ಆ ಸಂಕಲ್ಪ ಮಾಡ್ಲಿಕ್ಕೆ 3 ಹೆಜ್ಜೆ ನೀರು ಕೊಡ್ಲಿಕ್ಕೆ ನೀರು ಬಿಡುವಷ್ಟ್ರಲ್ಲಿ ಮತ್ತೆ ನೀರು ಬರ್ಲಿಲ್ಲ. ಏನಾಯ್ತು ಅಂತ ಅವನೇನು ಏನೋ ಕಸ ಸಿಕ್ಕಾಕೊಂಡಿದೆ ಅಂತ ಒಂದು ದರ್ಬೆ ತೆಗೆದು ಚುಚ್ಚಿದ್ರೆ ನೀರು ಬಂತು. ಆಮೇಲೆ ದೂರದಲ್ಲಿ ನಿಂತಾದ್ರು ನೋಡಿದ್ರೆ ಒಂದ್ ಕಣ್ಣು ಹೋಗ್ಬಿಟ್ಟಿದೆ. ದೇವರಿಗೆ ಕೊಡ್ಬೇಕಾದನ್ನ ತಡೆಯುವ ಕೆಲಸಕ್ಕಾಗಿ ಅದಕ್ಕೆ ಒಂಟಿ ಕಣ್ಣು ಶುಕ್ರಾಚಾರ್ಯ ಅಂತ ಒಂದು ಬೈಯುವುದಿದೆ. ಆದ್ರೆ ಭಗವಂತನಿಗೆ ಕೊಡ್ಬೇಕಾದನ್ನ ತಡೆದ್ರೆ ಅದು ನಮ್ದೇ ಅಂಗಗುಣಕ್ಕೋ ಇನ್ನೇನಕ್ಕೋ ಒಂದು ಕಾರಣ ಆಗುತ್ತೆ ಅಂತ ಸೂಚಿಸುವ ಹಾಗೆ ಶುಕ್ರಾಚಾರ್ಯ ಮತ್ತೆ ಸುಮ್ಮನಾದ್ರೆ ಆಗ್ಲಿ, ಇನ್ನೇನು ನಾನು ಹೇಳ್ಬೇಕಾದ್ದಿಲ್ಲ ಅಂತ. ಯಾವಾಗ ಅವನು ಪಾದಕ್ಕೆ ನೀರು ಹಾಕಿ ತೊಳೆದ್ನು, ದೇವಲೋಕದಿಂದ ಅವನ ಮೇಲೆ ಪುಷ್ಪ ಬಿತ್ತು.
ಪುಷ್ಪವೃಷ್ಟಿ ಆದಾಗ ಅವನಿಗೆ ಇನ್ನೂ ಹುಮ್ಮಸ್ ಜಾಸ್ತಿ. ಇದು ಕರೆಕ್ಟ್ ಇದೆ ನಾನು ಮಾಡಿದ್ದು ಎಲ್ಲಿ ಶುಕ್ರಾಚಾರ್ಯ ಮಾತು ಕೇಳಿದಿದ್ರೆ ಈ ಪುಷ್ಪವೃಷ್ಟಿ ಸಿಕ್ತಿತ್ತ, ಆದ್ರಿಂದಾಗಿ ನಾನು ಮಾಡಿದ್ ಸರಿ ಅಂತ ಅಂದುಕೊಂಡು ಪಾದ ತೊಳೆದ, ಒಂದೇ ಹೆಜ್ಜೆ ಅಂತ. ಅಷ್ಟ್ರಲ್ಲಿ ಏನಾಗಿದೆ ಅಂದ್ರೆ ಅವನು ಕೊಡ್ಬೇಕು. ದಾನ ಅಂದ್ರೆ ಏನು ಅಂತ ಅರ್ಥ ಆದ್ರೆ ಮುಂದಿನ ಕಥೆ ನಮ್ಗೆ ಅರ್ಥ ಆಗತ್ತೆ. ದಾನ ಅಂದ್ರೆ ತನ್ನದಾಗಿರುವ ವಸ್ತುವನ್ನ ಮುಂದೆ ಯಾವತ್ತೂ ಮತ್ತೆ ತನಗೆ ಸಂಬಂಧ ಪಡಬೇಕು ಅಂತ ಯೋಚಿಸದೆ ಕೊಡ್ಬೇಕಾದ್ದು. ಪಕ್ಕದ ಕಿಸೆಯಿಂದ ತೆಗೆದು ನಾನ್ ಕೊಟ್ಟೆ ಅಂತ ಅನ್ನೋದು ದಾನ ಆಗುದಿಲ್ಲ. ಅಥವಾ ಅವ್ರು ನಮ್ಮನ್ನ ಕರೀತಾರೆ ಅದಕ್ಕೋಸ್ಕರ ನಾನ್ ಕೊಡ್ತೇನೆ ಅನ್ನೋದು ದಾನ ಆಗಲ್ಲ. ನಮ್ಮನೆಯಲ್ಲಿ ಸ್ವಲ್ಪ ಮೂಲೆಯಲ್ಲಿ ಸ್ವಲ್ಪ ಜಾಸ್ತಿ ಕಸ ಆಗ್ಬಿಟ್ಟಿದೆ, ಅದು ಸ್ವಲ್ಪ ತೊಳೆದು ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಇನ್ನೊಬ್ನಿಗೆ ಕೊಟ್ರೆ ದಾನ ಆಗಲ್ಲ. ಅಥವಾ ನಮ್ಗೆ ಈಗ ಉಪಯೋಗಕ್ಕೆ ಬೀಳ್ತಾ ಇಲ್ಲ, ಎಲ್ಲೋ ನಾವು ಬದರಿಯಲ್ಲಿ ತಗೊಂಡದ್ದು. ಈ ಬೆಂಗಳೂರಲ್ಲೂ ಚಳಿನೇ ಇದೆ. ಇದು ಯಾವುದು ಅದು ಹೀಗಾಗಿದೆ ಒಂದ್ ಕಥೆ. ಏನಾಗಿತ್ತು ಅಂದ್ರೆ ಒಂದ್ಸರ್ತಿ ಬದ್ರಿ ಯಾತ್ರೆಗೆ ಹೊರಟಿದ್ವಿ ಎಲ್ರು. ಬದ್ರಿ ಯಾತ್ರೆಗೆ ಹೊರಟಾಗ ಹೋಗುವಾಗ ಫಸ್ಟ್ ಚೆನ್ನೈ ಸಿಕ್ಕಿತ್ತು. ಅಲ್ಲ ಫಸ್ಟ್ ಇಲ್ಲಿಂದ ಹೋಗಿದ್ದಾರೆ. ಹೋಗುವಾಗ ಅಲ್ಲಿ ಸಿಕ್ಕಾಪಟ್ಟೆ, ಹೌದು ಚೆನ್ನೈಗೆ ಹೋಗಿದ್ದು. ಚೆನ್ನೈಯಿಂದ ಹೋದದ್ದು ಅವ್ರು ಮೋಸ್ಟ್ಲಿ. ಅಲ್ಲಿ ಹೋಗುವಾಗ ಸೆಕೆ ಆಗುತ್ತೆ ಅಂತ ಅನ್ಕೊಂಡು ಒಂದಿಷ್ಟು ಫ್ಯಾನ್ ತಗೊಂಡು ಹೋಗ್ಬಿಟ್ಟಿದ್ರು. ಅಲ್ಲ ಬದ್ರಿಗೆ ಹೋದಾಗ ಜಾಸ್ತಿ ಆಯ್ತು ಲಗೇಜ್. ಅಲ್ಲಿ ಒಬ್ಬ ಸನ್ಯಾಸಿ ಕೂತಿದ್ದಂತೆ. ಅವರೆಲ್ಲ ಬಾರಮಾಸಿ ಸನ್ಯಾಸಿಗಳು ಅಂತ ಕೆಲವರಲ್ಲಿ ಇರ್ತಾರೆ. ಅವನ ಹತ್ರ ಹೋಗಿ, ನಂಗೆ ತುಂಬಾ ನಿಮ್ಮ ಇದೆಲ್ಲ ಖುಷಿ ಆಯ್ತು ನಿಮ್ಮನ್ನ ನೋಡಿ, ಅದಕ್ಕೆ ನಾನು ಒಂದೆರಡು ಫ್ಯಾನ್ ಇದೆ ಕೊಡ್ತೇನೆ. ನಾವು ಇಲ್ಲಿ ಇರೋ ಚಳಿನೇ ತಡಿಲಿಕ್ಕೆ ಆಗದೆ ಕೂತಿರ್ತೇವೆ, ನೀನ್ ಫ್ಯಾನ್ ತಗೊಂಡಿ, ನಿನ್ ಕರೆಂಟ್ ಯಾರು ನಿಮ್ಮ ಅಜ್ಜ ತಂದಾಗ್ತಾನೆ ಇಲ್ಲಿಗೆ, ಈಗ ಎಂತದ್ದು ಇಲ್ಲ, ನೀನ್ ತಗೊಂಡ್ ಮನೆಗೆ ಅಂತ ಬೈದ್ ಕಳ್ಸಿದ್ರು. ಸರಿ, ಆಮೇಲೆ ಫ್ಲಾಶ್ ಆಯ್ತಾ, ಇವು ಅಲ್ಲಿ ಹೋದ್ಮೇಲೆ ಈ ಫ್ಯಾನ್ ಉಪಯೋಗ ಇಲ್ಲ ಅಂತ ಗೊತ್ತಾಯ್ತಲ್ಲ, ಆದ್ರೂ ಇಟ್ಕೊಂಡ್ಬೇಕಾಯ್ತು. ಇಲ್ಲಿ ಬಿಸಿವಂಗಿಲ್ಲ. ಅಲ್ಲಿ ರಗ್ಗು ಜಾಸ್ತಿ ತಗೊಂಡು ಚಳಿ ತಡಿಲಿಕ್ಕಾಗುತ್ತೆ. ಸರಿ, ವಾಪಸ್ ಮತ್ತೆ ಚೆನ್ನೈಗೆ ಬರ್ಬೇಕಾದ್ರೆ ಅಲ್ಲಿ ಪಾಪ ರಸ್ತೆಯಲ್ಲೆಲ್ಲ ಬಟ್ಟೆ ಎಲ್ಲ ಎಷ್ಟು ಕಮ್ಮಿಯಲ್ಲಿ ಸಾಧ್ಯ ಆಗುತ್ತೋ ಅಷ್ಟಲ್ಲಿ ಬದುಕ್ತಾ ಇದ್ರೆ ಅವ್ರಿಗೆ ಹೋಗಿ 4-5 ಜನಕ್ಕೆ ಓದಿಸಿದ. ಅವ್ರು ಮಧ್ಯರಾತ್ರಿ ನಿದ್ದೆಲ್ಲಿದ್ದವ್ರು ಎದ್ದು ಓಡಿಸ್ಕೊಂಡ್ ಬರೋಂಗ್ ಬೈದ್ರು. ಇದ್ದಿದ್ರಲ್ಲಿ ಸೆಕೆ ಪಡ್ಕೊಂಡು ಸಾಯ್ತಾ ಇದ್ವಿ ನಾವು, ನೀವ್ ಕಂಬಳಿ ಬೇರೆ ಕೊಡ್ತೀಯ ಅಂತ. ನಮ್ದು ದಾನ ಅಂದ್ರೆ ಕೆಲವೊಂದ್ಸರ್ತಿ ಹೀಗಾಗ್ಬಿಡುತ್ತೆ. ಮತ್ತೆ ಇನ್ನೂ ಒಂದು, ದಾನ ಅನ್ನೋದನ್ನ ಸರಿಯಾಗಿ ನಾವು ಗಮನಿಸ್ಬೇಕಾದ್ದೇನು ಅಂದ್ರೆ, ಯಾರತ್ರನೋ ಏನೋ ಒಂದು ಇಲ್ಲ ಅಂತ ನೋಡಿ ಕೊಡುದಲ್ಲ. ಹಾಗೆ ಗುರುತಿಗೆ ಸಹಜವಾಗಿ ಬಂತು ಅಂದ್ರೆ ಕೊಡು ತಪ್ಪಲ್ಲ. ಕೊಡೋ ಮುಂಚೆ ಬೇಕಿದ್ರೆ 10 ಸಲ ಯೋಚನೆ ಮಾಡಿ, ಕೊಡ್ಬಹುದಾ ಬೇಡವಾ, ಉಪಯೋಗ ಆಗುತ್ತೋ ಇಲ್ವೋ, ಹಾಗೆ ಬೇಕಾದ್ರೆ ಯೋಚನೆ ಮಾಡ್ಬೋದು. ಯಾಕಂದ್ರೆ ದಾತೃವಶಃ ಕೊಡೋ ತನಕ ನಮ್ ಕೈಯಲ್ಲಿದೆ. ಕೊಟ್ಟ ಮೇಲೆ 4ನೇ ದಿವಸ ಸಿಕ್ಕಿದ್ಮೇಲೆ ಹೇಗೆ ಉಪಯೋಗ ಬರ್ತಾ ಇದ್ಯಾ, ಚೆನ್ನಾಗಿದ್ಯಾ, ಈ ದಿನ ಯೂಸ್ ಮಾಡ್ತಿದ್ದೀರಿ ತಾನೆ, ನೀವೇ ಯೂಸ್ ಮಾಡಿದಿರಿ ತಾನೆ ಅಂತ ಈ ಪ್ರಶ್ನೆಗಳನ್ನ ಕೇಳುವ ಹಾಗಿಲ್ಲ. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಅದನ್ನು ನಾನು ನಿಮ್ ಹೇಳುವಾಗ ಬೇಕಾದ್ರೆ ಹೇಳೋಣ, ನೀವೇ ಉಪಯೋಗಿಸ್ಬೇಕು, ನಮ್ಗೆ ಹಾಗ ಆಸೆ ಅಂತ. ಆದ್ರೆ ಅವನು ಅದನ್ನ ಇನ್ಯಾರಿಗೂ ಅವನಿಗೆ ಕೊಡ್ಬೇಕು ಅಂತ ಅನ್ಸಿದ್ರೆ ಅದು ಅವನ್ ರೈಟ್ಸ್, ಅದನ್ನ ನಾವು ತಡೆಯುವ ಹಾಗಿಲ್ಲ. ಇನ್ನೂ ಒಂದು ಅಂಶ, ದಾನ ಅಂತ ಬಂದಾಗ ಇಲ್ಲದವರಿಗೆ ಕೊಡುವುದು ಅಂತ ಅನ್ನೋ ಅಭಿಪ್ರಾಯವೇ ಅಲ್ಲ. ಎಲ್ಲಿ ಜ್ಞಾನಕ್ಕೋಸ್ಕರ ಉಪಯೋಗ ಆಗುತ್ತೋ ಅದು ದಾನ. ಜ್ಞಾನಿ ಆದವನಿಗೆ ಕೊಡ್ಬೇಕು ಅಂತ ಅಲ್ಲಿ ಮಾತ್ರ ದಾನ. ಉಳಿದವಲ್ಲಿ ಸಹಾಯ ಮಾಡಬಾರ್ದು ಅಂತ ಖಂಡಿತ ಶಾಸ್ತ್ರ ಹೇಳಿಲ್ಲ. ಸಹಾಯ ಮಾಡುದು, ಈಗ ಅವ್ರು ನಮ್ಗೆ ಕೊಟ್ಟಾಗ ನಾವು ಅವ್ರಿಗೆ ಕೊಡುದು, ಅದು ಒಂಥರ ವ್ಯವಹಾರ. ಅಥವಾ ಯಾರೋ ನಿಜವಾಗಿ ಒಬ್ಬ ಬೇಡಿದವನು ಬರ್ತಾ ಇದ್ದಾನೆ, ಅವನಿಗೆ ಮೈಯಲ್ಲಿ ಬಟ್ಟೆ ಇಲ್ಲ, ನಾವು ಕೊಡ್ತೀವಿ, ಸರಿ, ಅದು ಕೊಡುದು ಸಹಾಯ. ದಾನ ಅಂತ ಆಗುವುದು ಶಬ್ದದಿಂದ ನಾವು ಗಮನಿಸುವುದಾದ್ರೆ ಅದು ಜ್ಞಾನಕ್ಕೆ ಸಂಬಂಧಪಟ್ಟದ್ದೇ ಆಗಿರ್ಬೇಕು. ಅವನ ಹತ್ರ 10 ಇರ್ಲಿ, ಅವನ ಹತ್ರ 10 ತಂಬಿಗೆ ಇದೆ ಮನೆಯಲ್ಲಿ, ಆದ್ರೆ ನಾವು ಕೊಡ್ತಾ ಇದ್ದೇವೆ ಅಂತ ಅವನು ತನ್ನ ಜಪದಿಂದಲೋ ಅನುಷ್ಠಾನದಿಂದಲೋ ಪೂಜೆಯಿಂದಲೋ ಪಾರಾಯಣದಿಂದಲೋ ಅಧ್ಯಯನದಿಂದಲೋ ಏನೋ ಒಂದ್ರಿಂದ ಅದನ್ನ ಕಳ್ಕೊಳ್ತಾರೆ. ಅವನಿಗೆ ಇಲ್ಲ ಅಂತ ಕೊಡುದಲ್ಲ. ಜ್ಞಾನಕ್ಕೆ ಉಪಯೋಗ ಆಗುವಂತೆ ನಾವ್ ಏನು ಕೊಟ್ರು ಕೂಡ ಅದು ದಾನ ಆಗುತ್ತೆ. ಜ್ಞಾನ ಸಂಬಂಧ ಇಲ್ಲದೆ ನಾವ್ ಇನ್ಯಾರನ್ನೇ ಕರೆದು ಕೊಟ್ರು ಶುದ್ಧ ಶುಂಠ. ಆದ್ರೆ ಬಹಳ ಸಮಾಜದಲ್ಲಿ ಬೇಕಾದವನು, ನಾವು ಅವನಿಗೆ ಕೊಟ್ಟೆವು ಅಂತಾದ್ರೆ ನಮ್ಗೆ ಇನ್ನೇನೋ ಬೇರೆ ಲಾಭ ಇದೆ, ಆದ್ರೆ ಅದು ದಾನ ಅಲ್ಲ, ವ್ಯವಹಾರ ಅಷ್ಟೇ. ಅಥವಾ ಅವನು 3 ಹೊತ್ತು ಜಪನೂ ಮಾಡಲ್ಲ, 2 ಹೊತ್ತು ಜಪನೂ ಮಾಡಲ್ಲ, ಅಂತವನಿಗೆ ನಾವು ದಾನ ಕೊಟ್ರೆ ಆ ದಾನ ಫಲಿಸುವುದಿಲ್ಲ, ಅದು ವ್ಯರ್ಥ. ನೀವು ಸಹಾಯ ಬೇರೆ, ದಾನ ಬೇರೆ. ಅದರಿಂದಾಗಿ ಬಲಿ ಯೋಚನೆ ಮಾಡಿದ, ನಾನು ಕೊಡ್ಬೇಕಾದ ದಾನ ಅದು ನನ್ನದಾಗಿರ್ಬೇಕು ಮೊದಲನೇದು. ನಾನೇ ಅಂದ್ರೆ ಅದ್ರಲ್ಲಿ ಒಂದು ಮಾತಿದೆ, ಆದಷ್ಟು ನಮ್ಮ ಬೆವರು ಹರಿಸಿ ದುಡಿದದ್ದನ್ನ ಕೊಡುವುದ್ರಲ್ಲಿ ಹೆಚ್ಚು ಶ್ರೇಯಸ್ಸು. ಇಲ್ಲ, ಕೆಲವೊಂದ್ ಸರ್ತಿ ನಮ್ಮ ಪಿತ್ರಾರ್ಜಿತವಾದದನ್ನು ಕೊಡ್ಬೇಕು ಅಂತ ಬಂದ್ರೆ ಕೊಡು ತಪ್ಪಲ್ಲ. ಆದ್ರೆ ಅದರ ಅಳತೆ ಮಾಡಿದ್ರೆ, ಮೊದಲು ನಂತರ ಮಧ್ಯ ಅಂತ ಅಳತೆ ಮಾಡಿದ್ರೆ ಅದು ತಾನು ದುಡಿದದ್ದಾದ್ರೆ ಮೊದಲು, ತನಗೆ ಇನ್ಯಾರಿಂದಲೂ ಬಂದದ್ದಾದ್ರೆ 2ನೇದು, ನಮ್ಮ ಪೂರ್ವಾರ್ಜಿತವಾದದ್ದು ಎಲ್ಲಿಂದ ಹಿಂದಿಂದ ಬಂದದ್ದು ಅದು 3ನೇದು. ಅದು ಫಲ ಇದೆ,
ಆದ್ರೆ ಅದು ಪ್ರಥಮ ಫಲ ಬರುವಂತದ್ದು ತಾನು ಸ್ವಂತ ದುಡಿಮೆಯಿಂದ ಸಂಪಾದಿಸಿದ್ದು ಅಂತ ಅಲ್ಲಿ ವಿವರ ಕೊಡುವಾಗ, ತಾನು ದುಡಿದದ್ರಲ್ಲಿ ಸಂಪಾದಿಸಿದ್ರಲ್ಲಿ ಕೊಡ್ಬೇಕು, ನನ್ನದು ಅಂತ ಅನ್ಕೊಂಡು ಕೊಡ್ಬೇಕು. ಅದನ್ನ ಏನು ಅಂತ ಯೋಚನೆ ಮಾಡ್ತಾನೆ. ಸಮಗ್ರ ಭೂಮಿಯನ್ನ ತನ್ನ ವಶದಲ್ಲಿದೆ ಆದ್ನಾಗಿ ಇದು ತನ್ನದು ಅಂತ ಅವನಿಗೆ ಯೋಚನೆ ಮಾಡ್ತಾನೆ. ಆದ್ರೆ ತನ್ನದು ಅಂತ ಯೋಚನೆ ಮಾಡುವಾಗ ಅವನಿಗೆ ಇಡೀ ಭೂಮಿಯಲ್ಲಿ ತನ್ನ ಸ್ವಾಧೀನವನ್ನು ಯೋಚನೆ ಮಾಡುವಾಗ ಅವನಿಗೆ ಇಡೀ ಭಗವಂತನ ರೂಪವೇ ಕಾಣುತ್ತೆ. ಎಲ್ಲಿ ನೋಡಿದ್ರು ಭೂಮಿಯ ಸಮಗ್ರ ಪರಿಸರದಲ್ಲಿ ಭಗವಂತನದ್ದೇ ಸ್ವರೂಪ ಅವನಿಗೆ ಕಾಣುತ್ತೆ. ಸ್ವರೂಪ ಕಂಡಾಗ ನಾನು ಬರುವ ಮುನ್ನ ಭೂಮಿಯಲ್ಲಿ ಭೂಮಿ ಇತ್ತೋ ಇಲ್ವೋ? ಇತ್ತು. ಭೂಮಿಯ ಒಡೆತನ ಇನ್ಯಾರು ನಡೆಸ್ತಾ ಇದ್ರೋ ಇಲ್ವೋ? ನಡೆಸ್ತಾ ಇದ್ರು. ನಾನು ಈಗ ಬಂದದ್ದಷ್ಟೇ. ನಾನು ಹೋದ್ಮೇಲೆ ಭೂಮಿ ಇರುತ್ತೋ ಇಲ್ವೋ? ಇರುತ್ತೆ. ಅಂದ್ರೆ ನನ್ನ ಒಡೆತನ ಎಲ್ಲಿಂದ ಬಂತು? ಸಮಗ್ರವಾದ ಒಡೆತನ ನನಗಿದ್ಯಾ ಅಂದ್ರೆ ಒಂದ್ ಸ್ವಲ್ಪ ತುಂಬಾ ಎತ್ತರಕ್ಕೆ ಯೋಚನೆ ಮಾಡುದು. ನಾವ್ ಹಾಗೆ ಯೋಚನೆ ಮಾಡಿದ್ರೆ ನಮ್ ಕೈ ಕಾಲು ಮುಕ್ಕೊಳ್ಬೇಕಷ್ಟೇ. ಆದ್ರೆ ಅವನಿಗೆ ಯೋಚನೆ ಬಂದದ್ರಲ್ಲಿ, ಯಾಕೆಂದ್ರೆ ಅವ್ನು ದೇವ್ರ ಮುಂದೆ ಕೂತಿದ್ದಾನೆ. ಈಗ ಮೂರನೇವನಾದ್ರೆ ಆಗ ಅವಂದು ಅಲ್ಲ ನಂದು ಅಲ್ಲ, ನನ್ಗೆ ಒಟ್ಟು ಬಂದಿದೆ, ಅವನಿಗಿಂತ ನಾನ್ ಬೆಟರ್ ಆದ್ರಿಂದ ಕೊಡ್ತೇನೆ. ಈಗ ಬಂದ ದೇವರದ್ದಲ್ಲದ್ ಕೊಡ್ಬೇಕೀಗ, ದೇವರದ್ದಲ್ಲದ್ ಕೊಡ್ಬೇಕು. ಈಶಾವಾಸ್ಯಮಿದಂಗ್ ಸರ್ವಂ ಒಂದು ಕರೆ ಈಶಾವಾಸ್ಯಮಿದಂಗ್ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಮುಂಜೀತಾಹ ಮಾ ಗೃದಃ ಕಸ್ಸ ಸ್ವಿಧನಂ ಅಂತ ದೇವರ ಎದುರುಗಡೆ, ಯಾಕಂದ್ರೆ ಅವನು ವಿಷ್ಣು ಬಂದಿದ್ದು ಅಂತ ಹೇಳಿದ್ದಾನೆ, ಶುಕ್ರಾಚಾರ್ಯರು ಹೇಳಿದ್ದಾರೆ. ಅಂದ್ಮೇಲೆ ದೇವರಿಗೆ ಸಂಬಂಧ ಪಡೆದು ಕೊಡ್ಬೇಕು ಅಂತ ಇಡೀ ಭೂಮಿಯಲ್ಲಿ ಯಾವ್ದಾದ್ರು ಒಂದು ಭಾಗ ಒಂದ್ ಹೆಜ್ಜೆ ಆದ್ರೂ ಅಳಿಯೋಣ ಅಂತ ನೋಡಿದ್ರೆ ಹೆಜ್ಜೆ 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 ಅಳದ ಇಡೀ ಭೂಮಿ ಅವಂದೇ. ಓ, ಪಶ್ಚಾತ್ತಾಪ ಆಯ್ತು ಅವನಿಗೆ. ಮಾತು ಕೊಟ್ಟು ಬಿಟ್ಟಿದ್ದೇನೆ, ದೇವ್ರೆ ಇದು ನಂದಲ್ಲ, ಇದು ನಂದಲ್ಲ, ಇದು ನಂದಲ್ಲ ಅಂತ ಅವನಿಗೆ ಮನಸ್ಸಿನಲ್ಲಿ ಸಂಕಲ್ಪ ಬಂತು. ದೇವ್ರು ಹೇಳದ ಒಂದೇ ಹೆಜ್ಜೆ ಬಂತು ಅಂತ. ನಂದಲ್ಲ ಹೇಳಿದ್ಯಲ್ಲ, ಒಂದೇ ಹೆಜ್ಜೆ ಬಂತು ನನಗೆ, ಎರಡನೇ ಹೆಜ್ಜೆ ಕೊಡು. ಹಾಗೆ ಯೋಚನೆ ಮಾಡ್ತೇನೆ, ಇದು ಭೂಮಿ ಹಾಗೆ ಬಂದಿದ್ದು, ಸ್ವರ್ಗ ನಾನು ಗೆದ್ದಿದ್ದು. ಅದನ್ನಾದ್ರೂ ಒಂದು ಹೆಜ್ಜೆಯಲ್ಲಿ ಎಲ್ಲಿಯಾದ್ರೂ ಒಂದು ಅಡ್ಜಸ್ಟ್ ಮಾಡೋಣ ಅಂತ ಮತ್ತೆ ಮೇಲಿನ ಲೋಕಗಳನ್ನು ಯೋಚನೆ ಮಾಡ್ತೇನೆ. ಸೇಮ್ ಅನುಭವ. ಎಲ್ಲಿ ಹೋದ್ರೂ ದೇವರಿಗೆ ಸಂಬಂಧ ಪಡದಂತಹ ಒಂದು ಜಾಗವೂ ಅವನಿಗೆ ಕಾಣ್ಲಿಲ್ಲ. ಕೆಳಗಿನ ಲೋಕ ಒಂದೇ ಹೆಜ್ಜೆಯಲ್ಲಿ ಮುಗಿದೋಯ್ತು, ಮೇಲಿನ ಲೋಕ ಅದು ಮುಗಿದೋಯ್ತು. ದೇವರ ಹತ್ರ ಹೇಳಿದ, ಅಯ್ಯೋ ಅದು ನಂದಲ್ಲ ನಂದಲ್ಲ ನಂದಲ್ಲ, ನಮ್ಮಮ್ಮ ನಮ್ಮಮ್ಮ ನಮ್ಮಮ್ಮ. ಸರಿ ಬಂತು, ಎರಡನೇ ಹೆಜ್ಜೆ ಬಂತು, ಇನ್ನೊಂದು ಹೆಜ್ಜೆ ಬಾಕಿದಲ್ಲಿ ಏನ್ ಕೊಡ್ತೀಯಿಂದ ತುಂಬಾ ಯೋಚನೆ ಬಂತವನಿಗೆ. ಎಲ್ಲಿ ಜಾಗವೇ ಎಲ್ಲಿ ಕೊಡ್ಲಿಕ್ಕೆ, ಎಲ್ಲ ಕಳೆದು ಹೋಗಿ ಆಯ್ತು, ಕೊಟ್ಟಾಯ್ತು ಅಂತ. ದೇವ್ರ ಪುಣ್ಯಕ್ಕೆ ಎರಡು ಹೆಜ್ಜೆ ಬಂತು ಅಂತ ಹೇಳಿದ್ರಿಂದ ನಾನು ಎರಡು ಹೆಜ್ಜೆಯ ಕೊಡದೇ ಇರುವ ಪಾಪದಿಂದ ಪಾರಾದೆ. ಮೂರನೇ ಹೆಜ್ಜೆ ಅಂತೂ ಇದು ಪಾಪ ಸುತ್ಕೊಳ್ಳುತ್ತೆ, ನನಗೆ ಮಾತು ಕೊಟ್ಟು ತಪ್ಪಿಸ್ಕೊಂಡು ಹಾಗಾಗುತ್ತೆ ಅಂತ ಯೋಚನೆ ಮಾಡಿ ಕೊನೆಗೆ ನೆನಪಾಯ್ತು, ಬಹುಶಃ ಎಲ್ಲ ನಂದು 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 ಅಂತ ಯೋಚನೆ ಮಾಡಿದೆ. ನಾನು ಯಾರವನು ಕೊಡುವವನು, ನಾನು ನಿನಗೆ ಸಂಬಂಧಪಟ್ಟವನು ಅನ್ನೋದನ್ನೇ ಯೋಚನೆ ಮಾಡ್ಲಿಲ್ಲ ಅಂತ ಹೇಳಿ ಆತ್ಮ ನಿವೇದನೆ ಮಾಡಿದ. ಆತ್ಮನಿ ವೇದನೆ ಆಯ್ತು ಅವನಿಗೆ. ವೇದನೆ ಅಂದ್ರೆ ಪಾಪ ಅಂತ ಅಂದ್ರೆ ದುಃಖ ಅಂತಲ್ಲ, ವೇದನೆ ಅಂದ್ರೆ ತಿಳಿಯುವುದು ಅಂತ ಅರ್ಥ. ನನಗೆ ನನ್ನಲ್ಲಿಯೇ ನಾನು ನಿನಗೆ ಜಾಗ ಕೊಟ್ಟಿಲ್ಲ, ನಾನು ಎಲ್ಲಾ ಕಡೆ ಹುಡುಕ್ತಾ ಇದ್ದೆ, ನೀನ್ ಅಲ್ಲಿ ಇದ್ದೀಯ, ಅಲ್ಲಿ ಜಾಗ, ಅದು ಜಾಗ ನಿಂದು, ಇದು ಜಾಗ ನಿಂದು, ನೀನ್ ನನ್ನೊಳಗೆ ಇದು ನನ್ಗೆ ಸಂಬಂಧಪಟ್ಟದ್ದು ನೀನೆ, ನನ್ನ ಸಂಬಂಧಿಯಾದ ವಸ್ತುಗಳು, ನನ್ನೊಳಗೆ ಇರುವಂತ ವಸ್ತುಗಳು ನಿನ್ನದೇ ಅಂತ ಯಾವಾಗ ಅವನಿಗೆ ಶರಣಾಗತನಾಗಿ ಭಗವಂತನಿಗೆ ನನ್ನ ಹೃದಯದಲ್ಲಿ ನಿನಗೆ ಕೊಡಬೇಕಾದ ಸ್ಥಾನವನ್ನ ಕೊಡದೆ ನಾನು ನಿನಗೇನೋ ಕೊಡ್ತೇನೆ ಅಂತ ಯೋಚನೆ ಮಾಡಿ ಅಹಂಭಾವ ತಾಳಿದೆ, ನನ್ನನ್ನೇ ನಾನು ನಿನಗೆ ಒಪ್ಪಿಸ್ತಾ ಇದ್ದೇನೆ ಅಂತ ಹೇಳಿದಾಗ ದೇವರು ಹೇಳಿದ, ಆಯ್ತು ಮೂರನೇ ಹೆಜ್ಜೆನೂ ಬಂತು, ಇದು ಪೂರ್ಣವಾಯ್ತು ಅಂತ. ಅಂದ್ರೆ ನಮ್ಗೆ ಕಥೆಯಲ್ಲಿ ಕೆಲವೊಮ್ಮೆ ಇಲ್ಲಿ ಭಾಗವತದಲ್ಲಿ ಅವನು ಹೆಜ್ಜೆ ಇಟ್ಟ, ಕಾಲ್ ತೊಳೆದ, ಇದೆಲ್ಲ ಕಥೆ ಇಲ್ಲ. ಪುರಾಣದಲ್ಲಿ ಕೆಲವು ಕಡೆ ಹಾಗೆ ಕಾಣುತ್ತೆ. ಮತ್ತೆ ಅದೊಂದು ನಾಟ್ಯದ ದೃಷ್ಟಿಯಲ್ಲಿ ಒಂದು ಎದುರುಗಡೆ ಕೂತವರಿಗೆ ಏನಾಯ್ತು ಅಂತ ಹೇಳುವಾಗ ಅರ್ಥ ಆಗ್ಬೇಕಲ್ಲ, ಅದಕ್ಕೆ ಅವನು ಪಾದ ತಲೆ ಮೇಲೆ ಇಟ್ಟ ಅನ್ನುವ ಹಾಗೆ ಒಂದು ಚಿತ್ರಣ ಬರುತ್ತೆ. ಬಿಟ್ರೆ ಪಾದ ಈ ಪ್ರಶ್ನೆ ಬರುತ್ತೆ ಕೆಲವು ಮಕ್ಕಳದ್ದು, ಏನಂದ್ರೆ ಎರಡು ಹೆಜ್ಜೆ ಇಡುವಾಗ ಅಂದ್ರೆ ಲಿಟರಲಿ ಇದನ್ನ ದೇವರ ಹೆಜ್ಜೆ ಇಟ್ಟ, ದೇವ್ರು ಬೆಳೆದ, ದೊಡ್ಡ ಹೆಜ್ಜೆ ಆಯ್ತು, ಭೂಮಿ ಮೇಲಿಟ್ಟ, ಭೂಮಿ ಮೇಲಿಟ್ಟಾಗ ಅದರಲ್ಲಿ ಎರಡನೇ ಹೆಜ್ಜೆ ಕೊಡ್ಬೇಕು ಅಥವಾ ಮೂರನೇ ಹೆಜ್ಜೆ ಕೊಡ್ಬೇಕು ಅಂದ್ರೆ ಭೂಮಿ ಇಡೀ ಅಪ್ಪಚ್ಚೆ ಆಗಿದೆ ಅವನ ಕಾಲಡಿಯಲ್ಲಿ. ಯಾವ ಬೆರಳ ಎಡೆಯಿಂದ ಬಲಿ ತಲೆ ಎತ್ತಿ ನಾನು ಇನ್ನೊಂದು ಹೆಜ್ಜೆ ಕೊಡ್ಬೇಕು ಅಂತ ಕೇಳ್ದ? ಅದರಿಂದ ಇದು ಒಂದು ಘನೀಭೂತವಾದ ಎರಡು ವಸ್ತುಗಳು ಅಪ್ಪಚ್ಚಿ ಆದ ಹಾಗೆ ಭಗವಂತನ ರೂಪ ಕಾಲಿಟ್ಟದ್ದಲ್ಲ. ಅವನಿಗೆ ಉತ್ತಮನ ಸ್ವರೂಪ ಅಂತೂ ಪಾದ ಶಬ್ದೇನ ಭಣ್ಯತೆ ಅಂತ. ಪಾದ, ನಾವು ಶ್ರೀಪಾದರು ಬಂದ್ರು ಅಂತ ಹೇಳ್ತೇವಲ್ಲ, ಶ್ರೀಪಾದರು ಅಂದ್ರೆ ಏನರ್ಥ? ಭಗವಂತನ ರೂಪಗಳನ್ನ ಹೊತ್ತಂಥವರು. ಅವರು ಪಾದ ಬಂತು ಅಂದ್ರೆ ಭಗವಂತನ ಸ್ವರೂಪ ಬಂತು ಅಂತ ಅರ್ಥ. ಹಾಗಾಗಿ ನಾವು ತೀರ್ಥಪಾದರು ಅಂತ ಈ ಶಬ್ದಗಳನ್ನ ತೀರ್ಥರೂಪರು, ತೀರ್ಥಪಾದರು ಅಂತ ಬಳಸುವ ಅರ್ಥವೂ ಕೂಡ ಭಗವಂತನ ಒಂದು ವಿಶೇಷ ಸನ್ನಿಧಾನ ಅಲ್ಲಿ ಇದೆ ಅಂತ ಅರ್ಥ. ಹಾಗಾಗಿ ಭಗವಂತನ ರೂಪವನ್ನ ಅವನು ಅರ್ಥ ಮಾಡಿಕೊಂಡ ಅನ್ನುವ ಕಾರಣಕ್ಕಾಗಿ
ಮೊದಲನೇ ಹೆಜ್ಜೆ, ಎರಡನೇ ಹೆಜ್ಜೆ, ಮೂರನೇ ಹೆಜ್ಜೆ ಮೂರನ್ನೂ ಆ ಸ್ವರೂಪದಿಂದ ಸ್ವೀಕಾರ ಮಾಡಿದ. ಆದ್ರೆ ಭಗವಂತ ವ್ಯಾಪಿಸಿದ್ದು ಅಂತ ಅನ್ನೋ ರೂಪ ಹೌದು. ಏನು ಅಂದ್ರೆ ಅವನಿಗೆ ಕಂಡದ್ದದು ವಿಜುವಲ್, ಅವನ ಒಳಗಿನ ದರ್ಶನ, ವಿಷನ್ ಏನಾಯ್ತು ಅಂದ್ರೆ ಭೂಮಿ ಆಕಾಶಗಳನ್ನ ಮೀರಿ ನಿಂತಹ ಭಗವಂತನ ರೂಪವನ್ನ ಆತ ಕಂಡ. ಅದೇ ಹೊತ್ತಿಗೆ ಅವನ ಆ ಹೆಬ್ಬೆರಳ ಉಗುರ ತುದಿ ಬ್ರಹ್ಮಾಂಡದ ಖರ್ಪರಕ್ಕೆ ತಾಗಿ ಅಲ್ಲಿಂದ ಆಚೆ ಇದ್ದ ಭೂಮಿಯ ಲೇರ್ನ ಆಚೆಗಿದ್ದಂತಹ ನೀರು ಹರಿದು ಬಂದಾಗ ತಕ್ಷಣವೇ ಭಗವಂತನನ್ನ ತೊಳೆದು ಇಳಿದ ಹೊತ್ತಿಗೆ ಕಮಂಡಲವನ್ನು ಹಿಡಿದು ಚತುರ್ಮುಖ ಧಾರಣೆ ಮಾಡಿದ. ಧಾರಣೆ ಮಾಡಿ ಅದನ್ನ ದೇವಗಂಗೆ ಅಂತ ಆ ಹೊತ್ತಿಗೆ ಅದನ್ನ ಕರೆಯುವುದು ದೇವಲೋಕದಲ್ಲಿ ಹರಿದು ಬಂತು ಅಂತ. ಹೀಗೆ ತ್ರಿವಿಕ್ರಮನ ಪಾದದಿಂದ ಇಳಿದು ಬಂದು 3 ಹೆಜ್ಜೆ ಕೊಟ್ಟಾಯ್ತು. ಬಲಿ ಅವನು ಋಣಮುಕ್ತನಾದ, ಕೊಟ್ಟ ಮಾತನ್ನು ಉಳಿಸಿಕೊಂಡ. ದೇವರು ಹೇಳಿದ್ರು ನನಗೆ ತುಂಬಾ ಸಂತೋಷ ಆಯ್ತು ಅಂತ. ಆಮೇಲೆ ಹೇಳದ, ನೀನು ಇದೆಲ್ಲ ಇಂದ್ರನಿಗೆ ಸಂಬಂಧಪಟ್ಟದ್ದು, ತ್ರೈಲೋಕ್ಯಾಧಿಪತ್ಯ ಅನ್ನೋದನ್ನು ನಾನು ಅವನಿಗೆ ವಾಪಸ್ಸು ಕೊಡ್ತಾ ಇದ್ದೇನೆ. ನಿನಗೇನು ಗತಿ ಅಂತ ನಿನ್ನ ತಲೆಯಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು. ಖಂಡಿತ ನೀನು ವಸ್ತುತಃ ಇಂದ್ರ, ಈ ಬಲಿ ಯಾರು ಅಂದ್ರೆ ನನಗೆ ನೋಡಿ ಬಲೀಂದ್ರ ಅಂತ ಹೆಸರು. ಬಲಿ ಅಂತ ಕರೆಯಲ್ಲ, ಬಲೀಂದ್ರ ಅಂತ ಕರೀತಾರೆ. ಇವತ್ತಿಗೂ ನೀವು ಹಳ್ಳಿ ಕಡೆಯಲ್ಲೆಲ್ಲ ನೋಡಿದ್ರೆ ಅಥವಾ ನೀವು ಪಂಚಾಂಗದಲ್ಲೂ ನೋಡಿದ್ರೆ ಬಲೀಂದ್ರ ಪೂಜೆ ಅಂತಿರುತ್ತೆ. ಅವರು ದೀಪಾವಳಿಯ ಸಂದರ್ಭದಲ್ಲಿ ಭೂಮಿಯನ್ನ ಪೂಜೆ ಮಾಡುವಾಗ ಬಲೀಂದ್ರನನ್ನ ಪೂಜೆ ಮಾಡ್ತಾರೆ. ಅಲ್ಲಿ ಬಲೀಂದ್ರನನ್ನೇ ಕರೆದು ಅವನಿಗೆ ವಾಮನನ ಅವತಾರದ ಕೆಳಗಡೆ ಅವನು ನಿಂತ ಹಾಗೆ ಮಾಡಿ ಅವನನ್ನು ಪೂಜೆ ಮಾಡಿ ಭೂಮಿಯಲ್ಲಿ ಶ್ರೇಷ್ಠವಾದ ಮಳೆ ಉಂಟಾಗುವುದಕ್ಕೆ ಅವನು ಕಾರಣ ಅಂತ ಅವನನ್ನು ಆರಾಧನೆ ಮಾಡಬೇಕು ಅಂತ ಜನಪದ ಸಾಹಿತ್ಯದಲ್ಲೂ ಅದನ್ನು ಉಲ್ಲೇಖ ಮಾಡ್ತಾರೆ. ಅಂದ್ರೆ ಮುಂದೆ ಈಗ ವೈವಸ್ವತ ಮನ್ವಂತರ ಆಯ್ತಲ್ಲ, ಮುಂದೆ ಸಾವರ್ಣಿ ಮನ್ವಂತರದಲ್ಲಿ ಇಂದ್ರನಾಗೋನ್ ಇವನೇ, ಈ ಬಲಿಯೇ ಮುಂದೆ ಇಂದ್ರನಾಗೋನು. ಹಾಗಾಗಿ ಅವನನ್ನು ಬಲಿ ಇಂದ್ರ ಅಂತ ಕರೆಯುದು. ಅಂದ್ರೆ ಇಂದ್ರ ಪದವಿಗೆ ಯೋಗ್ಯತೆ ಇರುವವನೇ. ದೇವರಿಗೆ ಮತ್ತೇನು ಕನ್ಸರ್ನ್ ಇದ್ದದ್ದು ಅಂದ್ರೆ ನಾಳೆ ಬಲಿ ನೀನ್ ಇಂದ್ರ ಪದವಿಗೆ ಬರುವವನಾಗಿದ್ರೂ ಕೂಡ ಇವತ್ತು ಹೋಗಿ ಆ ಸೀಟಲ್ಲಿ ಕೊಡುವ ಹಾಗಿಲ್ಲ. ನೀನ್ ನಾಳೆ ಅಲ್ವಾ, ನಾಳೆ ನಾನೇ ಕೊಡಿಸ್ತೇನೆ, ಅಲ್ಲಿ ತನಕ ನಿನ್ನ ಸುತ್ತಳದಲ್ಲಿರು, ನಿನ್ಗೆ ಅಲ್ಲಿ ರಾಜ್ಯ ಕೊಡ್ತೇನೆ, ಅಲ್ಲಿ ನೋಡ್ಕೊಂಡಿರು. ದೇವರ ಕರುಣೆ ಎಷ್ಟು ದೊಡ್ಡದು ಅಂದ್ರೆ ಆ ಮನೆಯಲ್ಲಿ ತಾನೇ ಸ್ವತಃ ಒಂದು ರೂಪದಿಂದ ವಾಮನನಾಗಿ ಬಾಗಿಲು ಕಾಯ್ತಾ ಯಾರೇ ದುಷ್ಟರು ಬಂದ್ರೆ ಅವನನ್ನು ಉಳಿಸಿದ್ದು. ಆ ರಾವಣನೂ ಕೂಡ ಬಲಿಯ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದಿದ್ದ ಸುತಳಕ್ಕೆ. ಆದ್ರೆ ಹೆಬ್ಬಾಗಿಲಿನಲ್ಲಿ ಕಾಯ್ತಾ ಇದ್ದ ವಾಮನ ತನ್ನ ಹೆಬ್ಬೆರಳಿನಿಂದ ಅವನನ್ನ ಹೊಡೆದೋಡಿಸಿ ಬಲಿಯನ್ನ ಕಾಪಾಡಿದ್ದ. ಹಾಗಾಗಿ ರಾವಣನು ಸ್ವಲ್ಪ ಹಳಬನೆ, ಅವನೇನು ರಾಮನ ಕಾಲದವನಲ್ಲ. ಅದಕ್ಕಿಂತ ಪೂರ್ವದಲ್ಲಿ ಪರಶುರಾಮನ ಕಾಲದಲ್ಲೂ ಇದ್ದ, ಅದಕ್ಕಿಂತ ಪೂರ್ವದಲ್ಲಿ ಕಾರ್ತವೀರ್ಯಾರ್ಜುನನ ಕಾಲದಲ್ಲೂ ಇದ್ದ, ಅದಕ್ಕಿಂತ ಪೂರ್ವದಲ್ಲಿ ಬಲಿಯ ಕಾಲದಲ್ಲೂ ಇದ್ದ. ಹಾಗಾಗಿ ಅವನಷ್ಟು ಹಳಬ ಅವನು. ಹಾಗಾಗಿ ಅವನ ಈ ಉಪಟಳ ಅತ್ಯಂತ ದೀರ್ಘ ಕಾಲದಲ್ಲಿ ಭೂಮಿ ತಡ್ಕೊಳ್ಳಿಕ್ಕಾಗದೆ ಮತ್ತೆ 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 ಕೇಳಿ ಬಂದದ್ದಕ್ಕೆ ರಾಮಚಂದ್ರ ಭೂಮಿಯಲ್ಲಿ ಅವನ ಒಂದು ವೀಕ್ನೆಸ್ ಇತ್ತು. ಅವನೇನ್ ಮನುಷ್ಯರ ಮತ್ತೆ ಕಪಿಗಳು ನನಗೆ ಆಹಾರ, ಅದನ್ನೇನು ಲೆಕ್ಕ ತಗೊಳ್ಳುದು ವರದಲ್ಲಿ, ಅದು ಬೇಡ ಅಂತ ಹೇಳಿ ಅವನು ಬಿಟ್ಟಿದ್ದ. ದೇವ್ರು ಹೇಳಿದ, ನೀನ್ ಯಾವುದನ್ನ ವೀಕ್ ಆಗಿ ಇಟ್ಕೊಂಡಿದ್ಯೋ ನಾನು ಅದನ್ನ ಸ್ಟ್ರಾಂಗ್ ಮಾಡ್ತೇನೆ ಅಂತ ಹೇಳಿ ಅವನು ಮನುಷ್ಯನಾಗಿ ಹುಟ್ಟಿ ಬಂದ ಅಂತ ಮತ್ತೆ ಮುಂದೆ ಬರುತ್ತೆ. ಹೀಗೆ ಪರಮಾತ್ಮ ಒಂದು ಕಾಸು ಕೂಡ ಹೆಚ್ಚು ಕೊಡ್ಲಿಕ್ಕೆ ಬಿಡಲ್ಲ, ಒಂದು ಕಾಸು ಕಮ್ಮಿ ಮಾಡಲ್ಲ. ಗೋವಿಂದ ಶೆಟ್ಟಿ ಅಂತ ದೇವರಿಗೆ ಹೆಸರು, ಅವನು ಪರಮ ಶೆಟ್ಟಿ ಅಂತ. ಟೈಮು ಹಾಗೆ 1 ಸೆಕೆಂಡ್ ಮುಂದೆ ಸಿಗುವಂತೆ ಮಾಡಲ್ಲ, 1 ಸೆಕೆಂಡ್ ತಡನು ಮಾಡಲ್ಲ. ನಮ್ಗೆ ಸಿಗ್ಬೇಕಾದನ್ನ ಕಾಲಕ್ಕೆ ಸರಿಯಾಗಿ ಕೊಡ್ತಾನೆ, ಚೆನ್ನಾಗಿ ಕೊಡ್ತಾನೆ ಕೊಟ್ರೆ. ಆಮೇಲೆ ಕೊಡುವ ಕಾಸು ಕೂಡ ಹಾಗೇನೆ. ಒಂದ್ ಅಗಡು ಜಾಸ್ತಿ ಹೋಯ್ತು ಅಂದ್ರೆ ಅದು ಮೂಗಲ್ ಉದುರೋಗುತ್ತೆ. ಒಂದ್ ಕೆಮ್ಮು ಬರುತ್ತೆ, ಇದು ಇವನಿಗೆ ಸಂಬಂಧಪಟ್ಟದಲ್ಲ, ಇದು ಯಾವ್ದೋ ಇನ್ನೊಂದು ಇರುವೆದ್ದು ಅಂತ ಹೇಳಿದಾಗ ಕೆಮ್ಮಿದಾಗ ಮೂಗಲ್ ಹೊರಟೋಗುತ್ತೆ. ಅದರಲ್ಲಿ ಒಂದು ಚೂರು ಹೆಚ್ಚು ಮಾಡಲ್ಲ, ಒಂಚೂರು ಕಮ್ಮಿನೂ ಮಾಡಲ್ಲ. ಅದು ನಮ್ಮದಲ್ಲದ್ದಾದ್ರೆ ಕಕ್ಕಿ ಹೋಗುತ್ತೆ, ವಾಂತಿಯಾಗಿ ಹೋಗುತ್ತೆ. ನಮ್ದು ಹೌದಾಗಿದ್ರೆ ಅದ್ ಎಲ್ಲೋ ಕಳೆದೋಗುವಂತಿದ್ರು ವಾಪಸ್ ನಮ್ಮ ಹತ್ರ, ನೀವು ಬಿಟ್ಟು ಹೋಗಿದ್ರಂತೆ ತಗೊಳ್ಳಿ, ಇವ್ನು ಬೇಡ ಅಂತ ಬಿಟ್ಟು ಬಂದಿರ್ತಾರೆ, ವಾಪಸ್ ಅವನಿಗೆ ಕೊಟ್ಟು ಹೋಗ್ತಾರೆ. ಇದು ನೀನ್ ಇಟ್ಕೊಳ್ಳೇ ಬೇಕಾದ ವಸ್ತು, ನೀನ್ ಇದನ್ನ ಬಿಡುವ ಹಾಗಿಲ್ಲ ಅಂತ. ಹಾಗಾಗಿ ವಾಮನ ಪರಮ ಶೆಟ್ಟಿ. ಆ ಕಾರಣಕ್ಕಾಗಿ ವಾಮನನ ಅವತಾರದಿಂದ ನಾವು ಚಿಂತಿಸಬೇಕಾದ ಇನ್ನೊಂದು ಮುಖ್ಯವಾದ ಅಂಶ ಏನು ಅಂದ್ರೆ 3 ಹೆಜ್ಜೆ ನಿಮಗೆ ಕಾಣಿಸ್ತಿರ್ಲಿ. ಒಂದು ಅತ್ಯಂತ ಪುಟ್ಟ ರೂಪ ಮೊದಲು ಬಂದದ್ದು, ಆಮೇಲೆ ಇಡೀ ಭೂಮಿ ಆಕಾಶಗಳನ್ನು ವ್ಯಾಪಿಸಿದ ರೂಪ, ಆಮೇಲೆ ಮತ್ತೆ ಅವನು ಹೃದಯದಲ್ಲಿ ತನ್ನ ಧಾರಣೆ ಮಾಡಲಿಲ್ಲ ಅನ್ನುವಾಗ ನೆನಪಿಸಿಕೊಂಡ ಅಂತರ್ಯಾಮಿ ರೂಪ. ನಾವು ದೇವರ ಕೋಣೆಯನ್ನು ತೆಗೆಯುವಾಗ
ನಮಗೆ ನಮ್ಮ ಪೆಟ್ಟಿಗೆಯೊಳಗೆ ಕಾಣುವಂಥದ್ದು ವಾಮನ. ಅಷ್ಟೇ. ಅದು ನಾವು ಊರಿಂದ ಊರಿಗೆ ತಗೊಂಡೋಗ್ತೇವೆ. ಆಮೇಲೆ ದೇವ್ರು ಬಾಗಿಲು ಹಾಕಿದ್ರೆ ಇಲ್ಲ, ಅವನು ಇಲ್ಲೆಲ್ಲೂ ಇಲ್ಲ. ಅಲ್ಲೇ ಅವನು. ಮತ್ತೆ ಬಾಗಿಲು ತೆಗೆದು ನಾಳೆ ಢಮ್ ಅಂತ ಗಂಟೆ ಬಡ್ದಾಗ್ಲಿ ಮತ್ತೆ ದೇವ್ರು ನೆನಪಾಗುದು. ಅಲ್ಲಿ ತನಕ ದೇವ್ರಿಲ್ಲ ಅಂತ ಲೆಕ್ಕ ನಮ್ಮಲ್ಲಿ. ಆದ್ರೆ ಅವನು ಪುಟ್ಟದಾಗಿ ವಾಮನನಾಗಿ ನಮ್ಮ ಮನೆಯಲ್ಲಿ ಇರ್ತಾನೆ ಅಂತಂದ್ರೆ ಅದು ನಮ್ಮ ಮೇಲೆ ಕರುಣೆ. ಅವನು ಪುಟ್ಟವನು ಅಂತ ಹೇಳಿದ ತಕ್ಷಣ ಪ್ರತಿಮೆಯಲ್ಲಿ ನಮ್ಗೆ ಕಾಣುವ ರೂಪ ಹಾಗೆ ಅಂತ. ಪೂಜೆಗೆ ಕೂತಾಗ ಅನುಸಂಧಾನ ಏನಿರ್ಬೇಕು? ನಾವು ದೇವರ ದರ್ಶನಕ್ಕೆಲ್ಲ ಹೋಗ್ತೇವೆ ಎಲ್ಲ ಕಡೆಯಲ್ಲಿ. ದರ್ಶನ ಮಾಡುವಾಗ ಏನ್ ಮಾಡ್ತೇವೆ? ಫಸ್ಟ್ ದೇವರನ್ನು ಕಂಡ ತಕ್ಷಣ ಏನ್ ಮಾಡ್ತೇವೆ? ಏನ್ ಮಾಡ್ತೇವೆ? ಕೈ ಮುಗಿದು ಕಣ್ಣು ಮುಚ್ಚಿದ್ರೆ ಕಣ್ಣು ಯಾಕೆ ಮುಚ್ಚಿದ್ದು? ಜರ 2 ದಿವಸ ಕಾದು ಬಂದದ್ದು ತಿಮ್ಮಪ್ಪನ ನೋಡ್ಲಿಕ್ಕೆ. ನೋಡಿ ಎದುರುಗಡೆ ಕಾಣ್ತಾ ಇರ್ಬೇಕಾದ್ರೆ ಕೂತ್ ಬಿಟ್ಟೆವು ಕಣ್ಣು ಮುಚ್ಕೊಂಡು. ಯಾಕೆ? ಕಣ್ಣು ಮುಚ್ಚುವುದು ಅಂದ್ರೆ ಅದು ಕಣ್ಣು ಮುಚ್ಚುವುದಲ್ಲ, ಅಲ್ಲಿರುವ ರೂಪನ ಕ್ಯಾಪ್ಚರ್ ಮಾಡುದು, ಅಲ್ಲಿರುವ ರೂಪವನ್ನ ಧಾರಣೆ ಮಾಡುದು ಒಳಗೆ. ಆದ್ರೆ ಅಷ್ಟೇ ಮಾಡಿ ಬಿಡ್ತೇವೆ ನಾವು. ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ವಸ್ತುತಃ ನಾವು ಅಲ್ಲಿ ಕಣ್ಣು ಮುಚ್ಚಿದ್ಮೇಲೆ ಅದನ್ನ ಏನ್ ಮಾಡ್ಬೇಕು ಅಂದ್ರೆ, ನಾವು ಅದೇ ಭಾವವನ್ನ ಹೃದಯದಲ್ಲಿ ನಾವು ಎಷ್ಟು ತೀರ್ಥಕ್ಷೇತ್ರಗಳಿಗೆಲ್ಲ ಹೋಗ್ತೇವೆ, 1 ತಿಂಗಳು 2 ತಿಂಗಳು ಎಲ್ಲೆಲ್ಲೆಲ್ಲ ಹೋಗಿ ಬರ್ತೇವಲ್ಲ, ಅಷ್ಟು ಕಣ್ಣು ಮುಚ್ಚಿ ಎಲ್ಲೆಲ್ಲಿ ಏನೇನ್ ನೋಡಿದ್ದೇವೆ ಅದೆಲ್ಲ ಏನ್ ಕ್ಯಾಪ್ಚರ್ ಆಗಿರುತ್ತೆ ಒಳಗಿನಿಂದ, ನೆನಪಿನ ಬುತ್ತಿಯಲ್ಲಿ ಸಂಗ್ರಹ ಆಗಿರುತ್ತೆ. ಅದನ್ನ ತಂದು ದೇವರ ಮುಂದೆ ಕೂತು ನಿತ್ಯದಲ್ಲಿ ಪ್ರಾರ್ಥನೆ ಮಾಡುವ ಹೊತ್ತಿಗೆ ಅಷ್ಟೂ ಕ್ಷೇತ್ರವನ್ನು ಒಂದ್ಸಲ ಸ್ಮರಣೆ ಮಾಡ್ಬೇಕು, ನಿತ್ಯ ಮಾಡ್ಬೇಕು. ನಿತ್ಯ ಮಾಡಿದ್ರೆ ನಾವು ಆ ಕ್ಷೇತ್ರಗಳಿಗೆ ಹೋಗಿ ಬಂದ ಪುಣ್ಯ ಮತ್ತೆ ಮತ್ತೆ ನಿತ್ಯ ಸಿಗುತ್ತೆ. ನಮ್ಗೆ ಏನ್ ನೆನಪಿರುತ್ತೆ ಅಲ್ಲಿ ವಾಪಸ್ ಬಂದ್ಮೇಲೆ? ಬರೀ ನೀರು ಉಪ್ಪಿಟ್ಟು ಕೊಟ್ರು, ನಮ್ಗೆ ತಂಬಿಗೆಯಲ್ಲಿ ಕೊಟ್ರೆ ಲೋಟೆಯಲ್ಲಿ ಕೊಟ್ರು ಕಾಫಿ, ನಮ್ಗೆ ಅದು ಕೊಡ್ಲಿಲ್ಲ, ಇದು ಸರಿ ಎಲ್ಲೋ ರಸ್ತೆಯಲ್ಲಿ ನಿಲ್ಸಿ ಕೊಟ್ಬಿಟ್ರು. 100 ಕಂಪ್ಲೇಂಟ್ಗಳು. ನಾನ್ ಅದನ್ನ ಆ ಸಮಸ್ಯೆ ಅದನ್ನ ಸಮಸ್ಯೆ ಹೇಳ್ಬಾರ್ದು ಅಂತ ಹೇಳ್ತಿಲ್ಲ. ಆದ್ರೆ ದೇವರಿಗಿಂತ ಹೆಚ್ಚು ನೆನ್ಪುಳಿಯುದು ಅದೇ ಕೊನೆಗೆ. ನಮ್ಗೆ ಅಲ್ಲಿ ಅವ್ಯವಸ್ಥೆ ಆಯ್ತು, ನಮ್ಮ ಬ್ಯಾಗ್ ಕಳೆದೋಯ್ತು, ನಾವು ಅಲ್ಲಿ ವಸ್ತುತಃ ಇದೆಲ್ಲ ಬಿಡ್ಬೇಕು ಅಂತ ಹೋಗುದು. ಅಲ್ಲಿ ಹೋಗಿ ಫೋನ್ ಅಲ್ಲಿ ಎಲ್ಲರಿಗೆ ಎಲ್ಲ ತೋರಿಸ್ಕೊಂಡು ನೋಡಿ ನಾವ್ ಇಲ್ಲಿದ್ದೇವೆ ಅಲ್ಲಿದೆ, ಅದನ್ನು ಅವ್ರು ಜಾಗ್ರತೆ ಮಾಡಿ, ನೀವು ಅಲ್ಲಿ ಹೋಗ್ಬೇಡಿ ಇಲ್ಲಿ ಬರ್ಬೇಡಿ, ಇನ್ಸ್ಟ್ರಕ್ಷನ್ಗಳು ಬೇರೆ. ಅದರ ಮೇಲೆ ನಾವು ಹೋಗಿದ್ದ ಕಾರಣವೇ ಮರ್ತು ಹೋಗ್ಬಿಡುತ್ತೆ. ಅವ್ರು ಹೇಳ್ತಾರೆ ನೀವು ಬೆಳಿಗ್ಗೆ ಹೊರಟು ಮಧ್ಯಾಹ್ನ ವಾಪಸ್ ಬಂದ್ಬಿಡುದು ಅಂತ. ಅಲ್ಲಿ ಹೋಗಿ 1 ನಿಮಿಷನೂ ದೇವ್ರ ಮುಂದೆ ಕೂತು ಆ ಬಂದ ಸ್ಥಾನದ ಸೌಖ್ಯವನ್ನ ಮನಸ್ಸಿನಲ್ಲಿ ಶಾಂತಿಯನ್ನು ಅನುಭವಿಸ್ಲಿಕ್ಕೂ ನಮ್ಮ ಹತ್ರ ಸಮಯ ಇಲ್ಲ. ಅಂದ್ರೆ ಕೇವಲ ಹೋದ ಪುಟ್ಟ ಬಂದ ಪುಟ್ಟ ಅಂತ ನಮ್ ಕತೆ ತೀರ್ಥಯಾತ್ರೆ ಅಂದ್ರೆ. ಆದ್ರೆ ತೀರ್ಥಯಾತ್ರೆ ಆ ಇಲ್ಲೇ ಇದೆ. ಕೊನೆಗೆ 12ನೇ ಸ್ಕಂದದಲ್ಲಿ ತೀರ್ಥಯಾತ್ರೆ ಅಂದ್ರೆ ಹೇಗೆ ಅಂದ್ರೆ ದೂರದ ಊರಿನ ನೀರಿನಲ್ಲಿ ಮುಳುಗಿ ಬರುವುದು ಅಷ್ಟೇ. ಆದ್ರೆ ತೀರ್ಥಯಾತ್ರೆ ಅಂದ್ರೆ ಅವರು ಅದಕ್ಕೆ ಬೇರೆ ಎಕ್ಸ್ಪ್ಲನೇಷನ್ ಇದೆ. ಇಲ್ಲಿಂದ ಹೊರಡುವಾಗ ಅದಕ್ಕೆ ಸಂಕಲ್ಪ ಇದೆ, ಇಲ್ಲಿಂದ ಹೊರಡುವಾಗ ಅದಕ್ಕೊಂದು ಪೂರ್ವ ಸಿದ್ಧತೆ ಇದೆ. ಹೋಗುವ ಪ್ರತಿ ದಾರಿಯಲ್ಲೂ ನಡ್ಕೊಂಡು ಹೋಗಿ 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 ದಾರಿಯ ನಡೆದ ಶ್ರಮ ಅಲ್ಲಿ ಹೋದಾಗ ಅದು ಪೂರ್ಣ ಆಗುತ್ತೆ. ನಮ್ದು ಸ್ವೀ ಅಂತ ಹೇಗೆ ಹೋದ್ವಿ, ಇಳಿದ್ವಿ, ಮೊದ್ಲೇ ರೂಮ್ ಬುಕ್ ಆಗಿರುತ್ತೆ, ತಿಂಡಿನೂ ಹೇಳಿರ್ತವೆ, ಎಲ್ಲ ವ್ಯವಸ್ಥೆ ಆಗಿರುತ್ತೆ, ಇಳಿದ್ವಿ, ಗಂಗೆಗೆ ಹೋಗ್ಬೇಕು ಸಂಜೆ, ಸೀದಾ ಹೋದ್ವಿ, ಮುಳುಗಿದ್ವಿ, ಮತ್ತೆ ರೂಮಿಗೆ ಬಂದ್ವಿ, ವಾಪಸ್ ಬಂದ್ವಿ. ಅದನ್ನೇ ಅವ್ರು ಹೇಳಿದ್ರು, ದೂರದೂರಿಗೆ ಹೋಗಿ ನೀರಲ್ಲಿ ಮುಳುಗಬಹುದು ಅಂತ. ಅಷ್ಟೇ. ಕಾಗೆಯ ಸ್ನಾನ ಇದ್ದ ಹಾಗೆ ನಮ್ದು. ಅದು ತೀರ್ಥಯಾತ್ರೆ ಪೂರ್ಣ ಫಲ ಇದೆ. ಅವ್ರು ಅದು ಪಾಪ ನಮ್ಮನ್ನ ಡಿಸ್ಕರೇಜ್ ಮಾಡಲ್ಲ. ಆದ್ರೆ ನೀರಿನಲ್ಲಿ ಮುಳುಗಿ ಬಂದ ಪುಣ್ಯ ಬಿಟ್ರೆ ನಡುವಿನ ತೀರ್ಥ ಯಾತ್ರೆ ಅಂತ ಒಂದಿದೆಯಲ್ಲ, ಅದು ಜಾತ್ರೆ ತರ ಆಗ್ಬೇಕು ಹೋಗುವಾಗ. ಭಜನೆ ಮಾಡ್ಕೊಂಡು, ಕಥೆ ಕೇಳ್ಕೊಂಡು, ಸಿಕ್ಕಿದ ದೊಡ್ಡವರ ಹತ್ರ ಮಾತಾಡ್ಕೊಂಡು, ಆಯಾ ಕ್ಷೇತ್ರಗಳಲ್ಲಿ ಎಲ್ಲೂ ಕೊಳೆ ಮಾಡದೆ, ಗಲೀಜ್ ಮಾಡದೆ, ಕೆಟ್ಟ ಮಾತಾಡದೆ, ಮನೆಯನ್ನೇ ಮರ್ತು ದೇವರನ್ನೇ ನೆನೀತಾ, ನೀನಲ್ಲದೆ ಇನ್ನಾರೂ ನನಗೆ ಶರಣಿಲ್ಲ ಅಂತ ಅಕಸ್ಮಾತ್ ಆಗಿ ಬರುವ ಬೇರೆ ಬೇರೆ ತರದ ಅನಿರೀಕ್ಷಿತ ಘಟನೆಗಳನ್ನು ಎದುರಿಸಿದಾಗ ದೇವರು ಕೊಡುವ ಅನುಭವದಿಂದ ನಾನಿದ್ದೇನೆ, ನೀನ್ ಹೆದರ್ಬೇಡ ಅಂತ ಹೇಳುವ ಭಾವವನ್ನು ಹೊತ್ತು ಬಂದ್ರೆ ಅವಾಗದು ಒಂದು ಮೆಮೊರೇಬಲ್ ಆಗುತ್ತೆ. ಇಲ್ಲ ಅಂದ್ರೆ ಉಪ್ಪಿಟ್ಟು ಸಿಗ್ಲಿಲ್ಲ ಅನ್ನೋದೇ ಮೆಮೊರಿಯಾಗಿ ಉಳಿಯುತ್ತೆ, ದೇವರೇ ಮರ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ಕೃಷ್ಣ ಇದು ಭಗವಂತನ ನಮ್ಮ ಪ್ರತೀಕದಿಂದ ತೆಗೆದು ಕಣ್ಣು ಮುಚ್ಚಿ ಕೂತು ಯೋಚನೆ ಮಾಡ್ಬೇಕಾದ್ದೇನದು ತ್ರಿವಿಕ್ರಮ. ಮೊದಲು ಯೋಚನೆ ಮಾಡಿದ್ದು ವಾಮನ, ಎರಡನೇ ಯೋಚನೆ ಮಾಡಿದ್ದು ಜಗತ್ತಿನಲ್ಲಿ ಎಲ್ಲಿ 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 ಭಗವಂತನ ವಿಶಿಷ್ಟವಾದ ಸ್ಥಾನಗಳಲ್ಲಿ ನಾವು ನೋಡಿಕೊಂಡು ಬಂದ ರೂಪಗಳಿವೆ ಅದೆಲ್ಲವೂ ಭಗವಂತನದ್ದು ಒಂದೇ. ಕೆಲವರದ್ರಲ್ಲಿ ನಮ್ಮ ತಿಮ್ಮಪ್ಪ ಗ್ರೇಟ್, ಅದಕ್ಕೆ ಹರಿಗಿರಿದ್ದೇನು ಸುಮ್ನೆ ರೀ, ನಮ್ಗೆಲ್ಲ ನರಸಿಂಹ ಆಗ್ ಬರಲ್ಲ, ಇಲ್ಲಿಂದ ಅವ್ರು ಅಲ್ಲಿ ಹೋಗಲ್ಲ, ಅಲ್ಲಿದ್ದವ್ರು ಇಲ್ಲಿ ಬರಲ್ಲ. ನಮ್ಗೆ ಅನಂತ ಶಯನ ಆಗಲ್ಲ, ಮಲಗಿದ್ ರೂಪ ಅದು. ಈ 3 ಬಾಗಿಲಲ್ಲಿ ನೋಡ್ಬೇಕ್ರಿ, ದೇವ್ರೆ ಕಾಣಲ್ಲ ಸರಿ ಅಂತ ಅವ್ ಕೆಲವರಿಗೆ ಅದೊಂದು ತಾತ್ಸಾರ. ಇನ್ನು ಕೃಷ್ಣ ಬಂದ್ರೆ ಅದೇನು ಸುಮ್ನೆ ಈ ಮೊನ್ನೆ ಎಲ್ಲೋ ಮಧ್ವಾಚಾರ್ಯನ ಪ್ರತಿಷ್ಠೆ ಮಾಡಿದ್ದಂತ, ಅದೆಲ್ಲ ಏನು ಉಪಯೋಗ ಇಲ್ಲ ಅಂತ ಎಲ್ರಿಗೂ. ಆ ಜಾಗದವರಿಗೆ ಅದು ಚೆನ್ನಾಗಿಲ್ಲ, ಈ ಜಾಗದವರಿಗೆ ಇದು ಚೆನ್ನಾಗಿಲ್ಲ. ಅವ್ರು ಹೇಳಿದ್ರು ಎಲ್ಲ ಕಡೆಯಲ್ಲಿ ಇರುವ ಭಗವಂತ ಒಬ್ಬನೇ. ನಮ್ಗೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದ್ರಿಂದ ದೇವರು ಹೆಚ್ಚು ಕಮ್ಮಿ ಆಗಲ್ಲ, ನಮ್ ಬುದ್ಧಿ ಹೆಚ್ಚು ಕಮ್ಮಿ ಆಗಿರುತ್ತೆ ಅಷ್ಟೇ. ಆದ್ರೆ
ಇನ್ನು ನಮ್ದು ಕೆಲವೊಮ್ಮೆ ಇರುತ್ತೆ, ಯಾರೋ ಪಕ್ಕದ ಮನೆಯವ್ರು ಪಾಪ ಯಾತ್ರೆಗೆ ಹೋಗ್ತಾರೆ, ಇಷ್ಟೆಲ್ಲ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ ದೇವ್ರು ಅಂತ ಹೇಳಿ ನಮ್ಮ ಮನೆ ಕೊಟ್ಟು ಹೋಗ್ತಾರೆ. ಬೆಳಿಗ್ಗೆ ಪೂಜೆ ಮಾಡೋ ಗಡಿಬಿಡಿಯಲ್ಲೆಲ್ಲ ಮುಗಿಸಿ ಆಮೇಲೆ ಕೊನೆಗೆ ನೆನಪು, ಅಯ್ಯೋ ಅವರೊಂದು ಕೊಟ್ಟಿದಾರಲ್ಲ ಪೆಟ್ಟಿಗೆ ಅಂತ ನಿಧಾನಕ್ಕೆ ತೆಗೆದು ಅವ್ರು ನಾಳೆ ವಾಪಸ್ ಬಂದಾಗ ಪೂಜೆ ಆಗಿಲ್ಲ ಅಂತ ನಾಳೆ ಬೈತಾರೆ ಅಂತ ಸುಮ್ನೆ ತಮ್ಗೆ ದವಸ್ಕಂದ ನೀರು ತುರಿದು ತೆಗೆದಿಟ್ಟು ಸುಮ್ನೆ ಉಳಿದದ್ದು ಒಂದು ನಿರ್ಮಾಲಯದಲ್ಲಿ ಒಂದೆರಡು ತೆಗೆದು ಹಾಕಿ ಮುಚ್ಚಿಟ್ಬಿಟ್ಟು ವಾಪಸ್ ಕೊಡುವಾಗ ನಾಳೆ ಅವ್ರು ಕೇಳ್ತಾರಲ್ಲ, ಏನ್ರಿ ಪೂಜೆನೆ ಮಾಡ್ಲಿಲ್ಲ ನೀವು? ಇಲ್ಲ ಮಾಡಿದ್ದೇವೆ ನೋಡಿ, ತುಳಸಿ ಇದೆ ಅದ್ರಲ್ಲಿ ಅಂತ. ನಮ್ದಕ್ಕೆಲ್ಲವಾಗ ಪಂಚಾಮೃತ ಅಭಿಷೇಕ ಏನು, ಮಂಗಳಾರತಿ ಏನು, ಗಂಧ ಏನು, ಇನ್ನೊಂದೇನು, ಮತ್ತೆ ಅದು ನಮ್ ದೇವ್ರು, ಇದು ಅವ್ರ ದೇವ್ರು ಅಂತ ಈ ವ್ಯತ್ಯಾಸ ಮಾಡಿ ನಾವ್ ಏನ್ ಮಾಡ್ತೇವೆ, ಇದೂ ನಮ್ಮ ದಡ್ಡತನ. ಇಂಥದ್ದು ಎಷ್ಟೋ ಅಪರಾಧಗಳನ್ನ ಮಾಡಬಾರ್ದು ಅಂತ ಸೂಚನೆ ಮಾಡುವುದು ವಾಮನ ಅವತಾರ. ಅದನಿಗೆ ತ್ರಿವಿಕ್ರಮ ಅಂದ್ರೆ ಇಡೀ ಜಗತ್ತಿನ 3 ಲೋಕದ ಎಲ್ಲಾ ಭಾಗಗಳಲ್ಲೂ ಇರುವಂತಹ ಭಗವಂತ ಒಬ್ಬನೇ. ನಾಯಿಯಲ್ಲೂ ಭಗವಂತ ಇರುವುದು, ಗೋವಿನಲ್ಲೂ ಭಗವಂತ ಇರುವುದು, ಅದಕ್ಕೆ ನಾವು ನಾಯಿ ಸಾಕೋದು ಅಂತ ಹೇಳ್ಬೇಡಿ. ನಾಯಿಯ ವ್ಯವಸ್ಥೆ ಅದರದ್ದು ಏನೆಲ್ಲ ಇತಿಮಿತಿಗಳಿವೆ, ದೇವರು ಸಮಾನ. ನಮಗದ್ರಿಂದ ಬರುವ ಉಪಯೋಗದಲ್ಲಿ ವ್ಯತ್ಯಾಸ ಇದ್ದಾಗ ಅದನ್ನು ಹೊರಗಿಡ್ತೇವೆ, ಹಸುವನ್ನು ಒಳಕಟ್ತೇವೆ. ಇದು ವ್ಯತ್ಯಾಸ ಗೊತ್ತಿಲ್ಲ, ಅದರಿಂದಾಗಿ ನೀವು ಎಲ್ಲರಲ್ಲೂ ದೇವರಿದ್ದೀರಿ ಅಂತ ಹೇಳ್ತಾರೆ, ನಾವು ಅದ್ರಲ್ಲೂ ದೇವರನ್ನು ನೋಡ್ತೇವೆ. ಆಯ್ತು ನೀನ್ ಎಲ್ಲೆಲ್ಲಿ ಏನ್ ಉಪಾಸನೆ ಮಾಡ್ತೇವೆ ನಿಂಗೆ ಅಲ್ಲೇ ಜನ್ಮ ಸಿಗುತ್ತೆ, ಆಯ್ತು ಹೋಗು ಅಂತ ಬಿಟ್ಬಿಡ್ಬೇಕು ಅಷ್ಟೇ, ಬೇರೆ ಏನ್ ಹೇಳ್ಲಿಕ್ಕೆ ಆಗಲ್ಲ. ಆದ್ರೆ ಭಗವಂತ ಎಲ್ಲೆಡೆ ಇದ್ದಾನೆ ಅನ್ನೋದು ಸಮಾನ. ಅದಕ್ಕೆ ಆ ಸಮಸ್ಸರ್ವ ಭೂತೇಶು ಏನು ಸಮಸ್ಸರ್ವೇಶು ಭೂತೇಶು, ಎಲ್ಲ ವಸ್ತುಗಳಲ್ಲೂ ಎಲ್ಲಾ ಜೀವಿಗಳಲ್ಲೂ ಇರುವ ಭಗವಂತ ಒಂದೇ ತರ, ಅವನಲ್ಲಿ ವ್ಯತ್ಯಾಸ ಇಲ್ಲ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ತ್ರಿವಿಕ್ರಮನಾಗಿ ಭಗವಂತ ಎಲ್ಲೆಡೆ ಇದ್ದಾನೆ ಅಂತ ನಾವು ಪೂಜೆ ಮಾಡುವ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾದದ್ದು. ಇಷ್ಟಾದ್ಮೇಲೆ ಕೊನೆಗೆ ಪೂಜೆಯಲ್ಲಿ ಏನ್ ಮಾಡ್ತೀರಿ ಹೇಳಿ? ಯಥಾಸ್ಥಾನ ಮುದ್ವಾಸಯಾಮಿ, ಅಲ್ಲಿರುವ ದೇವರು, ಜಗತ್ತಿನ ಎಲ್ಲೆಡೆ ಇರುವ ದೇವರು, ಅವನೇ ಇಲ್ಲೂ ಇದ್ದಾನೆ. ಅವನೇನ್ ಮಾಡ್ದ ಕೊನೆಗೆ? ಪ್ರತ್ಕಮಲ ಮಧ್ಯದಲ್ಲಿರುವ ನಿನ್ನಲ್ಲೇ ನನ್ನನ್ನು ಒಪ್ಪಿಸಿಕೊಳ್ತೇನೆ ಅಂತ ಹೇಳಿ 3ನೇ ಸ್ಥಾನ ನನ್ನ ಹೃದಯ ಅಂತ ಕೊಟ್ಟ. ಅಂದ್ರೆ ಅಲ್ಲಿಂದ ಹೊರಗೆ ಬರುವಾಗ ನಾನು ತಗೊಂಡ್ ಬರ್ಬೇಕು, ದೇವ್ರು ಅಲ್ಲೇ ಅಂತ ಬೀಗ ಹಾಕ್ಬಿಟ್ಟು ಬಿಡುದಲ್ಲ. ಹೊರಗೆ ಬರುವ ಅದು ಏನು ಅಂದ್ರೆ ಕೇವಲ ಒಂದು ಸಂಕೇತ. ಪೂಜೆ ಅಂದ್ರೆ ಹೇಗಿರುತ್ತೆ, ಪೂಜೆ ಅಂದ್ರೆ ಯಾವ ತರದಲ್ಲಿ ನಾವು ಮಾಡಬೇಕು. ನಮ್ಮ ಸುತ್ತ ಹೊರಗೆ ಒಬ್ಬ ಯಾರೇ ಬಂದಾಗ್ಲು, ಈಗ ಅತಿಥಿಗಳು ಬಂದಾಗ್ಲು ನಾವು ಅವರಿಗೆ ಅರ್ಘ್ಯ ಪಾದ್ಯ ಅಂದ್ರೆ ಎಷ್ಟೆಲ್ಲ ಕ್ರಮದಲ್ಲಿ 16 ಅಂತ ಮಾಡದೇ ಇದ್ರು ಅದ್ರಲ್ಲಿ ಒಂದು 7-8 ಅಂತೂ ಮಾಡ್ತೇವೆ. ಅವ್ರಿಗೆ ಸ್ನಾನ ನಾವು ಮಾಡಿಸ್ಲಿಕ್ಕಿಲ್ಲ, ಬಟ್ಟೆ ನಾವು ಒದಿಸ್ಲಿಕ್ಕಿಲ್ಲ ಅಂತ ಬಿಟ್ರೆ ಉಳಿದಿದ್ರಲ್ಲಿ ಎಲ್ಲ ಕ್ರಿಮಿಗಳು ನಾವು ಕ್ರಮವಾಗಿ ಮಾಡ್ತೇವೆ. ಅವ್ರವ್ರು ಮಾಡ್ಕೊಳ್ಬಹುದಂತ ದೇವ್ರು ಕೈಕಾಲು ಕೊಟ್ಟಿದ್ದಾರೆ ಅವ್ರು ಮಾಡ್ತಾರೆ. ನಾವಿಲ್ಲಿ ನಮ್ಗೆ ಸಂಬಂಧಪಟ್ಟ ದೇವ್ರು ಅಂದ್ರೆ ಪ್ರತಿಮೆಯಲ್ಲಿ ಅದನ್ನೆಲ್ಲ ನಾವೇ ಕಲ್ಪಿಸಿಕೊಂಡು ಮಾಡ್ತೇವೆ. ಹೀಗೆ ಹೊರಗೆ ಬಂದಾಗ್ಲೂ ನಮ್ಮ ಎಲ್ಲ ಕೆಲಸಗಳಲ್ಲೂ ಅವನು ಇನ್ನೂ ಇದ್ದಾನೆ, ಅವನು ಅಲ್ಲಿಗೆ ಮುಗಿದು ಹೋಗ್ಲಿಲ್ಲ, ಅವನು ಹೊರಗೆ ಬಂದ್ರು ಮತ್ತು ನಮ್ಮ ಕೆಲಸದಲ್ಲಿ ಪ್ರತಿಯೊಂದರಲ್ಲೂ ನಮ್ಮ ತಂದೆಯ ಸೇವೆ, ತಾಯಿಯ ಸೇವೆ, ಗುರುಗಳ ಸೇವೆ, ಅತಿಥಿಗಳ ಸೇವೆ, ಮಕ್ಕಳ ಆಗು ಹೋಗುವಿಕೆ, ಸಮಾಜದ ಜೊತೆಗೆ ಬದುಕು, ನಮ್ಮ ವೃತ್ತಿಯ ಜೊತೆಗಿನ ಸಮಾಜದ ಆ ಚಟುವಟಿಕೆಗಳು ಅಥವಾ ಹವ್ಯಾಸಗಳು, ಎಲ್ಲಿ ಹೋದ್ರೂ ಕೂಡ ನಮ್ಮ ಹೊಟ್ಟೆಪಾಡಿಗಾಗಿ ಮಾಡುವ ಕರ್ಮದಲ್ಲೂ ಕೂಡ ಅದು ಭಗವಂತನ ಪೂಜೆ. ಯಾವುದು ದೇವರ ಪೂಜೆ ಅಲ್ಲದ ಕರ್ಮ ಇಲ್ಲ. ಹಾಗಾದ್ರೆ ಕಳ್ಳತನ ಮಾಡಿದ್ರು ದೇವ್ರ ಪೂಜೆ ಅಂತ ಮಾಡ್ಬಿಡೋಣ. ಅಲ್ಲೂ ಒಂದು ಎಚ್ಚರ ಇದೆ. ನೀನು ಮಾಡುವಂತಹ ಕೆಲಸ ಅದು ನಿನ್ನ ಬೆವರು ಹರಿಸಿ ಇನ್ನೊಬ್ಬನ ಹೊಟ್ಟೆಗೆ ಹೊಡೆಯುವಂತದ್ದಾಗಿರ್ಬಾರ್ದು, ಅವನ ಬೆವರನ್ನ ಕದಿಯುವಂತದ್ದಲ್ಲ. ನೀನ್ ಬೆವರು ಹರಿಸಬೇಕಾದ್ರೆ ಮಾಡು. ಅಲ್ಲ, ನಾ ಬೆವರು ಹರಿಸಿ ಕಳ್ಳತನ ಮಾಡುದು, ಅಲ್ಲಿ ಇನ್ನೊಬ್ಬನ ಬೆವರಿಗೆ ಬೆಲೆ ಕೊಡ್ಲಿಲ್ಲ, ಸುಲಭದಲ್ಲಿ ಅಲ್ವಾ? ನಿನ್ನ ಬೆವರು ಹರಿಯುದು ಅಂದ್ರೆ ಅದು ಒಂದ್ ದಿವಸದ ಬೆವರು, ಅವನದು ವರ್ಷದ ಬೆವರು ಅಥವಾ 10 ವರ್ಷದ ಬೆವರು. ಅದನ್ನ ನೀನು 1 ವರ್ಷದ ಬೆವರಲ್ಲಿ ಸುರಿಸ್ಲಿಕ್ಕೆ ಆಗಲ್ಲ. ಅದರಿಂದಾಗಿನೇ ನಮ್ಮಲ್ಲಿ ಜೂಜು ಇತ್ಯಾದಿಗಳನ್ನೆಲ್ಲ ಮೊದಲೇ ನಿರಾಕರಣೆ ಮಾಡಿ ಹೇಳಿದ್ದು. ಜೂಜಿನಿಂದ ಗೆದ್ದದ್ದು ಕೂಡ ಅದು ನಿಜವಾದ ಸಂಪತ್ತಲ್ಲ. ನಾವೇ ಅದನ್ನ ಜೂಜು ಅಂತ ಇವತ್ತಿನ ಹೇಳುವುದಾದ್ರೆ ಅದು ಷೇರು. ಅದೂ ಕೂಡ ಒಂದು ಗ್ಯಾಮ್ಲಿಂಗ್. ನಾವು ಯಾವ್ದೋ ಕಂಪನಿಯಲ್ಲಿ ಹಾಕಿದ್ವಿ, ಅದು ವೃದ್ಧಿ ಆಯ್ತು, ಇನ್ನೇನು ಆಯ್ತು, ಮತ್ತೊಂದಾಯ್ತು, ನಮ್ಗೆ ದುಡ್ಡು ಬಂತು ಅಂತ ಆ ಕ್ಷಣಕ್ಕೆ ಅನ್ನಿಸ್ಬಹುದು. ಆದ್ರೆ ಇನ್ಯಾರದ್ದೋ ಒಬ್ಬ ಕಳ್ಕೊಂಡದ್ದೇ ದುಡ್ಡದು. ಲಾಟ್ರಿ ಬಂದದ್ದು ಹೇಗೋ, ಲಕ್ಕಿ ಡಿಪ್ ಬಂದದ್ದು ಹೇಗೋ, ಅಥವಾ ಇನ್ನೊಂದು ಬಂದದ್ದು ಹೇಗೋ, ಅದೂ ಒಂದು. ಆದ್ರೆ ನಾವು ಇಂಡೈರೆಕ್ಟ್ ಆಗಿ ತಲೆ ಹೊಡೆದಿದ್ದಷ್ಟೇ ಹೊರತು ಡೈರೆಕ್ಟ್ ಆಗಿ ಅವನಿಗೆ ನಾವೇ ಗೋಲ್ ಹೊಡೆದಿಲ್ಲ. ಇನ್ಯಾರು ಹೊಡೆದು ತೆಗ್ದಿಟ್ಟದನ್ನ ನಮ್ಗೆ ಕೊಟ್ಟದನ್ನ ನಾವು ಶಿಸ್ತು, ನಾವು ಇನ್ನೊಬ್ಬನ ಕಿಸೆ ಕೈ ಹಾಕೇ ಇಲ್ಲ. ನಮ್ ಕಿಸೆಗೆ ನೇರ ಬಂದದ್ದನ್ನ ನಮ್ಗೆ ಮೊಬೈಲ್ ನಲ್ಲಿ ಬಂತು, ನಾವು ತಗೊಂಡಿದೀವಿ ಅಷ್ಟೇ, ನಾವು ಬೇರೆ ಕಡೆಯಿಂದ ಕೈ ಹಾಕಿ ತಗೊಂಡಿಲ್ಲ ಅಂತ. ಹೀಗೆ ನಮಗೊಂದು ಸಮಾಧಾನ ಇರುತ್ತೆ. ಆದ್ರೆ ತುಂಬಾ ಶುದ್ಧವಾಗಿ ಯೋಚನೆ ಮಾಡಿದ್ರೆ ಅದು ಒಂದು ರೀತಿ ಅಪರಾಧವೇ. ಹಾಗಾಗಿ ವಾಮನನ ಅವತಾರ ನಮಗೆ ಕೊಟ್ಟ ಸಂದೇಶ, ನಮ್ಮ ಬದುಕಿನುದ್ದಕ್ಕೂ ಕೂಡ ದೇವರನ್ನ ಮರೆಯದೇ ಇರಬೇಕು ಅಂತ. ಹೃದಯದಲ್ಲಿ ಹೊತ್ತು ಸಾಗುವುದು ಅಂದ್ರೆ, ಹೃದಯ ಅಂದ್ರೆ ಏನ್ ಹೇಳಿ, ನಮ್ಮ ಇಡೀ ದೇಹದ ಎಲ್ಲಾ ಭಾಗಗಳಿಗಿಂತಲೂ ಅತ್ಯಂತ ಮುಖ್ಯವಾದ ಜಾಗ ಅದು. ಅದು ಅವರೋಧ ಅಂತ ಅದಕ್ಕೆ ಹೆಸರು. ಅರಮನೆ ಅದು. ಅರಮನೆಯಲ್ಲಿ ಯಾರು ಇರ್ತಾರೆ? ಅದ್ರ ಯಜಮಾನ ಇರ್ತಾನೆ. ಹಾಗಾದ್ರೆ ಈ ಮನೆ ಯಜಮಾನ ಯಾರು? ಅವನನ್ನು ಮರೆತು ನಾವು ಬದುಕುದು ಅಂತಂದ್ರೆ ಏನ್ ಅರ್ಥ? ನಾವು ಕೃತಜ್ಞರು ಅಂತ ಅರ್ಥ. ಆಗ್ಬಾರ್ದು ಅನ್ನೋದನ್ನ ಬಲಿಯ ಚಿಂತನೆಯಲ್ಲಿ ನಮಗೆ ತಿಳಿಸ್ತಾರೆ.
ಇಷ್ಟಾದ್ಮೇಲೆ ಸ್ವಯಂಭುವ ಮನು ಕಳೆದು ಹಿಂದೆ ಹೇಳಿದ ಹಾಗೆ ಸ್ವಾರೋಚಿಷ ಆಯ್ತು, ಚಾಕ್ಷುಷ ಆಯ್ತು, ತಾಪಸ ಆಯ್ತು, ವೈವಸ್ವತ ಇದ್ಯಾವುದು ರೈವತ ಆಯ್ತು. ಕೊನೆಗೆ ವೈವಸ್ವತ ಮನ್ವಂತರದ ಪೂರ್ವದ ಕೊನೆಯ ಭಾಗದ ಕಥೆಯನ್ನು ಹೇಳ್ತಾರೆ. ಆ ಸತ್ಯವ್ರತ ಅನ್ನುವಂತಹ ಒಬ್ಬ ರಾಜ ಆ ಅರ್ಘ್ಯವನ್ನ ಬಿಡ್ತಾ ಇರುವ ಸಂದರ್ಭದಲ್ಲಿ ಒಂದು ಕೈಗೆ ಮೀನು ಸಿಗತ್ತೆ. ಮೀನ್ ಸಿಕ್ಕಿದಾಗ ಅದು ನನ್ನನ್ನು ಕಾಪಾಡು, ರಕ್ಷಿಸು ಪ್ಲೀಸ್, ಯಾಕಂದ್ರೆ ದೊಡ್ಡ ಮೀನುಗಳು ನನ್ನನ್ನು ಗುಳುಂ ಅಂತ ನುಂಗಿ ಬಿಡುತ್ತೆ, ನನಗೆ ಬದುಕಬೇಕು ಅಂತ ಆಸೆ ಇದೆ. ಇವ್ನು ರಾಜ ಅಲ್ವಾ, ನಾನ್ ರಕ್ಷಣೆ ಮಾಡ್ತೇನೆ ಅಂತ ಅವನಿಗೆ ಮನಸ್ಸಲ್ಲಿ ಬಂತು. ಒಂದು ಪಾತ್ರೆಯಲ್ಲಿ ಹಾಕಿದ. ಅವ್ನು ಸಂಧ್ಯಾ ಮುಗಿಸಿ ಬಂದು ನೋಡ್ತಾನೆ, ಪಾತ್ರೆ ತುಂಬಾ ತುಂಬ್ಕೊಂಡ್ಬಿಟ್ಟಿದೆ ಆ ಮೀನು. ಅಯ್ಯೋ, ನಂಗೆ ಇಲ್ಲಿ ಕೈ ಕಾಲು ಅಲ್ಲಾಡಿಸ್ಲಿಕ್ಕೆ ಆಗ್ತಿಲ್ಲ, ಒಂಚೂರು ದೊಡ್ಡದಕ್ಕೆ ಹಾಕು. ತಗೊಂಡು ಕಡಾಯಿಗೆ ಹಾಕಿದ. ಅದು ಸ್ವಲ್ಪ ಹೊತ್ತು ಬಿಟ್ರೆ ಮತ್ತೆ ಕಡಾಯಿ ತುಂಬ್ಕೊಂಡ್ಬಿಟ್ಟಿದೆ. ಕೊನೆಗೆ ಇನ್ನೊಂದು ದೊಡ್ಡ ಸ್ವಿಮ್ಮಿಂಗ್ ಪೂಲಿಗೆ ಹಾಕಿದ. ಅಲ್ಲಿ ಹಾಕಿದ್ರೆ ಅದು ತುಂಬ್ಕೊಂಡ್ಬಿಟ್ಟಿದೆ. ದೊಡ್ಡ ಕೆರೆಗೆ ಹಾಕಿದ, ಅದು ತುಂಬೋಯ್ತು. ನದಿಯ ಪಾತ್ರಕ್ಕೆ ಬಿಟ್ಟ, ಅಲ್ಲೂ ತುಂಬೋಯ್ತು. ಸೀದಾ ಎಳ್ಕೊಂಡು ಹೋಗಿ ನಿಧಾನಕ್ಕೆ ಪಾತ್ರದ ಕೊನೆಯ ಸಮುದ್ರಕ್ಕೆ ಬಿಟ್ಟ. ಸಮುದ್ರಕ್ಕೆ ಬಿಟ್ಟಾಗ ಇಡೀ ಸಮುದ್ರ ತುಂಬಿ ಅವನನ್ನ ಎತ್ತರದಿಂದ ಕಣ್ಬಿಟ್ಟು ನೋಡ್ತಾ ಇದೆ. ಆಗ ಅವನಿಗೆ ಫ್ಲಾಶ್ ಆಯ್ತು, ವಿಷ್ಣು ರಸಿ, ನೀ ವಿಷ್ಣು ಅಲ್ವಾ? ವಿಷ್ಣು ಅಂದ್ರೆ ಎಲ್ಲ ಕಡೆ ತುಂಬಿದವನು ಅಂತ ಅರ್ಥ. ವಿಷ್ಣು ರಸಿ, ಈಗಾದ್ರೂ ಗೊತ್ತಾಯ್ತಲ್ವಾ? ನಾನ್ ಗೊತ್ತಾಗುತ್ತೋ ಗೊತ್ತಾಗುತ್ತೋ ಅಂತ ಎಷ್ಟೊತ್ತು ಕಾಯ್ತಾ ಇದ್ದೆ. ಪ್ರತಿ ಸರ್ತಿ ನಾವು ತುಂಬಿಕೊಂಡಿದ್ದು ಅದೇ ಕಾರಣಕ್ಕಾಗಿ, ವಿಶತಿ ಸರ್ವತ್ರ. ನಿನ್ನ ಮೇಲೆ ತುಂಬಾ ಸಂತೋಷ ಆಯ್ತು ನನಗೆ. ನಾನು ಯಾಕೆ ಬಂದೆ ಅಂದ್ರೆ ನಿನ್ಗೊಂದು ವಿಷಯ ಹೇಳ್ಬೇಕಿತ್ತು. ಇನ್ ಕೆಲವೇ ಕಾಲದಲ್ಲಿ ಈ ಇಡೀ ಮನ್ವಂತರ ಮುಳುಗಿ ಹೋಗುವಂತ ಪ್ರಸಂಗ ಇದೆ. ಮುಂದಿನ ಹೊಸ ಮನ್ವಂತರ ಬರುತ್ತೆ. ಆಗ ನೀನೇ ಅದರ ಮುಂದಿನ ಹೋಲ್ಡರ್. ನಿನ್ ಜವಾಬ್ದಾರಿ ಅದು ನೋಡ್ಕೊಳ್ಳಿಕ್ಕೆ. ಅದನ್ನಾಗಿ ಈ ಮನ್ವಂತರದಲ್ಲಿ ಸಿಕ್ಕುವ ಒಳ್ಳೆ ಬೀಜಗಳನ್ನೆಲ್ಲ ತೆಗೆದಿಡು. ಮುಂದಿನ ಸಸ್ಯ ಬೀಜ, ಪ್ರಾಣಿ ಬೀಜ, ಪಕ್ಷಿ ಬೀಜ ಎಲ್ಲವೂ ಅಪರೂಪವಾದದ್ದೇನಿದೆ ಅದೆಲ್ಲ ತೆಗೆದು ಋಷಿಗಳನ್ನು ಸೇರಿಸ್ಕೊಂಡು ಕೂಡಿಸು. ನಾನು ನಿನ್ನನ್ನು ಮುಂದಿನ ಮನ್ವಂತರಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತೇನೆ. ಹೆದರ್ಬೇಡ, ಕಾಯ್ತಾ ಇರು ನನಗೆ. ಎಲ್ಲ ಸಿದ್ಧಪಡಿಸಿ ದೋಣಿಯಲ್ಲಿ ಇಟ್ಕೊ. ಆಯ್ತು, ಅವನು ಹೇಳಿದ ಹಾಗೇನೆ ಕೆಲವು ದಿನಗಳಲ್ಲಿ ಇಡೀ ಜಗತ್ತು ಮುಳುಗಡೆಯ ಸ್ಥಿತಿಗೆ ಬಂತು. ಬಂದಾಗ ಭಗವಂತ ಹೇಳಿದ್ದ ಮಾತು ಅವನಿಗೆ ಧೈರ್ಯದಲ್ಲಿ ಇತ್ತು. ಅದರಿಂದಾಗಿ ಕಾಯ್ತಾ ಕೂತ ದೋಣಿಯಲ್ಲಿ ಹಿಡ್ಕೊಂಡು. ಆಗ ಸ್ವತಃ ಭಗವಂತ ಆ ಪ್ರಳಯ ಜಲಾವಧಿಯನ್ನ ಭೇದಿಸಿಕೊಂಡು ಒಂಟಿ ಕೊಂಬನ್ನ ಹೊಂದಿದವನಾಗಿ ಮೀನನಾಗಿ ಬಂದ. ಬಂದಾಗ ಆ ಹಗ್ಗವನ್ನ ಕಟ್ಟಿ ಆ ಮೀನಿನ ಕೊಂಬಿಗೆ ಕಟ್ಟಿ ಅದರಲ್ಲಿ ಕೂತು ಭಗವಂತನ ಹತ್ರ ಮಾತಾಡ್ತಾ ಬಂದ. ಮಾತಾಡ್ತಾ ಬಂದ್ರೆ ಅದೇ ಮತ್ಸ್ಯ ಪುರಾಣವಾಗಿ ಸಿಕ್ಕಿತು ಅಂತ ನಮಗೆ ಉಲ್ಲೇಖ ಮಾಡ್ತಾರೆ. ಮತ್ಸ್ಯ ಪುರಾಣದ ಆ ಉಪದೇಶವನ್ನ ಪಡೆದ ನಂತರ ಆ ಮುಂದಿನ ಅಂದ್ರೆ ಅಷ್ಟರಲ್ಲಿ ಅದರ ಮಧ್ಯದಲ್ಲಿ ಒಂದೇನಾಯ್ತು ಅಂದ್ರೆ ಆ ಈ ಸೋಮಕ ಅಂತ ಒಬ್ಬ ರಾಕ್ಷಸ ಚತುರ್ಮುಖನ ಒಂದು ಕ್ಷಣದ ತೂಕಡಿಕೆ, ಒಂದೇ ಕ್ಷಣ, ಒಂದು ಕ್ಷಣ ಹೀಗೆ ತೂಕಡಿಕೆ ಬಂದಾಗ ವೇದಾಭಿಮಾನಿಗಳನ್ನು ಎಳ್ಕೊಂಡು ಹೋಗ್ಬಿಟ್ಟ. ಇಡೀ ಜಗತ್ನಲ್ಲಿ ವೇದವನ್ನ ತಿಳ್ಕೊಳ್ಬೇಕು ಅಂತ ಯೋಚನೆ ಮಾಡೋರಿಗೆಲ್ಲ ಅರ್ಥನೇ ಹೊಳಿತಾ ಇಲ್ಲ, ಬರೀ ಬಾಯ್ಪಾಠ ಮಾಡುದೇ ಸರಿ ಅಂತ ಅನ್ನೋ ತರ ಸ್ಥಿತಿಗೆ ಬಂದು ನಿಂತಿತು. ಆಗ ಚತುರ್ಮುಖ ಭಗವಂತನನ್ನ ಕೇಳಿಕೊಂಡೆ, ಹೀಗಾಗಿದೆ, ನಾನು ಎದುರಿಸ್ತೇನೆ ಅಂತ ಹೇಳಿ, ಅವನಿಗೆ ಇನ್ನೊಂದು ಹೆಸರು ಇದೆ ಹಯಗ್ರೀವ ಅಂತ. ಅವನನ್ನ ಯುದ್ಧದಲ್ಲಿ ಸೋಲಿಸಿ ಆ ವೇದಗಳನ್ನ ಮರಳಿ ಭಗವಂತನ ಕೈ ಅಂದ್ರೆ ಚತುರ್ಮುಖನ ಕೈಗೆ ತಂದಿಡ್ತಾನೆ. ಇದು 2 ಸರ್ತಿ ಈ ಪ್ರಕರಣ ನಡೆದಿದೆ. ಒಂದು ಸರ್ತಿ ಮಧುಕೈಟವರು ಈ ವೇದಾಭಿಮಾನಿಗಳನ್ನ ಅಪಹರಿಸಿದ್ದಾಗ ಸ್ವತಃ ಭಗವಂತ ಹಯಗ್ರೀವ ರೂಪದಿಂದ, ಇಲ್ಲಿ ಹಯಗ್ರೀವ ಅಸುರ, ಅಲ್ಲಿ ಹಯಗ್ರೀವ ರೂಪದಿಂದ ಭಗವಂತ ಬಂದು ಅವನನ್ನ ಉದ್ಧರಿಸಿದ. ಅಂದ್ರೆ ವೇದ ಅಭಿಮಾನಿಗಳನ್ನ, ಅಂದ್ರೆ ವೇದಗಳು ಎಲ್ಲರ ಕೈಯಲ್ಲಿ ಇರುತ್ತೆ, ಆದ್ರೆ ಅದನ್ನು ಹೇಗೆ ಉಪಯೋಗಿಸುದು, ಯಾಕೆ ಉಪಯೋಗಿಸ್ಬೇಕು, ಅದರ ಅರ್ಥ ಏನು ಅಂತ ಅನ್ನೋದೇ ಹೊಳಿಯದ ಹಾಗಾಗುತ್ತೆ ಆ ಅಭಿಮಾನಿ ದೇವತೆಗಳು ಕಳೆದು ಹೋದಾಗ. ಅದನ್ನ ಮತ್ತೆ ಅವರ ತಲೆಯಲ್ಲಿ ಆ ಮಂತ್ರಾರ್ಥ ಚಿಂತನೆ ಮಾಡ್ಲಿಕ್ಕೆ ಬೇಕಾದ ಶಕ್ತಿಯನ್ನ ತುಂಬುವ ಹಾಗೆ, ಆ ಮಂತ್ರಗಳು ಹೊಳೆಯುವ ಹಾಗೆ ಆ ಭಗವಂತನ ರಕ್ಷೆಯಿಂದಾಗಿ ಚತುರ್ಮುಖ ಮತ್ತೆ, ಯಾಕಂದ್ರೆ ಚಿತ್ತಾಭಿಮಾನಿ, ಚಿತ್ತದಲ್ಲಿ ಮತ್ತೆ ಅದನ್ನ ಮರುಸ್ಥಾಪನೆ ಮಾಡಿದ ಅಂತ. ಹೀಗೆ ಮತ್ಸ್ಯಾವತಾರದಿಂದ, ಮತ್ಸ್ಯ ಅಂತಂದ್ರೆ ಮದಂ ಶತಿ, ನಮ್ಮಲ್ಲಿರುವ ಮದವನ್ನ ಕಳಿಯತ್ತೆ ಅಂತ ಅರ್ಥ ಮತ್ಸ್ಯ ರೂಪ. ಅದೇನು ಅಂತ ಮತ್ತೆ ಇನ್ನೊಂದೆರಡು ರೂಪಗಳು ನೋಡಿದ್ಮೇಲೆ ನೋಡೋಣ. ಸರಿ, ಇಷ್ಟು ವೈವಸ್ವತ ಮನು ತನ್ನ ಅಧಿಕಾರವನ್ನ ಭಗವಂತನ ಆದೇಶದಂತೆ ಪಡ್ಕೊಂಡ ನಂತರ ಅವನಿಗೆ ಒಳ್ಳೆಯ ಸಂತತಿಯನ್ನ ಪಡಿಬೇಕು ಅಂತ ಅಪೇಕ್ಷೆಯಾಗಿ ಮಕ್ಕಳನ್ನ ಪಡೆದ. ಅದರಲ್ಲಿ ಮೊದಲು ಒಬ್ಬ ಮಗನನ್ನ ಪಡೆದ ಅವನು, ಸುದ್ಯುಮ್ನ ಅಂತ ಅವನ ಹೆಸರು. ಅಷ್ಟರಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಹುಟ್ಟುವಾಗ ಏನಾಗ್ಬಿಟ್ಟಿದೆ, ಅವನು ಸಂಕಲ್ಪ ಮಾಡಿದ್ದು ಒಬ್ಬ ಸಂತತಿ ಬೇಕು ಅಂತ, ಗಂಡು ಸಂತತಿ ಬೇಕು ಅಂತ. ಆದ್ರೆ ಅದು ಹುಟ್ಟಿದ ಹೆಣ್ಣು ಹುಟ್ಬಿಟ್ಟಿದೆ. ಅವನಿಗೆ ಗಾಬರಿಯೂ ಆಯ್ತು. ಪುರೋಹಿತರ ಹತ್ರ ಕೇಳಿದ, ನೀವು ಯಜಮಾನನಿಗೆ ಏನು ಸಂಕಲ್ಪ ಇದೆ ಅಂತ ಯೋಚನೆ ಮಾಡಿ ತಾನೆ ನೀವು ಸಂಕಲ್ಪ ಮಾಡಿ? ಹೌದು.
ಆದ್ರೆ ಮತ್ತೆ ಯಾಕೆ ಹೀಗಾಯ್ತು? ಅಷ್ಟೊತ್ತಿಗೆ ಒಳಗೆ ಸಂಕಲ್ಪ ಮಾಡಿದೆ. ಇನ್ನು ಕೆಲವರ ಹತ್ರ ಹೋಗಿ ಕೇಳಿದಾಗ ವಿಚಾರಿಸಿದಾಗ ಗೊತ್ತಾಯ್ತು ಅವನ ಹೆಂಡತಿ, "ನನಗೆ ಹೆಣ್ಣು ಮಗು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ನೀವು ಜಪ ಮಾಡುವಾಗ ಮಂತ್ರದಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಬಿಡಿ." ಪಾಪ ಆ ಹೆಣ್ಣಿನ ಅಪೇಕ್ಷೆಗೆ ಅನುಗುಣವಾಗಿ ಅವ್ರು ಜಪ ಮಾಡಿದ್ ಬದಲಾಗಿ ಅದು ಹೆಣ್ಣು ಹುಟ್ಬಿಟ್ಟಿದೆ. ಇವನಿಗೆ ಬೇಜಾರಾಯ್ತು. ಬೇಜಾರಂದ್ರೆ ಹೆಣ್ಣು ಹುಟ್ಟಿದ್ದಕ್ಕೆ ಬೇಜಾರಲ್ಲ. ಎಲ್ಲ ಈ ಕಥೆಯನ್ನು ಹೇಳುವಾಗ ನಮ್ಮ ಈಗಿನ ತಲೆಮಾರುಗಳಿಗೆ ಭಾರಿ ಕಷ್ಟ ಈ ಕಥೆಗಳನ್ನು ಹೇಳುವುದೇ ಕಷ್ಟ. ಅಂ ಯಾವುದನ್ನ ಬಯಸುವುದೋ ಅದು ಆ ತಂದೆ ತಾಯಿಗಳ ಕೈಯಲ್ಲಿದೆ. ಅದು ಯಾಕೆ ಹಾಗೆ ಬಯಸಿದ್ದು? ಹೆಣ್ಣು ಬಯಸಬಾರದಿತ್ತಾ? ಹೆಣ್ಣಾದ್ರೆ ಏನಾಯ್ತು? ರಾಜನಿಗೆ ತಲೆಕೆಟ್ಟಿದ್ಯಾ? ಅಂತೆಲ್ಲ ಏನೇನೋ ಶುರುವಾಗುತ್ತೆ. ಆದ್ರೆ ಅವನ ಉದ್ದೇಶ ಇದ್ದಿದ್ದೇನು ಅಂತ ಗೊತ್ತಾದ್ರೆ ಅದು ಅರ್ಥ ಆಗುತ್ತೆ. ಆದ್ರೆ ಅವನು ದೇವರ ಸಂಕಲ್ಪ ಅವನಿಗೆ ಯೋಚನೆ ಇದ್ದದ್ದು ಅದು ಗಂಡ ಆಗ್ಬೇಕು ಅಂತಾನೆ ಇತ್ತು. ಆದ್ರಿಂದಾಗಿ ವಸಿಷ್ಠರನ್ನು ಹೋಗಿ ಕೇಳ್ಕೊಂಡ. ಅವರು ಕುಲಗುರುಗಳು. ನೀವೇನಾದ್ರೂ ಸರಿ ನನಗೆ ಒಂದು ಗಂಡು ಮಗನೇ ಬೇಕು ಅಂತ. ಸರಿ ಮತ್ತೆ ಸೂರ್ಯ ದೇವರ ಹತ್ರ ಹೋದ. ಅಂದ್ರೆ ಸೂರ್ಯನಾರಾಯಣನ ಹತ್ರನೇ ಹೋದ. ಕೇಳ್ಕೊಂಡ. ನನಗೆ ಹೀಗೆ ಯಜಮಾನನಿಗೆ ನಾನು ಇದನ್ನು ಬೇಕು ಅಂತ ಬಯಸಿದ್ದೆ. ಹೀಗಾಗ್ಬಿಟ್ಟಿದೆ. ಹೌದಾ? ಸರಿ ಹಾಗಿದ್ರೆ ಆ ಅವನನ್ನ ಮತ್ತೆ ಗಂಡು ಮಾಡೋಣ ಅಂತ ಹೇಳಿ ವಾಪಸ್ ಗಂಡು ಮಾಡಿದ್ರು. ಅವ್ನು ಮತ್ತೆ ಸುದ್ಯುಮ್ನನಾಗಿ ಬಂದ. ಈ ಈ ಈಗದ್ ಕಥೆ ಏನಲ್ಲ. ಈ ಗಂಡು ಹೆಣ್ಣಾಗುದು, ಹೆಣ್ಣು ಗಂಡಾಗುದು. ಆದ್ರೆ ಹೆಣ್ಣಿದ್ದವರು ನಾನು ಗಂಡು ಅಂತ ಅನ್ಕೊಳ್ಳುದು, ಗಂಡಿದ್ದವ್ರು ನಾನು ಹೆಣ್ಣು ಅನ್ಕೊಳ್ಳೋದು ಹುಚ್ಚಿರ್ಲಿಲ್ಲ. ಶರೀರದಲ್ಲಿ ಬದಲಾಯಿತು ಅಷ್ಟೇ. ಆ ಸೀದಾ ವಾಪಸ್ ಬಂದ ಸುದ್ಯುಮ್ನನಾಗಿ ಅಧಿಕಾರ ನಡೆಸ್ಕೊಂಡ. ಒಂದ್ ಸರ್ತಿ ಬೇಟೆಗೆ ಅಂತ ಹೋಗ್ಬೇಕಾಯ್ತು. ಹೋದ. ಬೇಟೆಗೆಲ್ಲ ಉತ್ತರ ಜಾಗ ಆ ತಪ್ಪಲಿನ ಭಾಗಕ್ಕೆ ಹೋದ. ಭಾಗಕ್ಕೆ ಹೋದ್ರೆ ಅಲ್ಲೊಂದು ಇಳಾವರ್ತ ಅಂತ ಒಂದು ಜಾಗ ಇತ್ತು. ಆ ಇಳಾವರ್ತ ಜಾಗದ ಹತ್ರ ಹೋಗಿ ತನ್ನ ಸೇನೆ, ತನ್ನ ಸೇವಕರು, ತನ್ನ ಕುದುರೆಗಳು ಎಲ್ಲ ತಗೊಂಡು ಹೋಗ್ತಾ ಇದ್ದಾನೆ. ಹೋಗುವಷ್ಟರಲ್ಲಿ ಸ್ವಲ್ಪ ದೂರ ಹೋಗಿದ್ದಾನೆ. ಯಾಕೋ ಒಂಥರ ವಿಚಿತ್ರ ಅವನಿಗೆ ಆ ಮೈ ಕೈ ಎಲ್ಲ ಸ್ವಾಧೀನ ಇಲ್ಲ. ಯಾಕೋ ಮೈ ಕೈ ಎಲ್ಲ ನೋವು ಅನ್ನೋ ತರ. ಎಲ್ಲೋ ನೀರ್ ಕುಡಿಬೇಕು ಅಂತ ಅನಿಸಿ ಬೊಗಸೆ ಕೈ ಹಾಕ್ಲಿಕ್ಕೆ ನೋಡ್ತಾನೆ. ಎಲ್ಲ ಪ್ರತಿಮೆ ತಾನು ತನ್ನ ಜೊತೆಗಿದ್ದವರು ಎಲ್ಲರೂ ಹೆಣ್ಣಿನ ರೂಪ. ಅರೆ! ಇದೇನಾಯ್ತು? ನೋಡಿದ್ರೆ ತನ್ನ ಸುತ್ತ ಇದ್ದವರನ್ನೇ ಅಷ್ಟು ತನಕ ಸುಮ್ನೆ ಮಾತಾಡ್ಕೊಂಡು ಹೋಗ್ತಾ ಇದ್ರು. ಹಿಂದೆ ನೋಡಿದ್ರೆ ಎಲ್ರೂ ಹಾಗೆ. ಒಬ್ರಿಗಿಂತ ಒಬ್ರು ಹಿಂದೆ ಇದ್ದವರೆಲ್ಲ ಕುದುರೆಗಳು ಹೆಣ್ಣಾಗ್ಬಿಟ್ಟಿವೆ. ಸೇನೆ ಇದ್ದವರು ಹೆಣ್ಣಾಗ್ಬಿಟ್ಟಿದ್ದಾರೆ. ಎಲ್ರೂ ಹೆಣ್ಣು. ಇದು ಒಳ್ಳೆ ಫಜೀತಿ ಆಗೋಯ್ತಲ್ಲ. ಇದನ್ ಏನು ಅಂತ ಗೊತ್ತಾಗ್ಲಿಲ್ಲ. ಒಂದ್ ತಲೆ ಕೆಟ್ಟೋಯ್ತು. ನಾಚಿಕೆನೂ ಆಯ್ತು. ವಾಪಸ್ ಹೋಗುದು ಹೆಂಗೆ? ಏನು ಅಂತ ಹೋಗಿ ಹೇಳುದು ಅಪ್ಪ, ಅಪ್ಪ ನಾನು ಸುದ್ಯುಮ್ನ ನೀ ಆಗ್ಬಿಟ್ಟಿದ್ದೀನಿ ಅಂತ ಹೇಳುದಾ? ಅದಕ್ಕೆ ಅವನು ಅಲ್ಲೇ ಉಳಿದು ಬಿಟ್ಟ. ವಾಪಸ್ ಬರ್ಲೇ ಇಲ್ಲ. ಅಪ್ಪನಿಗೆ ತಲೆ ಕೆಡ್ತು. ಏನೋ ಒಂದು ಹೆಚ್ಚು ಕಮ್ಮಿ ಆಗಿದೆ. ಇದನ್ನ ಏನಂತ ವಿಚಾರಿಸ್ಬೇಕು ಅಂತ ಹುಡ್ಕೊಂಡು ಅಲ್ಲಿಗೆ ಬಂದ. ಬಂದ್ರೆ ಆವಾಗ ಅವನು ಬರ್ತಾ ಇದ್ದ. ಆ ಇಳಾವರ್ತದ ಹತ್ರ ಇವನಿಗೇನೋ ಒಳಗಿನಿಂದ ಒಂದು ಸಿಕ್ಸ್ತ್ ಸೆನ್ಸ್ ಏನೋ ಹೆಚ್ಚು ಕಮ್ಮಿ ಆಗ್ಲಿಕ್ಕಿದೆ ಬರ್ಬಹುದಪ್ಪ ಅಂತ ಸೀದಾ ಅಲ್ಲಿಗೆ ಬಂದ್ರೆ ಅಪ್ಪ ಬರ್ತಾ ಇದ್ದಾನೆ. ಅಪ್ಪ ಅಪ್ಪ ಬರಬೇಡ ಅಮ್ಮ ಆಗ್ಬಿಡ್ತೀಯ ಅಂತ. ಇಲ್ಲಿ ಬಂದವರೆಲ್ಲ ಹೆಣ್ಣಾಗದೆ ಪರಿಸ್ಥಿತಿ ಆಗ್ಬಿಟ್ಟಿದೆ. ಇಲ್ಲಿ ನೋಡ್ತಾನು ಇಡೀ ಪರಿಸರವನ್ನು ಗಮನಿಸ್ತಾನೆ. ಒಂದೇ ಒಂದು ಗಂಡಿಲ್ಲ. ಏನು ಅಂತಾನು ಪಕ್ಕ ಗೊತ್ತಾಗಿರ್ಲಿಲ್ಲ. ಕೊನೆಗೆ ಅದು ಏನಾಗಿದೆ ಅಂತಂದ್ರೆ ಇದರ ಹಿಂದೆ ಒಂದು ಪ್ರಸಂಗದಲ್ಲಿ ಅದು ಇಡೀ ರುದ್ರದೇವರ ಜಾಗ. ರುದ್ರದೇವರು ಮತ್ತು ಪಾರ್ವತಿ ಇದ್ದ ಜಾಗ. ಪ್ರತಿ ಸರ್ತಿ ಪಾರ್ವತಿ ರುದ್ರದೇವರು ಒಟ್ಟಿಗೆ ಏಕಾಂತದಲ್ಲಿ ಇರಬೇಕಾದ್ರೆ ಅವ್ರೇನೋ ಒಂದು ಏಕಾಂತವನ್ನ ಅನುಭವಿಸಬೇಕು ಅಂತ ಪಿಸು 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 ಮಾತಾಡ್ಬೇಕಾದ್ರೆ ಬರೋರು ಋಷಿಗಳು. ಗುರುಗಳಲ್ವಾ? ಗುರು ಇವ್ನು ರುದ್ರದೇವ. ಆನಂತರ ಬಂದು ಒಂದು ಈ ಡೌಟ್ ಇದೆ, ಆ ಡೌಟ್ ಇದೆ, ಹಾಗಿದೆ, ಹೀಗಿದೆ. ಇವ್ರಿಗೆ ಒಂದು ನಾವು ಮಾತಾಡ್ಕೊಳ್ಳೋದು ಟೈಮೇ ಇಲ್ಲ. ಸಿಟ್ಟು ಬಂತು. 1 ಸಲ, 2 ಸಲ, 3 ಸಲ ಆಯ್ತು ಅದು ಸುಮಾರು ಸಲ ಆಗಿತ್ತು ಮನೆಯಲ್ಲಿ. ಅದು ಸುಮಾರು ಸರ್ತಿ ಆಗುತ್ತೆ ಕೂಡ ನಂಗೆ. ಪ್ರೈವಸಿನೇ ಇಲ್ಲ ಅಂತ ಸಿಟ್ಟು ಬಂದು ಅವಳು ಶಾಪ ಬಿಟ್ಬಿಡ್ತಾಳೆ. ನನ್ನ ಈ ವಠಾರ ಅಂತ ಅನ್ನುವಂತದ್ದು, ಇಳಾವರ್ತ ಅಂತ ಅನ್ನೋದು ಅದು ನನ್ಗೆ ಸಂಬಂಧ ಬಿಡುತ್ತೆ. ನನ್ನ ಪ್ರೈವಸಿಗೆ ಸಂಬಂಧ ಬಿಡುತ್ತೆ. ನೀವೊಬ್ರು ಬಿಟ್ಟು ಇನ್ನು ಯಾರೇ ಇಲ್ಲಿ ಗಂಡಸರು ಬಂದ್ರು ಕೂಡ ಅವರೆಲ್ಲ ಹೆಣ್ಣಾಗೋಗ್ಬೇಕು ಅಂತ ಶಾಪ ಅವ್ನು. ಹಾಗಾಗಿ ಈ ಪರಿಸ್ಥಿತಿ ಸುದ್ಯುಮ್ನನಿಗೆ ಬಂತು. ಮೊದಲು ಹುಟ್ಟಿದ್ದೇ ಹೆಣ್ಣಾಗಿ. ಏನೋ ಒತ್ತಾಯಕ್ಕೆ ಗಂಡು ಮಾಡಿದ್ರು. ಮತ್ತೆ ಅದು ಈ ತರದ ಶಾಪದ ದುಸ್ಥಿತಿಯಿಂದ ಮತ್ತೆ ಹೆಣ್ಣೇ ಆಯ್ತು. ಸರಿ ಕೊನೆಗೆ ಆದ್ರೂ ಬಾ ನೀನ್ ಅದೆಲ್ಲ ಯೋಚನೆ ಮಾಡ್ಬೇಡ. ಏನಾದ್ರೂ ಇದಕ್ಕೊಂದು ಪರಿಹಾರ ಕೊಡೋಣ ಅಂತ ಸೀದಾ ಕರ್ಕೊಂಡ್ ಬಂದ. ಕರ್ಕೊಂಡ್ ಬಂದ್ರೆ ಒಂದು ನಾಚಿಕೆ ನಾಚಿಕೆ. ಎಲ್ಲ ಮೇನೆ ಒಳಗೆ ಪರದೆ ಒಳಗೆ ಬರುದು. ರಾಜ ಬರುದೇ ಇಲ್ಲ. ರಾಜ ಎಲ್ಲಿಗೆ ಹೇಳಿದ್ರು ರಾಜ ಗೊತ್ತಿಲ್ಲ. ಮತ್ತೆ ಇದ್ಯಾರು ಹೋಗುದು? ಇದು ನಿಮ್ಗೆ ಹೇಳ್ಲಿಕ್ಕೆ ಆಗಲ್ಲ ಅಂತ. ಇದೇನೋ ರಾಜನಿಗೆ ಏನೋ ವಿಚಿತ್ರ ಸಂಬಂಧ ಇರ್ಬೇಕು. ಏನ್ ನಮ್ಗೆಲ್ಲ ಹೇಳ್ಲಿಕ್ಕೆ ಆಗದು ಅಂತ ಹೇಳಿ ಸುಮ್ನಾಗ್ಬಿಡ್ತಿದ್ರು ಪ್ರಜೆಗಳು. ಕೊನೆಗೆ ಮತ್ತೆ ವಸಿಷ್ಠರ ಹತ್ರ ಹೋಯ್ತು ವಿಷಯ. ಮತ್ತೆ ಸೂರ್ಯದೇವರ ಹತ್ರ ಪ್ರಾರ್ಥನೆ ಮಾಡುವುದಾಯ್ತು. ಓಹ್! ಆ ಶಾಪವನ್ನ ನಾನು ಮೀರುವ ಹಾಗಿಲ್ಲ. ಆದ್ರೆ ನಿಮಗೆ ಕೊಟ್ಟ ವರವನ್ನು ನಾನು ಪೂರ್ತಿ ತಪ್ಪಿಸುವ ಹಾಗಿಲ್ಲ. ಆಗ್ಲಿ ಸ್ವಲ್ಪ ಕಾಲ ಹೆಣ್ಣಾಗಿರ್ತಾನೆ, ಸ್ವಲ್ಪ ಕಾಲ ಗಂಡಾಗಿರ್ತಾನೆ ಅಂತ 1 ವರ್ಷದ ಆಚೆ ಈಚೆಯಲ್ಲಿ ಒಂದು ಹೆಣ್ಣು, ಒಂದ್ ಸಲ ಗಂಡು ಅಂತ. ಆಯ್ತು. ಮತ್ತೆ ರಾಜ್ಯಭಾರದ ಜವಾಬ್ದಾರಿ ಕೊಟ್ರು, ನಡೆಸ್ತಾ ಇದ್ದ. 1 ವರ್ಷ ಚೆನ್ನಾಗಿ ಎಲ್ಲ ಬೇಕಾದ ಕಾರ್ಯಕ್ರಮ ನಡೀತಾ ಇತ್ತು. ಇನ್ನೊಂದು ವರ್ಷ ಆಗುವಾಗ ಇಲ್ಲ.
ಕಡತಗಳೆಲ್ಲ ಟೇಬಲ್ ಮೇಲೆ ಬೆಳೀತಾ ಇದೆ. ಸೈನ್ ಹಾಕ್ಲಿಕ್ಕೆ ಅಯ್ಯೋ ರಾಜ ಇಲ್ಲ. ರಾಜ ಎಲ್ಲೋ ತಪಸ್ಸಿಗೆ ಹೋಗಿದ್ದಾನೆ. ಏನೇನು ಕತೆ. ಪ್ರತಿ ಸರ್ತಿ ಒಂದ್ ಕತೆ. 1 ವರ್ಷಕ್ಕೊಮ್ಮೆ ಹೀಗಾಗ್ತಿದೆ. ಇದೇನು? ಅರ್ಥ ಆಗ್ಲಿಲ್ಲ. ಅವನಿಗೆ ತುಂಬಾ ಹಿಂಸೆ ಆಗ್ಲಿಕ್ಕೆ ಶುರುವಾಯ್ತು. ಅದರ ಮಧ್ಯದಲ್ಲಿ ಏನಾಯ್ತು ಅಂದ್ರೆ, ಅವನು ಎಲ್ಲೋ ಏಕಾಂತ ಕಳೆದು ಹೋಗ್ತಿದ್ದ ಅಲ್ವಾ? ಆ ಜಾಗದಲ್ಲಿ ಆ ಬುಧ ನೋಡ್ದ ಚಂದ್ರನ ಮಗ. ಚಂದ್ರನ ಮಗ ಅಂದ್ರೆ ಚಂದ್ರನಿಗೆ ತಾರೆಯಲ್ಲಿ ಹುಟ್ಟಿದ ಮಗ. ಅವನಿಗೆ ಇವಳನ್ನು ನೋಡಿ ತುಂಬಾ ಮನಸ್ಸಿನಲ್ಲಿ ಬಹಳ ಅಪೇಕ್ಷೆ ಬಂತು. ಸರಿ ಕೇಳ್ಕೊಂಡ. ಆಯ್ತು. ಆ ಅಧಿಕಾರದಲ್ಲಿ ನಡಿಬೇಕಾದ್ರೆ ಅಂದ್ರೆ ಆ ಸಾರಿ ಸರಿ ಇರ್ತಿತ್ತು. ಆದ್ರೆ ಮತ್ತೆ ಉಳಿದ ಟೈಮ್ ಏನ್ ಮಾಡುದು? ಅವನು ಹೋಗ್ತಿದ್ದ. ರಾಜ್ಯದ ಜನ ಏನ್ ಮಾಡ್ಬೇಕು? ರಾಜನಿಗೆ ಸ್ವಲ್ಪ ತಲೆ ಕೆಟ್ಟು ಅದಕ್ಕೆ ಮತ್ತೆ ಅವನು ಯೋಚನೆ ಮಾಡ್ದ, ಈ ಸತಿ ಹೀಗೆ ಮಾಡಿದ್ರೆ ಸಾಕಾಗುದಿಲ್ಲ. ಮತ್ತೆ 10 ಮಕ್ಕಳನ್ನ ನಾನು ಪಡಿಬೇಕು ಅಂತ ಹೇಳಿ ಯಾಗ ಮಾಡಿ, ಇಕ್ಷ್ವಾಕು, ನೃಗ, ಶರ್ಯಾತಿ, ದಿಷ್ಟ, ದೃಷ್ಟ, ಕರುಷ, ಶಕ, ನರಿಷ್ಯಂತ, ಪೃಷತ್ರ, ನಾಭಾಗ ಅಂತ ಹೀಗೆ 10 ಜನ ಮಕ್ಕಳನ್ನ ಪಡೆದ. ಇವ್ರು ಒಬ್ಬೊಬ್ರದ್ದೇ ಒಂದೊಂದು ಕಥೆ ಇದೆ. ಉದ್ದುದ್ದಕ್ಕೆ. ಈ 9ನೇ ಸ್ಕಂಧ ಬರೀ ಕಥೆ. ಕಥೆ ಅನ್ನೋದಕ್ಕಿಂತ ಅದು ಕಥೆಗಳೂ ಇದೆ. ಅದ್ರ ಜೊತೆಗೆ ಹೆಸರು, 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 ಹೆಸರು ಒಂಥರ ಹರಿವಂಶ ಇದ್ದ ಹಾಗೆ. ಹರಿವಂಶದ ಮೊದಲ ಕಥೆಯಲ್ಲಿ ಹೇಗೆ ಬರೀ ಹೆಸರುಗಳು, ಹಾಗೆ ಇಲ್ಲೂ ಬರೀ ಹೆಸರು. ಅವ್ರು ಏನಾಯ್ತು ಅಂತ ಪೂರ್ತಿ ಹೇಳುದಿಲ್ಲ. ಒಂದು ಶಬ್ದದಿಂದ ಒಂದು ವಿಶೇಷಣ ಕೊಟ್ಟಿರ್ತಾರೆ, ಇಲ್ಲ ಅಂತಿಲ್ಲ. ಪೂರ್ತಿ ಹೇಳದೇ ಇದ್ರು ಕೂಡ ಹೇಳ್ತಾರೆ. ಆದ್ರೆ ಮತ್ತೊಂದು ಇದರ ಸ್ವಾರಸ್ಯ ಏನು ಅಂದ್ರೆ, ಈ ಕಥೆ ಹೇಳುವ ಶೈಲಿ ಅರ್ಥ ಆಗದೆ ಹೋದ್ರೆ ಕೆಲವೊಂದ್ ಸರ್ತಿ ಅಪಾರ್ಥಗಳಾಗುವ ಸಾಧ್ಯತೆಗಳು ಹೆಚ್ಚು. ಅವರಿಗೆ ಈ ಇಡೀ ಕಥೆಯ ಪ್ರಸಂಗದಲ್ಲಿ ಯಾವ ವ್ಯಕ್ತಿಯಿಂದ ಏನು ಹೆಚ್ಚು ಘಟನೆ ಆದದ್ದು ಉಲ್ಲೇಖ ಮಾಡಬೇಕೋ ಆ ಹೆಸರನ್ನು ಹೇಳ್ತಾರೆ. ನಾವೇನ್ ಅನ್ಕೋತೀವಿ, ಇಲ್ಲಿ ಈ ಹೆಸರು ಮಾತ್ರ ಇದೆ, ಇನ್ನೊಂದ್ ಕಡೆ ಇನ್ನೊಂದು ಹೆಸರು ಇರುತ್ತೆ. ಅವರಿಗೆ ಈ ಪ್ರಸಂಗದಲ್ಲಿ ಏನ್ ಹೆಸರು ಬೇಕಿರುತ್ತೋ ಅದನ್ನು ಹೇಳ್ತಾರೆ. ಇಲ್ಲಿ ಉಳಿದ ಪ್ರಸಂಗಗಳನ್ನು ಬಿಟ್ಟಿರ್ತಾರೆ. ಈಗ ರಾಮನ ಕಥೆಯನ್ನ ಹೇಳುವಾಗ ಅಲ್ಲಿ ಲವ ಕುಶ ಇತ್ಯಾದಿ 4 ಜನರ ಹೆಸರಲ್ಲಿ ರಾಮ ಲಕ್ಷ್ಮಣರು ಭರತ ಶತ್ರುಘ್ನರು ಅಂತ ಆದ್ಮೇಲೆ ಮುಂದಿನ ಪೀಳಿಗೆ ಬಗ್ಗೆ ಅಲ್ಲಿ ಮಾತಾಡುದಿಲ್ಲ. ಒಬ್ಬೊಬ್ಬರ ಹೆಸರನ್ನು ಮಾತ್ರ ಹೇಳ್ತಾ ಹೋಗ್ತಾರೆ. ಯಾರ ಅಧಿಕಾರಕ್ಕೆ ಬಂದ್ರು, ಯಾರ ಮುಂದೆ ಜವಾಬ್ದಾರಿ ನಡೆಸಿದ್ರು ಅವ್ರ ಹೆಸರು ಹೇಳ್ತಾರೆ. ಅದರ ಅರ್ಥ ಉಳಿದ ಮಕ್ಳು ಇರ್ಲಿಲ್ಲ ಅಂತಲ್ಲ. ಇದೆಲ್ಲ ನಮಗೆ ಎಚ್ಚರ ಇದ್ರೆ ಮಾತ್ರ ಕೆಲವೊಂದ್ ಸರ್ತಿ ಕಥೆ ಅರ್ಥ ಆಗುತ್ತೆ. ಹೀಗೆ ಅಲ್ಲಿಗೆ ಅವನ ಪಾರ್ಟ್ ಅಲ್ಲಿ ಅವನು ಪುರೂರವಸ್ಸು ಅಂತ ಒಬ್ಬ ಮಗ ಹುಟ್ಟಿದ. ಅದು ಮುಂದೆ 10ನೇ ಸ್ಕಂಧದ ಕಥೆಗೆ ಸಂಬಂಧಪಟ್ಟ ಕಥೆಯಾಗಿ ಮುಂದುವರಿಯುತ್ತೆ. ಇಲ್ಲಿ ಈ ಇಕ್ಷ್ವಾಕು ಇವರೆಲ್ಲ ಆ ಮನೆತನದ ಹಿರಿಯ ರಾಜರಾಗಿ ಮೆರೀತಾರೆ. ಇಕ್ಷ್ವಾಕು ಒಂಥರ ಟ್ರೆಂಡ್ ಸೆಟ್ಟರ್ ತರ. ಅವನ ಗೋತ್ರವೇ ಮುಂದೆ ಅವನ ಹೆಸರಲ್ಲೇ ಮುಂದುವರಿತಾ ಇಕ್ಷ್ವಾಕುಗಳು ಅಂತಾನೆ ಎಲ್ಲರನ್ನ ಕರೀತಾರೆ. ಅದರ ನಂತರದಲ್ಲಿ ಮತ್ತೊಬ್ಬ ಬರ್ತಾನೆ, ಅವನು ರಘು. ಅದರ ನಂತರದಲ್ಲಿ ಮತ್ತೆ ರಾಮ ಬರುವುದು. ಹೀಗೆ ಆ ಈ ವಸಿಷ್ಠರ ಕಥೆಯನ್ನು ಒಂದು ಸಾಲಿನಲ್ಲಿ ಅಲ್ಲಿ ಹೇಳಿ ಹೋಗ್ಬಿಡ್ತಾರೆ. ಮಧ್ಯದಲ್ಲಿ ಏನಾಗಿತ್ತು ಶಾಪದ ಪ್ರಸಂಗದಿಂದ ಮಾನಸ ಪುತ್ರನಾಗಿ ಹುಟ್ಟಿದವನು ಪರಸ್ಪರ ಶಾಪ ಕೊಟ್ಟು ಇಬ್ರು ವಿದೇಹರಾಗಿ ಅಂತ ಶಾಪ ಕೊಟ್ಟಂದ್ರೆ ಶರೀರ ಬಿಡ್ತಾರೆ. ಮತ್ತೆ ಆ ಮಿತ್ರ ಮತ್ತು ವರುಣ ಇಬ್ರು ಕೂಡ ಒಂದು ಸರ್ತಿ ಉರ್ವಶಿಯನ್ನು ನೋಡಿ ಅಪೇಕ್ಷೆ ಪಟ್ಟ ಪರಿಣಾಮವಾಗಿ ಅಗಸ್ತ್ಯ ಮತ್ತು ವಸಿಷ್ಠರು ಇನ್ನೊಮ್ಮೆ ಹುಡುತ್ತಾರೆ. ಅದರಿಂದಾಗಿ ಮೈತ್ರಾವರುಣಿ ಅಂತ ವಸಿಷ್ಠರಿಗೆ ಇನ್ನೊಂದು ಹೆಸರಿದೆ. ಹಾಗೆ 2ನೇ ಬಾರಿ ಹುಟ್ಟಿದ್ದು ವಸಿಷ್ಠರು ಇನ್ನೊಮ್ಮೆ ಹುಟ್ಟಿ ಬಂದು ಈ ಮನೆತನಕ್ಕೆ ಅವರು ಸಂಬಂಧಪಟ್ಟು ಬಂದದ್ದು. ಹೀಗೆ ಆ ಅದರಲ್ಲಿ ನೃಗನ ಕಥೆ ಒಂದು ಬರುತ್ತೆ. ಅದು ಕೃಷ್ಣಾವತಾರದ ಕಥೆಗೆ ಸಂಬಂಧಪಟ್ಟ ಅಲ್ಲೆಲ್ಲೂ ಓತಿಕೆತ್ತದ ಕಥೆ ಜೊತೆಗೆ ಸೇರ್ಕೊಳ್ಳುತ್ತೆ. ಈ ಶರ್ಯಾತಿ ಅಂತ ಒಬ್ಬ ಬರ್ತಾನೆ. ಅವನು ಇಲ್ಲಿ ಶರ್ಯಾತಿ ಅಂತ ಹೇಳ್ತಾರೆ. ಬೇರೆ ಪುರಾಣಗಳಲ್ಲಿ ಶಯ್ಯಾತಿ ಅಂತ ಅವನನ್ನು ಕರೀತಾರೆ. ಆ ಶಯ್ಯಾತಿ ಆ ಅವನಿಗೆ ಒಬ್ಬಳೇ ಮಗಳು. ಆ ಒಬ್ಳು ಮಗಳನ್ನ ತುಂಬಾ ಪ್ರೀತಿಯಿಂದ ಸಾಕ್ತಾ ಇರ್ತಾನೆ. ಈ ಕಥೆ ಕೇಳುವಾಗ ಕೆಲವರಿಗೆ ಕಿವುಡಾಗ್ಬಿಡುತ್ತೆ. ಮಗಳಿದ್ಲು ಅಂತ ಅನ್ನೋದನ್ನ ಮರ್ತು ಬಿಡ್ತಾರೆ. ಗಂಡನ ಮಗಳನ್ನ ಪಡೆದು ಅಂತ ಮಾತ್ರ ಸಿಟ್ಟು ಬರುತ್ತೆ. ಇಲ್ಲಿ ಕಥೆಯಲ್ಲಿ ಅವಳು ಒಬ್ಳೇ ಮಗಳಿದ್ದಿದ್ದು. ಅವಳಿಗೆ ಏನ್ ಅಗತ್ಯ ಇದೆ ಎಲ್ಲವನ್ನೂ ಕೂಡ ರಾಜ ವ್ಯವಸ್ಥೆ ಮಾಡ್ತಿದ್ದ. ಒಂದ್ ಸರ್ತಿ ಅವಳಿಗೆ ಅಪೇಕ್ಷೆಯಾಗಿ, ಅಪ್ಪ ಈ ಗೋಡೆ ನೆಲ ಎಲ್ಲ ನೋಡಿ ನೋಡಿ ಸಾಕಾಗೋಗಿದೆ. ನಾನ್ ಸ್ವಲ್ಪ ಕಾಡು ಹೋಗ್ಬೇಕು. ಈ ಜನರ ನಡುವಿನಿಂದ ಸ್ವಲ್ಪ ಏಕಾಂತಕ್ಕೆ ಹೋಗ್ಬೇಕು. ಏನಾದ್ರೂ ನಾನು ಇಲ್ಲಿಂದ ಸ್ವಲ್ಪ ದಿವಸ ಹೊರಗಿರ್ಬೇಕು ಅಂತ ಆಸೆ. ಅಪ್ಪ ಒಳ್ಳೆ ವ್ಯವಸ್ಥೆ ಮಾಡ್ದ. ಹೇಗಿದ್ರು ಅಷ್ಟೊತ್ತಿಗೆ ಕೃಷಿಕರು ಒಂದಿಷ್ಟು ಜನ ಕಾಡು ಪ್ರಾಣಿಗಳೆಲ್ಲ ಬಂದು ನಾಡಿನಲ್ಲಿ ಉಪದ್ರ ಕೊಡ್ತಾ ಇದೆ. ಅದನ್ನ ಓಡಿಸಿದಾಗೂ ಆಗುತ್ತೆ. ಇವಳ ಅಪೇಕ್ಷೆಯನ್ನು ಈಡೇರಿಸಿದಾಗ ಆಗುತ್ತೆ. ಒಂದಿಷ್ಟು ಸಣ್ಣ ತಂಡ ಸೈನ್ಯವನ್ನ ಕಟ್ಟಿಕೊಂಡು ಅವಳನ್ನು ಕರ್ಕೊಂಡು ಕಾಡಿಗೆ ಹೋಗಿ ಎಲ್ಲೆಲ್ಲೋ ಝರಿ, ಕಾಡು ಮೇಡು ಇತ್ಯಾದಿಗಳನ್ನು ಸುತ್ತಾಡಿಕೊಂಡು ಒಂದು ರಾತ್ರಿ ಎಲ್ಲೋ ಡೇರೆ ಹಾಕೊಂಡು ಮಲಗಿದ್ರೆ, ಬೆಳಿಗ್ಗೆ ಬೇಗ ಎದ್ದು ಝರಿ ಹತ್ರ ಹೋಗಿ ಸ್ನಾನ ಮಾಡಿ ಬರುವಾಗ ಇವಳಿಗೆ ಹೂ ಎಲ್ಲ ಕಿತ್ತುಕೊಂಡು ಬರುವುದು. ಸಖಿಯರೆಲ್ಲ ಮುಂದೆ ಹೋದ್ಮೇಲೆ ಇವಳು ಒಬ್ಳೆ ಬರ್ಬೇಕಾದ್ರೆ ಒಂದು ಹುತ್ತದಲ್ಲಿ ಏನೋ ಒಂದು ಮಿಂಚು ಹುಳ
ಅಲ್ಲಾಡುವ ಹಾಗೆ ಕಂಡು ಒಂದು ಕಡ್ಡಿ ತಗೊಂಡು ಅದನ್ನ ತೆಗೆದು ಹೊರಗೆ ಹಾಕ್ಬೇಕು ಅಂತ ಎಳಿತಾಳೆ. ಎಳೆದ್ರೆ ಅದು ಈ ಸ್ವಲ್ಪ ಬೆಳಕು ಬಂದಿರುವ ಕಾರಣದಿಂದ ನೆತ್ತರು ಹರಿದದ್ದು ಗೊತ್ತಾಯ್ತು. ಯಾವ ತೂತಿಗೆ ಅವಳು ಕಡ್ಡಿ ಹಾಕಿದ್ಲು ಅಲ್ಲಿ ನೆತ್ತರು ಹರಿಯತ್ತೆ. ತಕ್ಷಣ ಹೆದರ್ಕೊಂಡು ಓಡಿ ಬರ್ತಾಳೆ, ಏನು ಹೇಳಲ್ಲ ಯಾರ ಹತ್ರನು. ಆದ್ರೆ ಹೇಳಲೆ ಅಂದ್ರೆ ಏನು, ಆ ತು ಆ ತೂತಿಗೆ ಕಡ್ಡಿ ಹಾಕಿದ ಕ್ಷಣದಿಂದ ಆ ಆ ಬಂದಿದ್ದ ಇಡೀ ರಾಜನ ಪರಿವಾರದವರಿಗೆ, ಸೇನೆಗೆ ವಿಚಿತ್ರವಾದ ಕೆಟ್ಟ ಅನುಭವ. ಯಾರಿಗೂ ಕೂಡ ಅವರಿಗೆ ಧ್ವನಿ ಹೊರಡ್ತಾ ಇಲ್ಲ. ಶೌಚಕ್ಕೆ ಹೋದ್ರೆ ಶೌಚಕ್ಕೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಹೊಟ್ಟೆ ಎಲ್ಲ ತೊಳಸಿದ ಹಾಗೆ ಆಗ್ತಾ ಇದೆ. ಪ್ರಜ್ಞೆ ತಪ್ಪುವಂತ ಸ್ಥಿತಿ ಬಂದಿದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ತಕ್ಷಣ ರಾಜನಿಗೆ ಅರ್ಥ ಆಯ್ತು. ಇಂಥದ್ದೆಲ್ಲ ಆಗುದು ಅಂದ್ರೆ ಯಾರೋ ತುಂಬಾ ದೊಡ್ಡವರಿಗೆ ತೊಂದರೆ ಆದರೆ ಮಾತ್ರ ಹೀಗಾಗತ್ತೆ. ಇಲ್ಲಾಂದ್ರೆ ಆ ಒಂದೇ ಕ್ಷಣದಲ್ಲಿ ಹೀಗೆಲ್ಲ ವೈರಸ್‌ಗಳೆಲ್ಲ ಬಂದು ಶೀತ, ಜ್ವರ ಬಂದು ತಲೆ ಹಿಡಿದು ಮಲ್ಕೊಳ್ಳುವ ಕಾರ್ಯಕ್ರಮ ಇಲ್ಲ. ಅದಕ್ಕೆ ತನ್ನವರನ್ನೇ ಕರೆದು ಒಂದು ಸಂದೇಶ ಕೊಡ್ತಾನೆ. ಯಾರಾದ್ರೂ ಈ ಪರಿಸರದಲ್ಲಿ ಏನಾದ್ರೂ ಯಾರಿಗಾದ್ರೂ ಅಪಸವ್ಯ ಏನಾದ್ರೂ ಒಂದು ತಪ್ಪು ಕೆಲಸ ನಡೆಸಿದ್ರೆ ಅದನ್ನ ಹೇಳಿ ಅಂತ. ಆ ಹುಡುಗಿ ತಕ್ಷಣ ಅಪ್ಪನ ಹತ್ರ ಏನು ಮುಚ್ಚಿಡ್ಲಿಲ್ಲ. ಒಳ್ಳೆ ಮಗಳಲ್ವಾ? ಹಾಗಾಗಿ ಹೇಳಿದ್ವಿ, ಅಪ್ಪ ನಾನು ಈ ತಪ್ಪು ಮಾಡಿದ್ದೇನೆ. ನನ್ನಿಂದ ಈ ತಪ್ಪಾಗ್ಬಿಟ್ಟಿದೆ. ನೀವು ಹೇಳಿದ ತಕ್ಷಣ ನನಗೆ ಅರ್ಥ ಆಯ್ತು. ತುಂಬಾ ಜನಕ್ಕೆ ತೊಂದರೆ ಆಗಿದೆ ನನ್ನಿಂದ. ಕ್ಷಮಿಸ್ಬಿಡಿ. ಏನಾಗಿದೆ ಅಂತ ತೋರಿಸು ಅಂತ ಹೇಳಿದ ತಕ್ಷಣ ಸೀದಾ ಅಲ್ಲಿ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋಗಿ ಆ ಹುತ್ತದ ಮಧ್ಯದಲ್ಲಿ ಒಂದು ಅಳು ತರ ಧ್ವನಿ ಕೇಳಿಸ್ತಾ ಇರುತ್ತೆ. ಆಗ ಎಲ್ರೂ ಉದ್ದಕ್ಕೆ ನಮಸ್ಕಾರ ಮಾಡಿ, ನಮ್ಮಿಂದ ತಪ್ಪಾಗಿದೆ, ನಿಮ್ಗೆ ಏನ್ ತೊಂದರೆ ಆಗಿದೆ ಗೊತ್ತಾಗ್ಲಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ. ಅಷ್ಟೊತ್ತಿಗೆ ಅದು ಆ ವಲ್ಮೀಕವನ್ನ ಭೇದಿಸಿ ಆ ಹುತ್ತದ ಒಳಗೆ ಒಂದು ಶರೀರದಲ್ಲಿ ಅವನು ಇರ್ತಾನೆ. ತಪಸ್ಸಿನ ಕ್ರಮನ ಗಮನಿಸಿ, ಕೂತಿದ್ದ ಮೇಲೆ ಮೈ ಮೇಲೆ ಹುಳಗಳು ಮಣ್ಣು ತಂದು ಕಟ್ಟುವ ತನಕವೂ ಕೂಡ ಅವನಿಗೆ ತಾನು ಅಲ್ಲಿ ತಪಸ್ಸಿಗೆ ಕೂತಿದ್ದೇನೆ ಅನ್ನೋದು ಗೊತ್ತಿಲ್ಲ. ಮತ್ತೆ ಹುತ್ತ ಸುಮ್ನೆ ಎಲ್ಲೂ ಕಟ್ಟಲ್ಲ. ಅದು ಎಷ್ಟು ಅಬ್ಸರ್ವ್ ಮಾಡುತ್ತೆ ಅಂದ್ರೆ, ಅದು ಇನ್ನು ಅಲ್ಲಾಡುವುದೇ ಇಲ್ಲ. ಅಲ್ಲಿ ಯಾವುದೇ ತರದ ತನಗೆ ಆ ಬಿರುಕು ಬೀಳುವ ಅಥವಾ ಹೊಡೆದು ಹೋಗುವ, ಕಿರಿಕಿರಿ ಆಗುವ ಸಂದರ್ಭ ಇಲ್ಲ ಅಂತ ಅದಕ್ಕೆ ಕನ್ಫರ್ಮ್ ಆದ್ಮೇಲೆನೆ ಅದು ಕಟ್ಟುದು. ಅದಕ್ಕೆ ಕನ್ಫರ್ಮೇಶನ್ ಸಿಗುವಷ್ಟು ಇವ್ನು ನಿಶ್ಚಲನಾಗಿದ್ದಾನೆ ಅಂದ್ರೆ ಇವನ ತಪಸ್ಸಿನ ತೀವ್ರತೆ ಎಷ್ಟಿರಬೇಕು. ಆ ಶರೀರದ ಮೇಲೆ ಬೆಳೆದ ಹುತ್ತವನ್ನ ಅವನು ಭೇದಿಸಿ ಹೊರಗೆ ಬಂದ್ರೆ ಕಣ್ಣು ಇಂಗಿ ಹೋಗ್ಬಿಟ್ಟಿದೆ. ನಾನಿನ್ನು ತಪಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ವೇದನೆ ಇಟ್ಕೊಂಡು ನಾನು ಧ್ಯಾನ ಮಾಡ್ಲಿಕ್ಕೆ ಕೂತ್ರು ಕೂಡ ನನ್ನ ಹತ್ರ ಮುಂದುವರಿಸ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಅದರಿಂದಾಗಿ ನಾನೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನ ನೀನೇ ಸರಿ ಮಾಡ್ಬೇಕು. ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಕೊನೆಗೆ ಒಂದು ಪುರಾಣದಲ್ಲಿ ಅವನೇ ಕೇಳದಂತಿದೆ. ಕೆಲವು ಕಡೆ ರಾಜನೇ ಅರ್ಥ ಮಾಡಿಕೊಂಡು ಹೇಳದಂತಿದೆ. ಕೆಲವು ಕಡೆ ಮಗಳೇ ಇಲ್ಲಪ್ಪ ನಂದೇ ತಪ್ಪು, ನಾನೇ ಹೊರಡ್ತೀನಿ ಅಂತ. ಅದೇನಾದ್ರೂ ಮಗಳ ತ್ಯಾಗ ದೊಡ್ಡದು. ಅವಳು ಹೇಳ್ತಾಳೆ, ನನ್ನೊಬ್ಬರಿಂದ ಎಲ್ರಿಗೂ ತೊಂದರೆ ಆಗುವುದನ್ನ ಈ ಋಷಿ ಏನೂ ಶಪಿಸದೆ ಕೇವಲ ಅವನಿಗೆ ಒಂದು ತೊಂದರೆ ಆಯ್ತು ಅನ್ನೋ ಮಾತ್ರಕ್ಕೇನೆ ನಮ್ಗೆಲ್ಲ ಇಷ್ಟು ತೊಂದರೆ ಆಗ್ತಾ ಇದೆ ಅಂದ್ರೆ ತೀವ್ರ ದೊಡ್ಡ ತಪಸ್ವಿ. ಅವನು ನೋಡಿದ್ರೆ ಮೈಗೆ ಚರ್ಮ ಅಂಟ್ಕೊಂಡ್ಬಿಟ್ಟಿದೆ, ಮೂಳೆಗೆ ಕಣ್ಣಿಲ್ಲ, ದಾಡಿ ಬೆಳೆದು ಬಿಟ್ಟಿದೆ, ಮೋರೆಯ ಚರ್ಮ ಎಲ್ಲ ಒಳಗ್ ಹೋಗ್ಬಿಟ್ಟಿದೆ. ದೇಹದಲ್ಲಿ ಯಾವ ಸೌಂದರ್ಯದ ಲಕ್ಷಣವೂ ಇಲ್ಲ. ಕಣ್ಣಿನಲ್ಲಿ ಒಂದು ತೀವ್ರವಾದ ಬೆಳಕು ಕಾಣಿಸ್ತಾ ಇತ್ತು ಅಂತ ಅವಳೊಬ್ಬಳೇ ನೋಡಿದವಳು. ಹಾಗಾಗಿ ಅವಳು ಅದನ್ನ ನೆನಪಿಸ್ಕೊಳ್ತಾರೆ ಹೊರತು ಉಳಿದಿದ್ದು ಯಾವ್ದು ನೆನಪಿಸ್ಕೊಳ್ಳಲ್ಲ. ನೆನಪಿಸ್ಕೊಂಡು ನಾನು ಇವರ ಸೇವೆಗೆ ಮಾಡ್ಲಿಕ್ಕೆ ಇಲ್ಲೇ ಇದ್ದು ಬಿಡ್ತೇನೆ, ನನ್ನ ವಿವಾಹ ಮಾಡಿ ಕೊಟ್ಟು ಬಿಡಿ ಅಂತ ಕೇಳ್ಕೊಳ್ತಾಳೆ. ಆಯ್ತು ಅಂತ ತಂದೆ ಶಯ್ಯಾತಿ ಅದನ್ನ ಒಪ್ಪಿಕೊಂಡು ಮದುವೆ ಮಾಡಿ ಕೊಡ್ತಾನೆ. ಮದುವೆ ಮಾಡಿ ಕೊಟ್ಟು ವಾಪಸ್ ಹೋಗ್ತಾನೆ. ವಾಪಸ್ ಹೋದ್ಮೇಲೆ ಎಷ್ಟೋ ದಿವಸ ಆದ್ಮೇಲೆ ಒಂದ್ ದಿವಸ ಅವನಿಗೆ ವಾಪಸ್ ಮಗಳನ್ನ ನೋಡ್ಬೇಕು ಅಂತ ಅನ್ಸುತ್ತೆ. ತುಂಬಾ ದಿವಸ ಆಯ್ತು, ಹೇಗಿದ್ದಾಳೆ ಮಗಳು ಅಂತ ನೋಡ್ಬೇಕು. ಸರಿ ಸೀದಾ ಬರ್ತಾನೆ. ಬಂದ್ರೆ ಯಾವನ ಜೊತೆಗೆ ಓಡಾಡ್ತಾ ಇದ್ದಾಳೆ. ಸಿಟ್ಟು ಬಂತು ಅವನಿಗೆ. ಕತ್ತಿ ಹಿಡ್ಕೊಂಡು ಕೊಂದೇ ಹಾಕ್ಬೇಕು, ನನ್ನ ಮನೆ ಮರ್ಯಾದೆ ಎಲ್ಲ ತೆಗಿತಾಳೆ ಇವಳು. ಇಂಥ ಮಗಳನ್ನ ನಾನು ಹಡೆದದ್ದಕ್ಕೆ ನನಗೆ ಒಳ್ಳೆ ತಕ್ಕ ಶಿಕ್ಷೆ ಆಯ್ತು ಅಂತ ಸಿಟ್ಟು ಮಾಡ್ಕೊಂಡು ಒಂದು ಓಡ್ ಬಂದು ಇನ್ನೇನು ಕತ್ತಿ ಹಿರಿಬೇಕು ಅಂತಂದಾಗ ಆ ಹುಡುಗನಿಗೆ ತಪ್ಪಿಸ್ ಬಂದ ಎದುರುಗಡೆ ಬಂದು ನಿಂತು ಆ ತರುಣ ತಡೆದು ನಿಲ್ಲಿಸ್ತಾನೆ. ಏನ್ ಮಾಡ್ತಿದ್ದೀನಿ? ನಿನ್ನ ಹತ್ರ ಏನ್ ಮಾತು? ನೀನ್ ಏನ್ ಮಾತಾಡೋದು? ನೀನ್ ಅಡ್ಡ ಬರ್ಬೇಡ, ಹೋಗ ಆ ಕಡೆ. ನಿನ್ನ ಮಾತಾಡಿಸ್ಲಿಕ್ಕೆ ನನ್ನ ಹತ್ರ ಇಷ್ಟ ಇಲ್ಲ. ನನಗೆ ಅವಳನ್ನ ಮಾತಾಡಿಸ್ಬೇಕಾಗಿದೆ. ನಿಮ್ ತಲೆಯಲ್ಲಿ ಏನ್ ಓಡ್ತಿದೆ ಅಂತ ನನಗೆ ಗೊತ್ತಿದೆ. ಸ್ವಲ್ಪ ಸಮಾಧಾನದಿಂದ ಹೇಳಿದ್ ಕೇಳುವುದಾದ್ರೆ ನಾನು ಕೆಲವು ವಿಷಯಗಳನ್ನು ಹೇಳಿಕ್ಕಿದ್ದೀನಿ. ನಿನ್ನ ಹತ್ರ ಮಾತಾಡ್ಲಿಕ್ಕೆ ನಂಗೆ ಇಷ್ಟ ಇಲ್ಲ. ನೀವು ಯಾರ ಬಗ್ಗೆ ಕೇಳ್ತಾರೆ ಅವಳ ಬಗ್ಗೆನೇ ನಾನು ಹೇಳ್ಬೇಕಿರುದು. ನೀನೇನ್ ಹೇಳುದು? ಸರಿ ಅವಳ ಹತ್ರನೇ ಹೋಗೋಣ. ನೀವು ಮೊದ್ಲು ಕತ್ತಿ ಒಳಗಿಟ್ಟು ಬನ್ನಿ ಮಾತಾಡೋಣ. ಸರಿ ಸೀದಾ ಕರ್ಕೊಂಡ್ಬಂದು ಕೂಡಿಸಿದೆ. ಏನಮ್ಮ ಇದು ನಿನ್ನ ಏನೋ ಮಾತಾಡ್ಬೇಕು ಅಂತ ಆಗದಿಂದ ಹೇಳ್ತಾ ಇದ್ದೇನೆ, ಸಿಟ್ಟು ಮಾಡ್ಕೊಂಬಿಡಿ. ನನ್ಗೆ ಇದನ್ನೆಲ್ಲ ನೋಡಿ ಸಮಾಧಾನದಿಂದ ಇರ್ಲಿಕ್ಕೆ ಆಗ್ತಿಲ್ಲ ನನಗೆ. ಅಪ್ಪ ಅವ್ರೇ, ನೀನ್ ಯಾರಿಗ್ ಮದುವೆ ಮಾಡಿಕೊಟ್ಟಿ ಅವ್ರೇ ಚವನ ಅವರು. ಏನ್ ಸುಳ್ಳು ಹೇಳ್ತಾ ಇದ್ದಿ?
ಅವತ್ತು ಹೆಂಗಿದ್ರು ಇವತ್ತು ಹೆಂಗಿದ್ದಾರೆ? ಇಲ್ಲಪ್ಪ ಅವರೇ. ಅದು ಹಿಂದೆ ಒಂದು ಪ್ರಸಂಗ ನಡೆಯಿತು. ನಾನು ಇವರ ನಿತ್ಯದ ಅನುಷ್ಠಾನಕ್ಕಾಗಿ ನದಿಯಲ್ಲಿ ನೀರು ತರ್ಲಿಕ್ಕೆ ಹೋದಾಗ, ಇಬ್ರು ತರ್ಲೆ ಹುಡುಗರು ನನ್ನನ್ನ ತುಂಬಾ ಕಾಡಿ ಹಿಂಸೆ ಮಾಡಿದ್ರು. ಹಿಂಸೆ ಮಾಡಿದ್ ಮಾತ್ರ ಅಲ್ಲ, ನಮ್ಮನ್ ವಿವಾಹ ಆಗಿ ಈ ಬಡಕಲನ್ನನ್ನ ತಗೊಂಡು ಏನ್ ಮಾಡ್ತಿ ನಿನ್ನ ಜೀವನದಲ್ಲಿ? ನಿನಗೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀವಿ. ನೀನ್ ಕಾಣದ ಸೌಖ್ಯವನ್ನೆಲ್ಲ, ಭೋಗಗಳನ್ನೆಲ್ಲ ಕೊಡಿಸ್ತೀವಿ ಅಂತೆಲ್ಲ ಅಂದ್ರು. ನನಗೆ ನಿನ್ನನ್ನ ಪರೀಕ್ಷೆ ಮಾಡಿ ನಿನ್ನ ಯಜಮಾನನ ಮೇಲಿನ ನಿನ್ನ ಪ್ರೀತಿಯನ್ನ ಗಮನಿಸಿ ನಮಗೆ ತೃಪ್ತಿ ಆಯ್ತು. ನಿನ್ನ ಯಜಮಾನನಿಗೆ ಸಹಾಯ ಮಾಡ್ಲಿಕ್ಕೆ ಬಂದಿದ್ದೇನೆ. ಅವನನ್ನ ಕರ್ಕೊಂಡು ಬಾ. ಅವನಿಲ್ಲಿ ಈ ನದಿಯಲ್ಲಿ ಮುಳುಗ್ಲಿ. ಮುಳುಗಿ ಎದ್ರೆ ಮೈ ಪುಷ್ಟಿ ಬರುತ್ತೆ, ಕಣ್ಣಿಗೆ ಮತ್ತೆ ದೃಷ್ಟಿ ಬರುತ್ತೆ. ಅದರಿಂದಾಗಿ ಕರ್ಕೊಂಡ್ ಬಾ ಅಂತ ಹೇಳ್ಲಿಕ್ಕೋಸ್ಕರ ಬಂದಿದ್ದು. ಅದನ್ನ ಹೋಗಿ ಚ್ಯವನನ ಹತ್ರ ನಾನ್ ಮನೆಯವರ ಹತ್ರ ಹೇಳ್ದೆ. ವಸ್ತುತಃ ಅವರಿಗೆ ತಾವೇ ತಮ್ಮ ತಪಸ್ಸಿನ ಸಾಮರ್ಥ್ಯದಿಂದ ಕಣ್ಣು ಬರೆಸ್ಕೊಳ್ಬೋದಿತ್ತು, ದೇಹಕ್ಕೆ ಪುಷ್ಟಿ ತಂದ್ಕೊಳ್ಬೇಕಿತ್ತು. ಆದ್ರೆ ಅವರು ಸ್ವಲ್ಪ ಈ ವಿಷಯದಲ್ಲಿ ಯಾವುದೋ ದೇಹದ ಸಣ್ಣ ಆಸೆಗೋಸ್ಕರ ಅಲೌಕಿಕವಾದ ಪರಮಾತ್ಮನನ್ನ ಕಾಣ್ಲಿಕ್ಕೆ ಬೇಕಿರುವ ಇಷ್ಟ ಪುಣ್ಯವನ್ನ ವ್ಯಯ ಮಾಡ್ಲಿಕ್ಕೆ ಅವ್ರಿಗೆ ಇಷ್ಟ ಇರ್ಲಿಲ್ಲ. ಆದ್ರಿಂದಾಗ ಅವರು ಹಾಗೆ ತಡ್ಕೊಂಡು ಕೂತಿದ್ರು. ಆದ್ರೆ ಈ ಮಾತಿಗೆ ನನ್ ಮೇಲಿನ ಪ್ರೀತಿಯಿಂದ ನಾನು ಪಡೆದು ಬಂದಂತಹ ವರವನ್ನ ನಿನಗೆ ಸಂತೋಷ ಆಗುತ್ತೆ ಅಂದ್ರೆ ನಾನು ಒಪ್ಪಿಕೊಳ್ತೇನೆ. ಅದು ಅವರಿಗೇನು ಇಷ್ಟಪಟ್ಟು ಮಾಡಿದ್ದಲ್ಲ. ನಾನು ಸಂತೋಷ ಪಡ್ತೇನೆ ಅಂತ ಒಂದೇ ಕಾರಣಕ್ಕೆ ಅವರು ಬಂದು ಆ ನದಿಯಲ್ಲಿ ಮುಳುಗಿ ಎದ್ರೆ, ಮುಳುಗುವಾಗ 1 ಚ್ಯವನ, ಏಳುವಾಗ 3 ಚ್ಯವನ. ನನಗೆ ಗಾಬರಿ ಆಯ್ತು. ಇದು ಬೈ ಒನ್ ಗೆಟ್ 3 ಇದ್ದ ಹಾಗೆ. ಏನ್ ಮಾಡುದು ಅಂತ ಗೊತ್ತಾಗ್ಲಿಲ್ಲ. ಕೊನೆಗೆ ದೇವರತ್ರ ನಾನು ಬೇಡಿಕೊಂಡೆ. ನಾನು ಇಲ್ಲಿ ತನಕ ನಿಷ್ಠೆಯಿಂದ ನನ್ನ ಯಜಮಾನನನ್ನ ಪೂಜಿಸಿದ್ದು ಹೌದಾದ್ರೆ, ನಾನು ಭಗವಂತನಿಗೆ ನಿಷ್ಠಳಾಗಿ ಬದುಕಿ ನನ್ನ ನಿತ್ಯದ ಕರ್ತವ್ಯದಲ್ಲಿ ಯಾವತ್ತೂ ತಪ್ಪೆಸಗಿಲ್ಲ ಅಂತ ಆದ್ರೆ, ನನ್ನ ಯಜಮಾನ ನನಗೆ ಸಿಗುವಂತಾಗಲಿ ಅಂತ ಕೇಳಿಕೊಂಡೆ. ಸ್ವಲ್ಪ ಹೊತ್ತು ನೋಡ್ತಾ ಇದ್ದ ಹಾಗೆ ಕಣ್ಣು ಮಿಟುಕಿಸುವುದು ಕಾಣಿಸ್ತು. ಅವರ ಮೇಲೆ ಹಾಕಿದ್ದ ಮಾಲೆ ಬಾಡುವುದು ಗೊತ್ತಾಯ್ತು. ಮೈಯಲ್ಲಿ ಬೆವರು ಹರಿಯುವುದು ಗೊತ್ತಾಯ್ತು. ನೆಲಕ್ಕೆ ಕಾಲು ತಾಗಿರುವುದು ಗೊತ್ತಾಯ್ತು. ಇದು ನನ್ನ ಗಂಡ ಅಂತ ಯೋಚನೆ ಮಾಡಿ ಅವ್ರ ಹತ್ರ ಹೋಗಿ ನಮಸ್ಕಾರ ಮಾಡಿ ಅವರನ್ನ ನನ್ನೆಡೆಗೆ ಕರ್ಕೊಂಡೆ. ಆಗ ಅವರಿಬ್ಬರು ಮತ್ತೆ ತಮ್ಮ ನಿಜ ರೂಪ ತೋರಿ ನನ್ನ ಮೇಲೆ ತುಂಬಾ ಪ್ರೀತಿ ತೋರಿ ಕಣ್ಣು ಬಂದಿತ್ತು. ಜೊತೆಗೆ ನನ್ನ ಯಜಮಾನನಿಗೆ ಆ ಶರೀರದ ಪುಷ್ಟಿಗೆ ಬೇಕಾದಂತಹ ಕೆಲವು ವಿಶೇಷ ಆ ಮದ್ದನ್ನೆಲ್ಲ, ಔಷಧ ಪದಾರ್ಥಗಳನ್ನೆಲ್ಲ ಹೇಳಿದ್ರು. ಮತ್ತೆ ವಿಶೇಷವಾಗಿ ವೈದ್ಯಕೀಯ ಚಿಕಿತ್ಸೆಗಳ ಬಗ್ಗೆ ಅವರಿಗೆ ಉಪದೇಶವನ್ನು ಮಾಡಿದ್ರು. ಹಾಗಾಗಿಯೇ ಅವರು ತಯಾರು ಮಾಡಿದ ಪ್ರಾಶವೇ ಚ್ಯವನ ಪ್ರಾಶ. ಇವತ್ತು ಯಾವ್ದ್ಯಾವ್ದೋ ಹೆಸರಲ್ಲಿ ಏನೇನೋ ಮಾಡ್ತಾರೆ. ಆದ್ರೆ ವಸ್ತುತಃ ಹಾಗೊಂದು ಕ್ರಮ ಇದೆ. ಶರೀರಕ್ಕೆ ಪುಷ್ಟಿ ಬರುವ ಹಾಗೆ ಬೇಕಾದ ಗಟ್ಟಿತನವನ್ನು ಸಂಪಾದಿಸುವುದಕ್ಕೆ ಬೇಕಾದ ಔಷಧೀಯ ವ್ಯವಸ್ಥೆಯನ್ನು ಚ್ಯವನನೇ ಮುಂದೆ ಅದನ್ನ ಲೋಕಕ್ಕೆ ಕೊಟ್ಟದ್ದು. ಹೀಗೆ ಚ್ಯವನ ಮಹರ್ಷಿಗಳ ರೂಪವನ್ನು ನೀನು ಏನ್ ಕಾಣ್ತಾ ಇದ್ದಿ, ಅದು ಅಶ್ವಿದೇವತೆಗಳು ಕೊಟ್ಟದ್ದು. ತುಂಬಾ ಸಂತೋಷ ಆಗುತ್ತೆ ಶರಿಯಾತಿಗೆ. ಅಬ್ಬಾ, ನಾನೊಂದು ಕ್ಷಣ ದುಡುಕಿ ಏನೋ ಎಡವಟ್ಟಾಗಿದ್ರೆ ಏನೋ ಆಗ್ಬಿಡ್ತಿತ್ತು, ತಿಳಿಯದೆ ಒಂದು ಹೆಚ್ಚು ಕಮ್ಮಿ ಮಾಡುತ್ತೆ. ನಾವ್ ಹೇಳ್ತೀವಲ್ಲ, ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡು ಅಂತ. ಅದು ತುಂಬಾ ಅರ್ಥಪೂರ್ಣವಾದ ಸಂಗತಿ ಅಂತ ಹೇಳಿ ಚ್ಯವನ ಹೇಳ್ತಾನೆ, ನನ್ಗೆ ಒಂದು ಅಪೇಕ್ಷೆ ಇದೆ. ನೀನ್ ಬಂದಿದ್ದು ಒಳ್ಳೇದೇ ಆಯ್ತು. ನನಗೆ ಅವ್ರು ಅಷ್ಟು ಅನುಕೂಲ ಮಾಡಿಕೊಟ್ಟಾಗ ಅವ್ರಿಗೆ ನಾನೊಂದು ವಾಪಸ್ ಮಾತು ಕೊಟ್ಟಿದ್ದೇನೆ. ಏನು ಅಂದ್ರೆ, ನಿಮಗೆ ಮುಂದೆ ಯಜ್ಞದಲ್ಲಿ ನಾನು ಭಾಗ ಕೊಡ್ತೇನೆ ಅಂತ ಹೇಳಿದ್ದೀನಿ. ಇಲ್ಲಿ ತನಕ ಅವರಿಗೆ ನೇರವಾಗಿ ಯಜ್ಞದಲ್ಲಿ ಭಾಗ ಕೊಟ್ಟಿಲ್ಲ. ನಾನು ಇನ್ನು ಮುಂದೆ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದೆ. ಯಾಕೆಂದ್ರೆ ಎಷ್ಟೋ ಜನರ ಜೀವ ಉಳಿಸೋರು ದೇವಲೋಕದ ಡಾಕ್ಟರ್ಸ್ ಅವರು. ಅದರಿಂದಾಗಿ ಅವರಿಗೆ ಒಂದು ವ್ಯವಸ್ಥೆ ಆಗ್ಬೇಕು. ಅದಕ್ಕೆ ಯಜ್ಞದಲ್ಲಿ ಆಹುತಿ ಕೊಡುವ ವ್ಯವಸ್ಥೆಗೆ ನೀನು ಒಂದು ಯಜ್ಞದಲ್ಲಿ ದೀಕ್ಷಿತನಾಗಿ ಯಜಮಾನನಾಗಿ ಬಾ. ನಾನು ಅದಕ್ಕೆ ಹೋತೃವಾಗಿ ಅಂದ್ರೆ ಮುಖ್ಯ ಹೋತೃವಾಗಿ ಕೆಲಸ ಮಾಡ್ತೇನೆ. ಆಯ್ತು, ಅವನು ಖುಷಿ ಆಯ್ತು. ಅವನು ಹೇಳಿದ, ನಾನು ಇದನ್ನೇ ಯೋಚನೆ ಮಾಡಿ ಬಂದಿದ್ದೆ. ವೈದ್ಯ ಹೇಳಿದ್ದು ಹಾಲು, ರೋಗಿ ಬಯಸಿದ್ದು ಹಾಲು, ಸರಿ ಹೋಯ್ತು ಅಂತ ಅವನು ಯಜ್ಞಕ್ಕೆ ದೀಕ್ಷಿತನಾಗಿ ಕೂತ. ಯಜ್ಞದಲ್ಲಿ ಎಲ್ಲಾ ಆಹುತಿಗಳನ್ನು ಕೊಡುವ ಹಾಗೆ ಅಶ್ವಿಭ್ಯಾಂ ಸ್ವಾಹ ಅಂತ ಕೊಡುವಾಗ ಇಂದ್ರ ಬಂತಾಡದ. ಇದೇನು ವಸ್ತು ಶುರು ಮಾಡ್ತಿದ್ರಿ, ಇದು ಇಲ್ಲಿ ತನಕ ಇರ್ಲಿಲ್ಲ, ಇದು ಯಾವ ಪುಸ್ತಕದಲ್ಲೂ ಇಲ್ಲಿ ತನಕ ಪ್ರಮಾಣ ಪ್ರಿಂಟ್ ಆಗಿಲ್ಲ, ಯಾವ ಪ್ರಯೋಗದಲ್ಲೂ ಇದು ಕಂಡಿಲ್ಲ, ನನಗೆ ಇದನ್ನು ಕೊಡ್ಲಿಕ್ಕಿಲ್ಲ. ಯಾಕೆ ಕೊಡ್ಲಿಕ್ಕಿಲ್ಲ? ದೇವತೆಗಳ ಪಂಕ್ತಿಯಲ್ಲಿ ಕೂಡ್ಲಿಕ್ಕಿಲ್ಲ, ಅವರೆಲ್ಲ ಅಡ್ಡ ಪಂಕ್ತಿಯಲ್ಲಿ ಕೂತ್ಕೊಳ್ಳಿಕ್ಕೆ ರಕ್ತ ಮಾಂಸ ಮಲ ಎಲ್ಲ ಮುಟ್ಟಿ ಬಂದು ಗಲೀಜು ಮಾಡ್ಕೊಂಡು. ಓ, ಹೀಗೆಲ್ಲ ಯೋಚನೆ ಮಾಡಿದ್ರೆ ಅವ್ರಿಗೆ ಹಾಗಾದ್ರೆ ರಕ್ತ ಮಾಂಸ ಮುಟ್ತೀರಿ ಅಂತ ಅನ್ನೋ ಕಾರಣಕ್ಕೆ ಅವರು ಕೆಲಸನೇ ಬಿಟ್ರೆ, ನಿಮ್ಗೆ ರೋಗ ಬಂದಾಗ ಹೊಲಿಯುವುದು ಯಾರು, ಕ್ಲೀನ್ ಮಾಡುದು ಯಾರು, ಚಿಕಿತ್ಸೆ ಕೊಡುವುದು ಯಾರು? ಅದರಿಂದಾಗಿ ಅವರನ್ನ ಅಷ್ಟು ತುಚ್ಛವಾಗಿ ಕಾಣುವ ಹಾಗಿಲ್ಲ. ನನ್ನ ಸಂಕಲ್ಪದಲ್ಲಿ ನಾನು ಅವರನ್ನ ಈ ಯಜ್ಞದಲ್ಲಿ ಆಹುತಿ ಕೊಟ್ಟು ಪೂಜಿಸುವುದು ಅಂತಾನೆ ತೀರ್ಮಾನ ಮಾಡಿದ್ದೇನೆ. ನೀವು ತಪ್ಪಿಸ್ಲಿಕ್ಕಿಲ್ಲ ಅಂತ ಸಿಟ್ಟಿನಿಂದ ವಜ್ರಾಯುಧವನ್ನು ಎತ್ತಿಕೊಳ್ತಾನೆ. ಏನು ಸ್ತಂಭೀಭವ ಅಂತ ಸ್ತಂಭನ ವಿದ್ಯೆಯನ್ನ ಸ್ಟ್ಯಾಚ್ಯೂ ಅಂತ ಕೊಟ್ರೆ
ಅವನ ಕೈ ನಿಂತು ಹೋಯ್ತು. ಇನ್ನೊಂದು ಕೈಯಿಂದ ಹೊಡಿಲಿಕ್ಕೆ ಬಂದ, ಅದು ನಿಂತು ಹೋಯ್ತು. ಕೊನೆಗೆ ಏನ್ ಮಾಡುದು? ಇವನೇನೋ ಹೇಳಿದ್ರಲ್ಲ ಒಂದಿಷ್ಟು ಅರ್ಥ ಇರ್ಬೇಕು ಅಂತ ಯೋಚನೆ ಮಾಡಿ ಕೊನೆಗೆ ಆಯ್ತು, ನೀನು ಹೇಳಿದ ಹಾಗೆ ಇನ್ನು ಮುಂದೆ ಇವರನ್ನು ಯಜ್ಞದಲ್ಲಿ ಆಹುತಿ ಸ್ವೀಕರಿಸುವ ವ್ಯವಸ್ಥೆಯಲ್ಲಿ ನಾನು ಒಪ್ಪಿಕೊಳ್ತೇನೆ ಅಂತ ಹೇಳಿದ್ಮೇಲೆ ಉಫಿ ಅಂತ ಹೇಳಿ ಅವನ ಕೈ ಎರಡನ್ನು ಬಿಡಿಸಿ ಮತ್ತೆ ಯಜ್ಞ ಯಥಾ ಪ್ರಕಾರ ನಡೆಯಿತು. ವಸ್ತುತಃ ಇಂದ್ರನನ್ನ ತಡೆಯುವ ಶಕ್ತಿ ಚ್ಯವನನಿಗಿಲ್ಲ. ಚ್ಯವನನ ಸಾಮರ್ಥ್ಯ ಮತ್ತು ಇಂದ್ರನ ಸಾಮರ್ಥ್ಯ ಅತ್ಯಂತ ವ್ಯತ್ಯಾಸ ಇದೆ, ಅಜಗಜಾಂತರ ಇದೆ, ಅಜಗಜ ವ್ಯತ್ಯಾಸ ಇದೆ. ಆದ್ರಿಂದ ಆ ವ್ಯವಸ್ಥೆಯನ್ನ ಪ್ರಶ್ನಿಸುವ ಹಾಗಿಲ್ಲ. ಯಾಕೆ ಮತ್ತೆ ಇಂದ್ರ ಹಾಗೆ ವಿರೋಧಿಸಿದ ಅಂತಂದ್ರೆ ಒಂದು ಘಟನೆ ಆಗ್ಬೇಕಿತ್ತು. ವಸ್ತುತಃ ಮಂತ್ರಗಳೆಲ್ಲ ವೇದದಲ್ಲೇ ಇದೆ. ಒಂದು ಪ್ರವೃತ್ತಿಗೆ ಬರಬೇಕು ಅಂದ್ರೆ ಅದಕ್ಕೊಂದು ಕಾರಣ ಬೇಕು, ಒಂದು ಘಟನೆ ಮನಸ್ಸಿನಲ್ಲಿ ನೆನಪುಳಿಬೇಕು. ಅದಕ್ಕೋಸ್ಕರ ಈ ಪ್ರಸಂಗದ ಮೂಲಕ ಲೋಕಕ್ಕೆ ತಿಳಿಯುವ ಹಾಗೆ, ಅಂದ್ರೆ ಆ ರೀತಿಯ ಒಂದು ಚಿಂತನೆ ಇವತ್ತು ಸಮಾಜದಲ್ಲಿ ಇತ್ತು ಅನ್ನೋದನ್ನ ಅದು ಲೆಕ್ಕ ಹಾಕತ್ತಷ್ಟೇ. ಅಂದ್ರೆ ವೈದ್ಯ ಚಿಕಿತ್ಸೆ ಕೊಡುವವರನ್ನೆಲ್ಲ ಮುಖ್ಯ ಸ್ಥಾನದಲ್ಲಿ ಕೂಡಿಸುವುದಿಲ್ಲ, ಅವರನ್ನ ಎಲ್ಲೋ ಪಕ್ಕದಲ್ಲಿ ಕೂಡಿಸುವುದು ಅಂತೆಲ್ಲ ಒಂದು ಲೋಕದಲ್ಲಿ ಒಂದು ಕೆಟ್ಟ ಪರಂಪರೆ ಬಂದಿರುತ್ತೆ. ಅದನ್ನ ತೊಡೆದು ಹಾಕುವ ಒಂದು ಸುದ್ದಿಯನ್ನ ಸಂದೇಶವನ್ನ ಕೊಡುವುದಕ್ಕೋಸ್ಕರ ಈ ಘಟನೆ ನಡೆಯಿತು. ಹೀಗೆ ಶರಿಯಾತಿ ಉತ್ತಮವಾದ ಯಾಗವನ್ನು ಮುಗಿಸಿ ತಾನು ಕೃತಾರ್ಥನಾದ ಅನ್ನುವ ಕಥೆಯನ್ನು ಹೇಳುತ್ತಾರೆ. ಇದರ ನಂತರ ಎಲ್ಲರೂ ಒಂದಲ್ಲ ಒಂದು ರೀತಿಯಿಂದ ವಿಶಿಷ್ಟವಾದ ರಾಜ್ಯಭಾರ ನಡೆಸಿದವರು. ಅದರಲ್ಲಿ ಪೃಷಧ್ರ ಅನ್ನುವನು ಅವನು ಒಳ್ಳೆಯ ಕರ್ತೃತ್ವ ಶಕ್ತಿ ಇತ್ತು. ದೇವರು ಅಂದ್ರೆ ತಂದೆ ಅನೇಕ ವಿಭಾಗ ಮಾಡಿ ಒಂದೊಂದ್ ಕಡೆ ಅವರಿಗೆ ರಾಜ್ಯಭಾರ ಕೊಟ್ಟಿದ್ದಾನೆ. ಅವನು ಒಂದ್ಸಲ ಏನಾಯ್ತು ಅಂತಂದ್ರೆ ಅವನು ಅಂತ ಅವನಿಗೆ ಹೇಳಿ ಕಳಿಸಿದ್ರು. ಅದಕ್ಕಿಂತ ಮುಂಚಿನ ಒಂದೇನೋ ಸಣ್ಣ ಪ್ರಸಂಗ ನಡೆದಿತ್ತು. ಒಟ್ಟಂತ ಅವನಿಗೆ ಊರು ಹೊರಗಿದ್ದ. ರಾತ್ರಿ ಕಾಯ್ತಾ ಇದ್ದ, ಕತ್ಲೆ, ಏನು ಕಾಣಿಸ್ಲಿಲ್ಲ. ಒಂದು ಇದ್ದಕ್ಕಿದ್ದಾಗಿ ಕೊಟ್ಟಿಗೆ ಒಳಗೆ ಸಿಂಹದ ಗರ್ಜನೆಯ ಶಬ್ದ ಕೇಳಿ ಸಿಂಹ ಬಂತು, ಹುಲಿ ಬಂತು ಅಂತ ಕೇಳಿಸಿಕೊಂಡು ಕತ್ತಿಯನ್ನು ಬೀಸಿ ಹೊಡೆದಾಗ ಮುಂದೆ ಏನು ಹಸುವಿನ ಕುತ್ತಿಗೆಗೆ ಬಿದ್ದು ಹಸು ಸತ್ತು ಹೋಗಿದೆ. ಸಿಟ್ಟು ಬಂದು ಅವರು ಹಿಂದೆ ಮುಂದೆ ಯೋಚನೆ ಮಾಡಿದವನನ್ನ, ಹೋಗು ನೀನು ಪೂರ್ಣ ಹೊರಕೇರಿಯಲ್ಲೇ ವಾಸಿಸ್ಲಿಕ್ಕೆ ಯೋಗ್ಯನಾದವನು, ನಿನಗೆ ಕ್ಷಾತ್ರವನ್ನ ಅನುಸರಿಸಲಿಕ್ಕೆ ಯೋಗ್ಯತೆ ಇಲ್ಲ, ಹೋಗು ಹೊರಗೆ ಬಹಿಷ್ಕೃತ ನೀನು ಅಂತ ಹೇಳಿ ಬೈದು ಕಳಿಸಿದ್ರು. ಆದ್ರೆ ಪೃಷದ್ರನ ದೊಡ್ಡತನ ಏನು ಅಂದ್ರೆ ಅಷ್ಟು ಗುರುಗಳು ಅವನನ್ನ ಬೈದು ಹೊರಗೆ ಹಾಕಿ ಅವನನ್ನ ಬಹಿಷ್ಕಾರ ಹಾಕಿದ್ರು, ಚೂರು ಸಿಟ್ಟು ಮಾಡ್ಕೊಳ್ಳದೆ, ಬಹುಶಃ ನಾನು ಈ ಹಿಂದೆ ಯಾವುದೋ ಇದೇ ತರ ಒಬ್ಬ ಯೋಗ್ಯನಾದವನನ್ನ ಅವನ ಅಧಿಕಾರದಲ್ಲಿ ಅಥವಾ ಅವನ ಸ್ಥಾನದಲ್ಲಿ ಇರಿಸ್ಲಿಕ್ಕೆ ಬಿಟ್ಟಿಲ್ಲ ಅನ್ನೋ ಕಾರಣಕ್ಕೆ ಈ ಕಷ್ಟವನ್ನ ನನಗೆ ಕೊಟ್ಟಿದ್ದಾನೆ, ಆಯ್ತು ಅಂತ ಹೇಳಿ ಆಗಲೂ ಭಗವಂತನನ್ನ ಮರೆಯದೆ, ಗುರುಗಳನ್ನ ಬೈಯದೆ, ತನಗೆ ಒದಗಿದ್ದೇನಿದೆಯೋ ಅಷ್ಟರಲ್ಲೇ ತನ್ನ ಸ್ವಕಾರ್ಯವನ್ನ ಪರಮಾತ್ಮನ ಪೂಜೆ ಅಂತ ಅನ್ಕೊಂಡು ಮಾಡಿದ. ಹಾಗೆ ಮಾಡಿ ಅವನು ಭಗವಂತನ ಸಾನ್ನಿಧ್ಯವನ್ನ ಪಡೆದ ಅಂತ ಆ ಪೃಷಧ್ರ ಅಂತ ನಮ್ಮ ಸ್ಥಿತಿಯನ್ನು ಈಗ ಯಾವುದೋ ಒಂದು ದುಸ್ಥಿತಿಯನ್ನ ನೋಡಿ ಆ ದುಸ್ಥಿತಿಗೆ ನಾವು ದೇವರನ್ನ ಬೈಕೊಂಡ್ರೆ ಏನು ಉಪಯೋಗ ಇಲ್ಲ. ದೇವರು ಯಾವತ್ತೂ ಕೂಡ ನಮಗೆ ಅಲ್ಲದನ್ನು ಕೊಡುವುದಿಲ್ಲ, ಸಲ್ಲದನ್ನು ಕೊಡುವುದಿಲ್ಲ. ಅದರಿಂದಾಗಿ ಅವನು ಕೊಟ್ಟಿದ್ದಾನೆ ಅಂದ್ರೆ ನಮ್ಗೆ ಬೇಕಿರುವುದನ್ನೇ ಕೊಡ್ತಾನೆ ಅನ್ನುವ ಎಚ್ಚರವನ್ನ ಆ ಪೃಷಧ್ರನ ಕಥೆಯ ಭಾಗದ ಸಾಲುಗಳನ್ನು ನೋಡಿದ್ರೆ ತುಂಬಾ ಒಳ್ಳೊಳ್ಳೆ ಮಾತುಗಳಿವೆ. ಹಾಗೆ ಆ ಪೃಷಧ್ರ ಅಲ್ಲಿ ಅವನ ಕಥೆಯಿಂದ ಮುಂದೆ ನಾಭಾಗ ಅಂತ ಕೊನೆಯವನೊಬ್ಬ, ಅವನ ಹೆಸರು ಹೇಳುವುದನ್ನೇ ನೋಡಿದ್ರೆ ಅವನಿಗೆ ಭಾಗ ಇಲ್ಲ ಅಂತ. ಅದರದ್ದು ಇನ್ನು ಬಿಡಿಸಿ ನೋಡಿದ್ರೆ ಭಾಗ, ಅಭಾಗ ಅಂದ್ರೆ ಭಾಗ ಇಲ್ಲ, ನಾಭಾಗ ಅಂದ್ರೆ ಭಾಗ ಇಲ್ಲ ಅಂತಿಲ್ಲ, ಭಾಗ ಇದ್ದೇ ಇದೆ ಅಂತ. ಅವನು ಸ್ವಲ್ಪ ಇಂಟ್ರೋವರ್ಟ್, ಅವನು ಎಲ್ಲೆಲ್ಲೋ ಊರು ಸುತ್ತಾ ಇದ್ದ. ಅಪ್ಪ ವಿಭಾಗ ಮಾಡುವಾಗ ಇವ್ರು ಹತ್ತಿರದಲ್ಲಿ ಇದ್ದವ್ರು ಇವ್ರು 9 ಜನ ಎಲ್ಲ ಹಂಚಿಬಿಟ್ಟ. ಇವನು ಸ್ವಲ್ಪ ತಡವಾಗಿ ಬಂದು ಅಪ್ಪ ನನಗೆ ಅಂತ ಕೇಳಿದ್ರು. ಅಲ್ಲ ಮರೆ, ನೀನು ಇಲ್ಲದೆ ಇದ್ದಿದ್ ನೋಡಿ ನಿನ್ಗೇನೋ ಬೇಡವೇ ಬೇಡ ಅಂತ ಅನ್ಸಿದೆ ಅಂತ ಅನ್ಕೊಂಡು ನಾನು ನಿನಗೆ ಎತ್ತಿ ಹಿಡಿಲಿಲ್ಲ, ಬೇಜಾರ್ ಮಾಡ್ಬೇಡ, ನೀನು ಉತ್ತರದ ತಪ್ಪಲಿಗೆ ಹೋಗು, ಹಿಮವತ್ ತಪ್ಪಲಿಗೆ ಹೋಗು. ಅಲ್ಲಿ ಇಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ಷಡ್ವಿಂಶ ಅಂತ ಏನೋ ಒಂದು ಯಾಗ, ಅಂತ ಬೇರೆ ಶಸ್ತ್ರಗಳನ್ನೆಲ್ಲ ಹೇಳಿಕ್ಕಿದೆ. ಆ ಶಸ್ತ್ರಗಳಲ್ಲಿ 6ನೇ ದಿವಸದ ಮಂತ್ರಗಳನ್ನ ಅವ್ರು ಮರೀತಾರೆ. ನೀನ್ ಆ ಸಭಾಸದನಾಗಿ ಕೂತಿರು, ಸಭ್ಯನಾಗಿ ಕೂತಿರು. ಸಭಿಕಾ ಅಂತ ಹೇಳಬಾರ್ದು, ಭಾಷೆ ಗೊತ್ತಿದ್ದವರು. ಸಭಿಕಾ ಅಂದ್ರೆ ಜೂಜುಕೋರ ಅಂತ ಅರ್ಥ. ನಾವು ಓ ಸಭಿಕರೇ ಅಂದ್ರೆ ಅದು ಅವನು ಬೈದ ಹಾಗೆ.
ಕುಡಿದು ಕುಪ್ಪಳಿಸಿ ಹೆಣ್ಮಕ್ಳ ಮನೆಗೆ ಓಡ್ ಬಂದು ಮತ್ತೆ ಬೇಸರದಿಂದ ಜೂಜಾಡುವವನನ್ನ ಸಭಿಕ ಅಂತ ಕರೆಯುದು. ಆದ್ರಿಂದಾಗಿ ಸಭ್ಯ ಅಥವಾ ಸಭಾಸದ ಈ ಶಬ್ದ ಹೆಚ್ಚು ಯೋಗ್ಯ ಪದ ಬಳಕೆಗೆ. ಆ ಕೂತಿದ್ದ ಅಪ್ಪ ಹೇಳಿದ ಅಲ್ಲಿ ಮಂತ್ರ ಹೇಳು ಮುಂದಿದ್ದಾಗ ನಿನಗೆ ಬೇಕಾದ್ ಸಿಗುತ್ತೆ ಅಂತ ಅಪ್ಪ ಹೇಳಿ ಕಳಿಸಿದ್ದಾರೆ. ಸೀದಾ ಹೋಗಿ ಸಭ್ಯನಲ್ಲಿ ಕೂತಿದ್ದಾನೆ. ಅವ್ರು ಹೇಳಿದ ಹಾಗೇನೆ ಆ ಬೆಳಗಿನ ಶಾಸ್ತ್ರ ಮಂತ್ರ ಅವ್ರು ಹೇಳಲಿಕ್ಕೆ ಶುರು ಮಾಡಿದ್ರು, ಮಧ್ಯದಲ್ಲಿ ನಿಂತೋಯ್ತು. ಅದು ನಿಂತು ಹೋಯ್ತು ಅಂದ್ರೆ ಈಗೆಲ್ಲ ಪುಸ್ತಕ ಮೊಬೈಲ್ ಹಿಡ್ಕೊಂಡು ನಾವು ಅಲ್ಲಲ್ಲೇ ಅಡ್ಜಸ್ಟ್ ಮಾಡಿ ಅಲ್ಲಿ ಹೋಮಕ್ ಕೂತವ್ರು ಏನಾದ್ರು ಇನ್ನೊಂದು ಹೋಮದ ಮಧ್ಯೆ ಮಂತ್ರ ಮಾಡ್ತಾರೆ, ಇದೊಂದು ಬೇಗ ಕಳಿಸಿ ಅಂತ. ಈ ನಾನು ಅದು ಪುರ್ಸೊತ್ತಲ್ಲಿ ಇರ್ತಾನ. ಅಂದ್ರೆ ಅಷ್ಟು ಬೇಜವಾಬ್ದಾರಿ. ನಾನ್ ಇವತ್ತು ಹೋಗುವ ಕರ್ತವ್ಯಕ್ಕೆ ಪೂರ್ವ ಸಿದ್ಧತೆ ಮಾಡ್ಕೊಂಡು ಹೋಗ್ಬೇಕು. ಅದು ಎಷ್ಟೇ ದಿವಸ ಗೊತ್ತಿರುವುದೇ ಆಗಿರ್ಲಿ. ಗೊತ್ ಎಲ್ಲೋ ಒಂದು ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಬೇಕಾದ ಸಿದ್ಧತೆ ಅಲ್ಲಿ ಮಾಡ್ಬೇಕಲ್ಲ. ಸ್ಟೇಜ್ ಅಲ್ಲಿ ಕೂತ್ಕೊಂಡು ಯಾವ್ದೋ ಹಾಡು ಮರ್ತೋಯ್ತು, ಬೇಗ ಗೂಗಲ್ ಅಲ್ಲಿ ಹುಡುಕ್ತೇನೆ ಅಂದ್ರೆ ಅದಲ್ಲಿ ನೆಟ್ವರ್ಕ್ ಇಲ್ಲ ಅಂದ್ರೆ ಅವತ್ತು ಹಾಡಿಲ್ಲ, ಕಾರ್ಯಕ್ರಮ ಕ್ಯಾನ್ಸಲ್. ಯಾಕೆಂದ್ರೆ ಗೂಗಲ್ ಫೈಲ್ ಕೆಲಸ ಮಾಡ್ತಿಲ್ಲ, ಗೂಗಲ್ ಗುರು ಗುಗ್ಗುರು ಆಗಿದ್ದಾನೆ ಅಂತ. ಅದರಿಂದಾಗಿ ಯಾವತ್ತು ಅದನ್ನ ನಂಬಿಕೊಂಡು ನಾವು ಕೆಲಸ ಮಾಡೋದು. ನಮ್ಮ ಹತ್ರ ಏನ್ ಬೇಕೋ ಸಿದ್ಧತೆ ಅದು ವಸ್ತುತಃ ಇಲ್ಲಿರ್ಬೇಕು, ಮನಸ್ಸಲ್ಲಿರ್ಬೇಕು. ಅದಿಲ್ಲದೆ ಇದ್ರೂ ಕನಿಷ್ಠ ಪಕ್ಷ ಹೊರಗಿನ ತಯಾರಿ ಆದ್ರೂ ಆಗಿರ್ಬೇಕು. ಅದು ಅಕಸ್ಮಾತ್ ಹಾಗೆ ನಿಂತು ಹೋದ್ರೆ ಇಡೀ ಯಜ್ಞವನ್ನ ಮತ್ತೆ ಮಾಡ್ಬೇಕು. ಅದು ಪ್ರಾಯಶ್ಚಿತ್ತ ಅಂತ ಲೆಕ್ಕ. ಹಾಗೆ ಮರ್ತು ಹೋಗಿ ಅವರು ಕಂಗಾಲಾಗಿ ಬಿಟ್ರು. ಒಂದು ಕ್ಷಣದ ಒಳಗೆ ಇವನು ಎತ್ತಿಕೊಟ್ಟ. ಅವ್ರಿಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ, ಒಂದು ಇಡೀ ಯಾಗ ಮಧ್ಯದಲ್ಲಿ ನಿಂತು ಹೋಗುದನ್ನ ಇವನು ಸರಿ ಮಾಡಿ ಬಿಟ್ಟಲ್ಲ ಅಂತ ಅವನನ್ನ ಸಭ್ಯ ಸ್ಥಾನದಿಂದ ಒಳಗ್ ಕರೆಸ್ಕೊಂಡ್ರು. ಒಳಗ್ ಕರ್ಕೊಂಡು ನೀನ್ ಇಲ್ಲೇ ಕೂತಿರು, ಯಜ್ಞ ಮುಗಿಯೋ ತನಕ ಇಲ್ಲೇ ಇರು ಅಂತ ಎಲ್ಲ ಮಂತ್ರವನ್ನು ಅವ್ರ ಜೊತೆಗೆ ಹೇಳಿ 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 ಮುಗಿದ ಮೇಲೆ ಅಲ್ಲಿ ಯಾಗದಲ್ಲಿ ಆ ಒಂದು ನಿಯಮ ಇದೆ. ಇವತ್ತಿಗೂ ಆ ನಿಯಮ ನಿಜವಾಗಿ ಲಾಗು ಆಗ್ಬೇಕು. ಆದ್ರೆ ನಾವು ಅದನ್ನ ಸರಿಯಾಗಿ ಪಾಲಿಸುವುದಿಲ್ಲ. ಯಜ್ಞಕ್ಕೆ ಏನೆಲ್ಲ ಬೇಕು ಅಂತ ತರ್ತೇವೆ, ತಂದ ಮೇಲೆ ಆ ಯಜ್ಞದ ಸ್ಥಾನಕ್ಕೆ ತಂದು ಇರಿಸಿದ ಮೇಲೆ ವಾಪಸ್ ಯಜಮಾನ ಅಲ್ಲಿಯ ಒಂದು ಕಡ್ಡಿಯನ್ನು ವಾಪಸ್ ತಗೊಂಡು ಹೋಗ್ಲಿಕ್ಕಿಲ್ಲ. ಅದು ಆ ಬಂದವನಿಗೆ ವಾಪಸ್ ಕೊಟ್ಟು ಕಳಿಸ್ಬೇಕು. ಅದು ಅವ್ರಿಗೆ ಸಂಬಂಧಪಟ್ಟದ್ದು. ಅದು ಏನಾಗುತ್ತೆ ಅಂದ್ರೆ ಅವ್ರು ಕೊಡುದಿಲ್ಲ ಅಂತ ಪಾಪ ಇವರೇ ಗೋಣಿಗೆಲ್ಲ ಹಾಕೊಳ್ಬೇಕಾಗುತ್ತೆ. ಅವ್ರು ಹೇಗೂ ತಗೊಂಡು ಹೋಗ್ತಾರಲ್ಲ ಅಂತ ಯಜಮಾನ ಬಿಟ್ಟು ಬಿಡ್ತಾನೆ. ಅದು ಕೊನೆಗೆ ಅದು ಎಷ್ಟು ಒಂಥರ ದುಸ್ಥಿತಿ ಅಂದ್ರೆ, ತಗೊಂಡು ಹೋಗ್ಲಿಲ್ಲ ಅಂತ ಬಿಟ್ರೆ ಯಜಮಾನ ಕೊಡುವುದಿಲ್ಲ ಅನ್ನುವ ಯೋಚನೆಗೆ ಪ್ರತಿ ಸರ್ತಿ ಹೀಗೆ ಬಿಟ್ಟು ಹೋದ್ರೆ ಏನ್ ಮಾಡುದು ಅಂತ ಅವನಿಗೆ ಯೋಚನೆ. ಅಯ್ಯೋ ಅವನು ಸ್ವಲ್ಪ ಬೇಕಾದ್ ತಗೊಂಡು ಹೋಗ್ತಾನೆ ಅಂತ ಯಜಮಾನ. ಈ ನಡುವಿನಲ್ಲಿ ಹಾಳಾಗುದು ಯಜ್ಞದ ಸ್ವರೂಪ. ಅದರಿಂದ ಹಾಗೆ ಅಲ್ಲಿ ಒಂದು ಸರ್ತಿ ಅದು ತುಪ್ಪ ಆಗಿರ್ಲಿ, ಕಟ್ಟಿಗೆ ಆಗಿರ್ಲಿ, ಸಮಿಧೆ ಆಗಿರ್ಲಿ, ಎಷ್ಟೇ ಬೆಲೆ ಬಾಳುವ ಪದಾರ್ಥ ಆಗಿರ್ಲಿ, ಯಾವುದು ಆ ಯಜ್ಞಕ್ಕೆ ಅಂತ ನಾವು ತಂದು ಇಡ್ತೇವೆ ಅಂದ್ರೆ ಯಾವ್ದು ನಿತ್ಯದ ಮನೆಯ ಪದಾರ್ಥಗಳು, ದೇವರು ಏನಾದ್ರು ಶಾಲೆಗಳ ಪೂಜೆ ಏನಪ್ಪ ಕಥೆ ಅಲ್ಲ, ಅಂತದಲ್ಲ. ಯಜ್ಞಕ್ಕೆ ಅಂತ ವಿಶೇಷವಾಗಿ ತಂದ ಪದಾರ್ಥವನ್ನೆಲ್ಲ ಬಿಟ್ಟುಕೊಡ್ಬೇಕು. ಯಾಕೆ ಅಂದ್ರೆ ಅದು ಮತ್ತೆ ಮುಂದೆ ಹೇಳ್ತೇನೆ ಏನು ಅಂತ. ಸರಿ, ಇನ್ನು ಈ ಯಜ್ಞದಲ್ಲಿ ಏನೆಲ್ಲ ಸಂಪತ್ತು ಉಳಿದಿದೆಯೋ ಅದೆಲ್ಲ ನಿನ್ನ ಭಾಗ ಅಪ್ಪ. ಅದರಲ್ಲಿ ಧಾನ್ಯಗಳಿದ್ವು, ಲೋಹಗಳಿದ್ವು, ಬಂಗಾರ, ಬೆಳ್ಳಿ ಏನೇನಿತ್ತು ಅದೆಲ್ಲ ನಿನಗೆ ಸಂಬಂಧಪಟ್ಟದ್ದು ಅಂತ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಅವನು ಸರಿ ಅವರೆಲ್ಲ ಗಂಟು ಮೂಟೆ ಕಟ್ಟಿ ಚೆನ್ನಾಗಿ ತಯಾರು ಮಾಡಿ ಎದುರುಗಡೆ ಇಟ್ಟಿದ್ದಾರೆ. ಅವನು ಅಪ್ಪ ಎಷ್ಟು ಆಶ್ಚರ್ಯ ಆಯ್ತು. ಈ ಗಂಟು ನಂದು ಅಂತ. ಅಯ್ಯೋ ನಿಂದ? ಇದು ನಮ್ಮಪ್ಪ ಯಜ್ಞದಲ್ಲಿ ಉಳಿದದ್ದೆಲ್ಲ ಅಪ್ಪ ಇಲ್ಲಿ ಸಿಗತ್ತೆ ಹೇಳಿದ್ರು. ಈ ಯಜ್ಞದವರು ಈ ಉಳಿದಿದ್ದೆಲ್ಲ ನಿಂದು ಅಂತ ಹೇಳಿದ್ರು. ತಗೊಂಡು ಹೋಗ್ತೇನೆ ನಾನು. ಇಲ್ಲ ಇಲ್ಲ ನಿನ್ನ ಅಪ್ಪ ನನ್ನೇ ಹೋಗಿ ಕೇಳು. ಅಲ್ಲ ಯಾರು ಹೇಳಿದ್ದು ಕೇಳಿದ್ರೆ ನೀನ್ ನನ್ನ ನೋಡಿದ್ಯಲ್ವಾ, ಡಿಸ್ಕ್ರೈಬ್ ಮಾಡು, ಅಪ್ಪನಿಗೆ ಗೊತ್ತಾಗುತ್ತೆ. ಅವನು ಹೇಳುತ್ತಾನೆ. ಎಷ್ಟು ಚೆನ್ನಾಗಿದೆ ಕತೆ ಹೇಳೋ ರೀತಿ, ಬಹಳ ಅದ್ಭುತ. ವ್ಯಾಸರು ಕತೆ ಹೇಳುವ ರೀತಿಯಲ್ಲಿ ಬಹುಶಃ ನಾವೆಲ್ಲ ಇವತ್ತು ಎಂತೆಂಥದೋ ಟೆಕ್ನಾಲಜಿಗಳನ್ನು ಬಳಸ್ತೇವೆ ಅಂತಂದ್ರು ಅವರ ಮುಂದೆ ನಾವು ಸೊನ್ನೆ. ಸರಿ ಅವನು ಅಲ್ಲಿಂದ ಈ ವಿದರ್ಭ ದೇಶದ ತನಕ ಬಂದಿದ್ದಾನು. ತಪ್ಪಲಿ ಬರೀ ಅಪ್ಪ ಅದು ಅವ್ರದ್ದು ಹೌದಾ ಕೇಳಲಿಕ್ಕೆ. ನಾವಾದ್ರೆ ಹಾಳಾಗೋಗ್ಲಿ ಅಂತ ಹೇಳಿ ಬಿಟ್ಟು ಬರ್ತಿದ್ವಿ. ಅವನು ಸೀದಾ ಅಪ್ಪನ ಹತ್ರ ಬಂದ, ಅಲ್ಲಿ ನಡೆದ ಘಟನೆ ಎಲ್ಲ ಹೇಳ್ದ. ಹೇಳಿ ವ್ಯಕ್ತಿ ಎದುರಾದ ಅವನು ಇದನ್ನ ಹೇಳದ ಅಂತ ಹೀಗೆ ಹೇಳಿದ ತಕ್ಷಣ ಡಿಸ್ಕ್ರೈಬ್ ಮಾಡ್ದ. ಹೇಕಂಡ ಎತ್ತರದ ಶರೀರ, ಕಪ್ಪು ಶರೀರ, ಹಾಗಿತ್ತು ಹೀಗೆ. ಹೌದು 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 ಅವಂದೇ. ಏಕೆಂದ್ರೆ ನಾವು ಯಜ್ಞದಲ್ಲಿ ಆ ಪ್ರಧಾನಾಹುತಿ ಎಲ್ಲ ಮುಗಿದು ಪೂರ್ಣಾಹುತಿ ಆದ್ಮೇಲೆ ಏಷತೆ ರುದ್ರ ಭಾಗ ಅಂತ ಆ ಮಂತ್ರದಲ್ಲಿ ಎಲ್ಲ ತೆಗೆದು ಅವಂದು ಅಂತ ಬಿಟ್ಟು ಕೊಟ್ಬಿಡ್ತೇನೆ. ಅವ್ನು ಯಾವಾಗ್ಲೂ ಬಂದು ತಗೊಂಡು ಹೋಗಲ್ಲ ಅಂತ ನಾನು ಬಂದು ನಿಮ್ಗೆ ಸಿಗುತ್ತೆ ಅಂತ ಹೇಳಿ ಕಳಿಸ್ದೆ. ಈಗ ಅವನೇ ಬಂದಿದಾನ. ಸರಿ ಹಾಗಿದ್ರೆ ಅದು ಅವಂದೇ ಬಿಟ್ಬಿಡು. ಇಷ್ಟ ಆದ್ಮೇಲೆ ನಾವಾದ್ರೆ ಏನ್ ಮಾಡ್ತಿದ್ವಿ.
ಹೋಗ್ಲಿ ಅವನ್ನೇ ತಗೊಂಡೋಗಿರ್ತಾನೆ, ಬಿಟ್ಬಿಡಿ ಅಂತ ಬಿಟ್ಬಿಡ್ತೀನಿ. ಈ ಪುಣ್ಯಾತ್ಮ ಸೀದಾ ವಾಪಸ್ ಅಲ್ಲಿಗೆ ಹೋದ. ಅಲ್ಲಿಗೆ ಹೋಗಿ ಆ ಪುಣ್ಯಾತ್ಮ ಅಲ್ಲೇ ಕಾಯ್ತಾ ಕೂತಿದ್ದಾನೆ. ಕಾದು ಏನಪ್ಪ ಏನಂದ್ರು? ಹೌದು ತಪ್ಪಾಯ್ತು, ಅಪ್ಪ ಹೇಳಿದ್ರು ಇದು ಏಷತೆ ರುದ್ರ ಭಾಗ ಅಂತ ಯಜ್ಞದಲ್ಲಿ ತೆಗೆದಿಟ್ಟ ಪದಾರ್ಥ, ಅದು ನಿಂದು. ನಾನು ನಂದು ಅಂತ ಒಂದು ಕ್ಷಣ ತಪ್ಪಿ ಯೋಚನೆ ಮಾಡಿದೆ. ನಾನು ಅದನ್ನು ಮನಸಾ ಬಿಟ್ಟಿದ್ದೇನೆ. ನನಗದರಲ್ಲಿ ಸ್ವಲ್ಪವೂ ಮಾನಸಿಕವಾಗಿಯೂ ಅದು ನಂದು ಅಂತ ಅನ್ನುವ ಭಾವ ಇಲ್ಲ. ನಾನು ಸ್ವತ್ವವನ್ನ ತ್ಯಾಗ ಮಾಡಿದ್ದೇನೆ, ಅದು ನಂದಲ್ಲ, ನಿಂದು 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 ಅಂತ ಹೇಳಿ ಹೊರಡ್ತೇನೆ ಅಂತ ನಮಸ್ಕಾರ ಮಾಡಿ ಹೊರಟ. ನಿಲ್ಲು ಅಂದ. ಇನ್ನೇನಪ್ಪ ಅಂದ. ಇಲ್ಲ ಇಲ್ಲ, ನನಗೆ ನಿನ್ನ ನಡೆ ನುಡಿ ಎಲ್ಲನೂ ಖುಷಿ ಆಯ್ತು. ನೀ ಇಲ್ಲಿಂದ ಹೋಗುವಾಗ್ಲೂ ಚೂರು ಬೇಸರ ಮಾಡ್ಕೊಳ್ಳಿಲ್ಲ. ಅಪ್ಪನ ಹತ್ರ ಹೋಗಿ ಕೇಳಿದ್ಮೇಲೆ ಬರ್ಲಿಕ್ಕೂ ಬೇಜಾರು ಮಾಡ್ಲಿಲ್ಲ. ಬಂದು ಹೇಳುವಾಗ್ಲು ಇಲ್ಲಿ ತನಕ ಬಂದು ಏನು ಆಯ್ತು ಆಯ್ತು ಅಂತ ಹೇಳಿದಾಗ್ಲು ಕೆಲವೊಂದ್ ಸರ್ತಿ ಏನಂದ್ರು ವಾಪಸ್ ಕೊಟ್ಟ ಮೇಲೆ ಏನೊಂಚೂರು ಬಕ್ಷಿಸಾದ್ರೂ, ಒಂಚೂರು ಟಿಪ್ಸ್ ಆದ್ರೆ ಏನೋ ಕೊಡ್ತೇನೆ ಅಂತ ಕಾಯೋ ತರ ನಾನು ನಿನ್ನ ಸ್ವಲ್ಪ ಹೊತ್ತು ಅವ್ನ್ ಏನು ಮಾತಾಡಿರ್ಲಿಲ್ಲ. ನಮಸ್ಕಾರ ಮಾಡಿ ಹೊರಡೋ ತನಕನು ಸುಮ್ನಿದ್ದ. ಆಗ್ಲೂ ಅವ್ನ ಮನ್ಸಲ್ಲಿ ಒಂಚೂರು ಗೆರೆ ಇರ್ಲಿಲ್ಲ. ಇದು ನೋಡಿ ನಂಗೆ ತುಂಬಾ ಸಂತೋಷ ಆಯ್ತು. ನಾನು ಇಲ್ಲಿ ತನಕ ಎಷ್ಟೆಲ್ಲ ಯಜ್ಞದಲ್ಲಿ ಏನೆಲ್ಲ ಪಡೆದಿದ್ದೇನೋ ಅದೆಲ್ಲವನ್ನು ನಿನಗೆ ಕೊಡ್ತೇನೆ, ತಗೊಂಡು ಹೋಗು ಅಂತ ಅವನ ಹಿಂದಿನ ಅವನ ಪ್ರಮಥ ಗಣಗಳೆಲ್ಲ ಬಂದ ತಾನು ಮೊದಲು ಪಡೆದಿದ್ದ ಅಷ್ಟೂ ಭಾಗವನ್ನ ಅವನಿಗೆ ಕೊಟ್ಟ. ಆ ಭಾಗ ಅವನಿಗೆ ಸಿಕ್ತು. ಭಾಗ ಆಗಿದ್ದವನು ಅಭಾಗ ಆಗಿದ್ದ. ಅಭಾಗ ಆದವನು ನ ಅಭಾಗ ಭಾಗವಂತನೇ ಆದ, ಭಾಗ್ಯವಂತನೇ ಆದ. ಹೀಗೆ ನಾಭಾಗನ ಕಥೆ ಅದು ಕಡೆಯಲ್ಲಿದ್ರು ಕೂಡ ಅವನ ಕಥೆ ಬಹಳ ಸ್ವಾರಸ್ಯಕರವಾದ. ಇದೆಲ್ಲ ಮಕ್ಕಳಿಗೆ ಹೇಳ್ಬೇಕು ನಾವು ಈ ಕಥೆಯನ್ನೆಲ್ಲ. ಇಂಥ ಕಥೆಗಳನ್ನು ಹೇಳಿದ್ರೆ ನಮ್ ಸಂಬಂಧಪಡುತ್ತೆ ಯಾವ್ದು ತಪ್ಪಿ ಹೋಗಲ್ಲ. ಮತ್ತೆ ಇದು ಬರೀ ಒಂದ್ ಅಂಶದ ಕಥೆಯಲ್ಲಿ ಎಷ್ಟು ಅಂಶಗಳು ಇದ್ರಲ್ಲಿ ಬಂದು ನಾವು ಇದು ಭಾಗ ಸಿಗುವ ಕಥೆ ಅಂತ ಹಾಗೆ ಒಂದು ಪಾಯಿಂಟ್ ಮಾಡಿ ಹೇಳಲಿಕ್ಕೂ ಇಲ್ಲ ಈ ಕಥೆಯನ್ನ. ಈ ಕಥೆಯಲ್ಲಿ ಎಷ್ಟು ಸಂಗತಿಗಳು ನಮ್ಮ ಸುತ್ತ ನಾವು ನಡೆಸ್ಕೊಳ್ಬೇಕಾದ ರೀತಿಯನ್ನ ಹೇಳ್ತಾ ಹೋಗುತ್ತೆ. ಹಾಗೆ ನಾಭಾಗನ ಕಥೆಯ ಮೂಲಕ ಮತ್ತೆ ಮುಂದೆ ಸುಮಾರು ಕಥೆಗಳಿದೆ. ನಾವು ಮೋಸ್ಟ್ಲಿ ಎಷ್ಟಾಯ್ತು? ಹೋಗಿದ್ದೀವಿ. ಈ ನಾಭಾಗನ ಪರಂಪರೆಯಲ್ಲಿ ಬಂದವನೇ ಅಂಬರೀಷ. ಇವತ್ತಿನ ಉಪವಾಸದ ವ್ರತವನ್ನ ಪಾಲಿಸಿ ಒಂದು ಪಾಲಿಸಿಯನ್ನೇ ಹುಟ್ಟಾಕಿದವ. ನೀರಿನಿಂದ ಕೇವಲೇನ ಅಂಬಸೇನಾಥ ಕರಿಷ್ಯೆ ವ್ರತಪಾರಣಂ ಅಂತ ಬೆಳಗ್ಗೆ ಎದ್ದು ಅಕಸ್ಮಾತ್ ಯಾವುದೋ ಕಾರಣದಿಂದ ನಮಗೆ ಪಾರಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರು ನೀರನ್ನ ತೀರ್ಥವನ್ನ ಸ್ವೀಕರಿಸಿ ನಾವು ಪಾರಣೆಯನ್ನ ಮುಗಿಸಬಹುದು ಅನ್ನುವ ಕಥೆಗೆ ಕಾರಣನಾದವ. ತುಂಬಾ ದೊಡ್ಡ ರಾಜರ್ಷಿ, ತಪಸ್ವಿ ಅನ್ನೋದ್ರ ಜೊತೆಗೆ ರಾಜರ್ಷಿ. ಅವನ ಇಡೀ ರಾಜ್ಯದಲ್ಲಿ ಎಲ್ರೂ ಮಾಡ್ತಿದ್ರು. ಹಸುಗಳಿಗೂ ಕೂಡ ಮೇವು ಹಾಕಿದ್ರೆ ತಿಂತಿರ್ಲಿಲ್ಲ. ಅದು ರುಗ್ಮಾಂಗನ ಕಥೆಯಲ್ಲೂ ಹಾಗೆ ಹೇಳ್ತಾರೆ, ಇವನ ಕಥೆಯಲ್ಲೂ ಹಾಗೆ ಹೇಳ್ತಾರೆ. ಅಂಥ ನಿಷ್ಠೆಯನ್ನ ಜನಗಳಲ್ಲಿ ಮೂಡಿಸಿದೆ. ಯಾವಾಗ ರಾಜ ಮಾಡ್ತಾನೆ ಒಂದು ವ್ರತವನ್ನ, ಅವಾಗ ಇಡೀ ದೇಶ ಮಾಡುತ್ತೆ. ಈಗ ನಮ್ಮ ದೇಶದ ರಾಜ ಮಾಡಲ್ವಾ? ಆಗ ಕೆಲವೊಂದು ಎಷ್ಟು ಜನ ಈಗ ಪಾಲಿಸ್ತಾ ಇದ್ದಾರೆ ಅದನ್ನ. ಅಂದ್ರೆ ಅದನ್ನ ಕೇವಲ ತೋರಿಕೆಗಾಗಿ ಅಲ್ಲ, ವಿದೇಶಕ್ಕೆ ಹೋದಾಗ್ಲೂ ಬೇರೆಯವರೆಲ್ಲ ಹೊಟ್ಟೆ ತುಂಬಾ ತಿಂತಾ ಇರ್ಬೇಕಾದ್ರುನು ನೀವು ತಗೊಳ್ಳಿ, ನೀವೇನ್ ಯೋಚನೆ ಮಾಡ್ಬೇಡಿ, ನಂದೊಂದು ವ್ರತ ಇದೆ. ಕೆಲವೊಮ್ಮೆ ಏನು ಅಂದ್ರೆ, ಅಯ್ಯೋ ದೊಡ್ಡವ್ರ ಹತ್ರ ದೊಡ್ಡ ದೊಡ್ಡ ಸ್ಟೇಜ್ ಅಲ್ಲೆಲ್ಲ ಹಾಗೆ ಮಾಡ್ಲಿಕ್ಕೆ ಆಗಲ್ಲ, ಮಿಂಗಲ್ ಆಗ್ಬೇಕು, ಇಲ್ಲಾಂದ್ರೆ ನಾಳೆ ಅವ್ರು ನಮ್ಮನ್ನ ಮಾತಾಡ್ಸಲ್ಲ. ಕೆಲವರಿಗೆ ತಿನ್ನೋದ್ರಿಂದಲೇ ಮಿಂಗಲ್ ಆಗುದು. ತಿನ್ನೋದು ಬಿಟ್ರೆ ಬೇರೆ ಸಮತ್ವವನ್ನ ಸಮಾನತೆಯನ್ನ ಸಮಾಜದಲ್ಲಿ ಸಾಧಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ತಿನ್ನೋದು ಅನ್ನೋದು ಒಂದು ನೆಪ. ತಿಂದ್ರೆ ಒಳ್ಳೇದು, ತಪ್ಪೇನಲ್ಲ. ಆದ್ರೆ ತಿಂದ್ರೆ ಮಾತ್ರ ಆಗುತ್ತೆ ಅಂತ ಒಂದು ಕೆಲವೊಂದ್ ಸರ್ತಿ ಒಟ್ಟಿಗೆ ತಿಂದ ಅಣ್ಣ ತಮ್ಮ ಜಗಳ ಆಡಿ ಕೋರ್ಟ್ ಅಲ್ಲಿ ಕೇಸ್ ಹಾಕೊಂಡು 10, 20, 50, 80 ವರ್ಷ ಒದ್ದಾಡುದನ್ನು ನೋಡಿಲ್ವಾ? ತಿನ್ನೋದ್ರಿಂದ ಎಲ್ಲ ಸರಿ ಹೋಗುದಿದ್ರೆ ಇಷ್ಟು ಜಗಳಗಳು ಜಗತ್ತಲ್ಲಿ ಯಾಕೆ ಇರ್ತಿದ್ವು? ಅದಕ್ಕೆ ತಿನ್ನೋದು ಅನ್ನೋದ್ರಿಂದ ಯಾವತ್ತೂ ಸಮಾನತೆ ಸಿದ್ಧ ಆಗುದೇ ಇಲ್ಲ. ಅದೊಂದು ಭ್ರಮೆ, ಅದೇಂದು ದೊಡ್ಡ ಆಕ್ರೋಶ ಇವತ್ತು. ಅವ್ರ ಪಾಡಿಗೆ ಬೇರೆ ತಿಂತಾರೆ, ಇವ್ರ ಪಾಡಿಗೆ ಬೇರೆ ತಿಂತಾರೆ. ಅವ್ರವ್ರ ಊಟ ತನ್ನಿಚ್ಛೆ, ನೋಟ ಪರರಿಚ್ಛೆ. ಅದೇನು ಅವ್ರಿಗೆ ಬೇಕಾದಾಗ ತಿಂತಾರೆ. ಕೆಲವು ತರ ತಿನ್ನೋದು ಇಷ್ಟ ಆಗಲ್ಲ, ಅವರ ಪದ್ಧತಿ ಬೇರೆ ಇರುತ್ತೆ, ಅವರ ಆಹಾರ ಬೇರೆ ಇರುತ್ತೆ, ಅವರ ಇಷ್ಟಗಳು ಬೇರೆ ಇರುತ್ತೆ, ಅವರು ಹಿಂದೆ ಮುಂದೆ ಮಾಡ್ಕೊಳ್ತಾರೆ, ಏನೋ ಒಂದಿರುತ್ತೆ. ಹಾಗಾಗಿ ಇಡೀ ದಿವಸದಲ್ಲಿ ಯಾರು ಕೂಡ ಯಾವುದನ್ನು ಅಲ್ಲಿ ತಿನ್ನುವ ಕಾರ್ಯಕ್ರಮ ಇಟ್ಟುಕೊಂಡಿರ್ಲಿಲ್ಲ. ಏಕಾದಶಿ ವ್ರತ ಮುಗಿಯಿತು. ಮರು ದಿವಸ ಬೆಳಿಗ್ಗೆದ ತನ್ನ ಪಾರಣೆ ಮಾಡ್ಲಿಕ್ಕೆ ಎಲ್ಲ ಋತ್ವಿಜರನ್ನು ಕರೆದು ಕೂಡಿಸಿದಾಗ ತಕ್ಷಣ ಇನ್ನೇನ್ ಕೂತು ತೀರ್ಥ ಕೊಡ್ಬೇಕು ಅನ್ನೋಷ್ಟೊತ್ತಿಗೆ ಬಂದ್ರು ಒಬ್ರು, ದುಡ್ಡು ಅಂತ. ಕೆಲವರು ಊಟಕ್ಕೆ ಯಾವಾಗ್ಲೂ ಲೇಟ್ ಬರುವುದು, ಬೇರೆ ಎಲ್ಲದಕ್ಕೂ ಲೇಟ್ ಆದ್ರೂ ತೊಂದ್ರೆ ಇಲ್ಲಪ್ಪ, ಊಟಕ್ಕೂ ಲೇಟ್ ಬರುದಾ ಅನ್ನೋ ತರ ಬೇಕು ಅಂತ ಲೇಟ್ ಬಂದ್ರು. ಶಿಷ್ಯರೆಲ್ಲ ಜೊತೆಗಿದ್ದಾರೆ.
ನಾನೊಂದು ಸ್ವಲ್ಪ ನಿತ್ಯದ ಅಂಬಿಕ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಬರ್ತೇನೆ. ಹೆಚ್ಚೊತ್ತಿಲ್ಲ ನಮ್ದೆಲ್ಲ ಕಾರ್ಯಕ್ರಮ. ಬೇಗ ದ್ವಾದಶಿ ದಿವಸ ಎಷ್ಟು ಜಪ ಪಾರಣೆ ಪಾರಣೆ ಮುಖ್ಯ. ಹಿಂದಿನ ದಿವಸ ಉಪವಾಸ ಮಾಡಬೇಕು ಅಂತ ಹೇಳಿದ ಶಾಸ್ತ್ರವೇ ಮರುದಿವಸ ಪಾರಣೆಯನ್ನು ತಡ ಮಾಡಬಾರದು ಅಂತ ಅಷ್ಟು ಒತ್ತು ಕೊಟ್ಟು ಹೇಳ್ತಾರೆ. ದಂಡನೆ ಮಾಡಬೇಕು. ಯಾವುದು ಸಕಾಲವೋ ಅಲ್ಲಿ ದಂಡನೆ ಮಾಡಬೇಕು, ಯಾವುದು ಅಕಾಲವೋ ಅಲ್ಲಿ ದಂಡನೆ ಮಾಡಬಾರದು. ನಮ್ದು 11 ಗಂಟೆ ಆದ್ರೂ ನಡೆಯುತ್ತೆ, ನಮ್ದು ಇನ್ನೇ ತಡ ಆದ್ರೂ ನಡೆಯುತ್ತೆ, ನಿಮ್ ನಡೆಯುತ್ತೆ. ಆದ್ರೆ ವ್ರತದ ನಿಯಮದಲ್ಲಿ ನಡೆಯುವುದಿಲ್ಲ, ಅದು ವ್ರತ ಭಂಗ. ಆ ಕಾಲಕ್ಕೆ ಸರಿಯಾಗಿ ಪಾಲನೆ ಮಾಡ್ಬೇಕು ಅನ್ನೋದು ಅಷ್ಟೇ ಮುಖ್ಯ. ಹಾಗಾಗಿ ನಾನು ತಡ ಮಾಡುವುದಿಲ್ಲ ಅಂತ ಹೇಳಿ ಹೋದವ್ರು ಸ್ವಲ್ಪ ತಡನೇ ಬಂದ್ರು. ಆದ್ರೆ ಕೂತವರನ್ನು ಕಾಯಿಸ್ಬೇಕಲ್ಲ. ಅವ್ರೇನ್ ತಪ್ಪು ಮಾಡಿದ್ದಾರೆ? ಅವ್ರು ನಿನ್ನೆ ಉಪವಾಸ ಮಾಡಿ ಕಾಯ್ತಿದ್ದಾರೆ, ಶ್ರಮ ಹಾಕಿದಾಗ ಆಗುತ್ತೆ. ಕೊನೆಗೆ ಯೋಚನೆ ಮಾಡಿ ತೀರ್ಮಾನ ತಗೊಂಡ, ಇಲ್ಲ ನಾನು ಊಟ ಮಾಡದೇ ಇದ್ರು ಕೂಡ ನಾನು ಇವರನ್ನೆಲ್ಲ ಪಾರಣೆಗೆ ಕೂಡಿಸ್ಬೇಕು ಅಂತ ಹೇಳಿ ಇವರನ್ನ ಕೂಡಿಸುವ ಮುಂಚೆ ತೀರ್ಥ ತಗೊಳ್ಬೇಕಲ್ಲ. ಯಜಮಾನನಾಗಿ ತೀರ್ಥ ತಗೊಂಡು ಕೃಷ್ಣಾರ್ಪಣೆ ಹೇಳ್ಬೇಕು. ಹಾಗಾಗಿ ತಾನು ವ್ರತ ಪಾರಣವನ್ನು ಮಾಡ್ತೇನೆ ಅಂತ ನೀರು ತಗೊಂಡ, ಉಳಿದವರಿಗೂ ಕೂಡಿಸ್ಬಿಟ್ಟ. ಇವ್ರು ಆಮೇಲೆ ದುಡ್ಬಿಡು ಬಂದು ಸಿಟ್ಟು ಬಂತು, ಎಲ್ಲರೂ ಕೂಡಿಸ್ಬಿಟ್ಟಿದ್ದಾನೆ. ಇವ್ರು ನೋಡಿದ್ರೆ ತೀರ್ಥ ಬೇರೆ ತಗೊಂಡ್ಬಿಟ್ಟಿದ್ದಾನೆ. ಏನು ಬಂದ ಅತಿಥಿಗಳನ್ನ ಹೀಗೆಲ್ಲ ಅವಮಾನ ಮಾಡುದಾ? ಅವರೆಲ್ಲ ಅಭ್ಯಾಗತರಿಂದ ಅತಿಥಿಗಳ ಮೇಲೆ. ಯಾಕೆಂದ್ರೆ ಹೇಳದೆ ಬಂದವರು ಅತಿಥಿಗಳು ಅಂತ, ಹೇಳಿ ಬಂದ್ರೆ ಅಧ್ಯಾಪಕರು, ಕರೆದು ಬಂದ್ರೆ ಅಭ್ಯಾಗತರು. ನಿನಗೆ ನನ್ನ ಮೇಲೆ ಸ್ವಲ್ಪವೂ ಗೌರವ ಇಲ್ಲ, ಮಹಾರಾಜ ಅಂತ ನಿನಗೆ ಕೊಬ್ಬು ಬೇರೆ, ಹಾಗೆ ಹೀಗೆ ಅಂತ ಬೈದು ಅವನ ಮೇಲೆ ಕೃತ್ಯವನ್ನು ಪ್ರಯೋಗ ಮಾಡಿ ಕೊಂದುವ ಅಂತ ಕಳಿಸಿದ್ರು. ಅದು ಸೀದಾ ಅವನ ಹತ್ರ ಬಂತು ಅವನಿಗೆ 3 ಪ್ರದಕ್ಷಿಣೆ ಆಗಿ ವಾಪಸ್ ಬಂತು ಇವ್ರ ಹಿಂದೆ. ಯಾಕೆಂದ್ರೆ ಅಷ್ಟರಲ್ಲಿ ಭಗವಂತನನ್ನ, ದೇವ್ರೆ ಏನು ಅನರ್ಥ ಆಗೋಯ್ತು ದೇವ್ರ, ನಾನು ನಿನ್ನ ಅವನು ಶರಣಾಗಿ ಬಿಟ್ಟ ದೇವರಿಗೆ. ಆಗ್ಲೇ ತಕ್ಷಣ ಸುದರ್ಶನ ಅವನನ್ನ ಬೆನ್ನು ಹಿಡಿದು ಅವನನ್ನ ಅಟ್ಟಿಸಿಕೊಂಡು ಹೋಯ್ತು. ಅವನು ಬ್ರಹ್ಮಲೋಕಕ್ಕೆ ಹೋದ, ಅಯ್ಯೋ ಇದ್ರ ಸುದ್ದಿ ನಾನು. ರುದ್ರಲೋಕಕ್ಕೆ, ಅಯ್ಯೋ ಇದನ್ನ ನಾನಿಲ್ಲ. ದೇವರ ಹತ್ರ, ಅಯ್ಯೋ ನಾನು ಭಕ್ತ ಪರಾಧೀನ, ನಾನು ಭಕ್ತರು ಹೇಗೆ ಹೇಳ್ತಾರೋ ಹಾಗೆ ಕೇಳೋನು, ನನ್ನ ಹತ್ರ ಎಂತದೂ ಇಲ್ಲ. ಅದು ಅವನಿಗೋಸ್ಕರ ಬಂದು ನಂದೇನು ಇಲ್ಲ. ಇದು ಮತ್ತೆ ವಾಪಸ್ ದುರ್ವಾಸರು ಬಂದು ಅವನಿಗೆ ಶರಣಾಗಿ ನೀನೇ ಏನಾದ್ರೂ ಹೇಳಿ ರಕ್ಷಿಸ್ಬೇಕಂತೆ. ಅವನಿಗೆ ಪಾಪ ತುಂಬಾ ಇದಿಸು ಮುರುಸು ಆ ಪರೀಕ್ಷೆ ಮಾಡ್ಬೇಡಪ್ಪ, ನಿಂದೇ ಶಕ್ತಿ, ನೀನೇ ಇದೆಲ್ಲ ಮಾಡ್ಬೇಕಾದ್ದು ಅಂತ ಹೇಳಿ ಶರಣಾಗತನಾದ. ಆಗ ಅದು ಬಿಟ್ಟು ಹೊರಟು ಹೋಯ್ತು. ಹೀಗೆ ದೇವರು ಹೇಳಿದ, ನನ್ನ ಮಾತಿಗಿಂತ ಭಕ್ತರ ಮಾತಿಗೆ ಹೆಚ್ಚು ಬೆಲೆ ಅನ್ನೋದನ್ನು ತೋರಿಸ್ಲಿಕ್ಕೆ. ದುರ್ವಾಸರು ಏನು ಕಮ್ಮಿ ಅಲ್ಲ, ಅವರು ಸ್ವತಃ ರುದ್ರದೇವರೇ. ಅವರಿಗೆ ಗೊತ್ತಿಲ್ಲದ ಸಂಗತಿ ಏನಿಲ್ಲ, ಹರಿದಿನ ತಡ ಮಾಡಬಾರ್ದು, ಕಾಯಿಸ್ಬೇಕು ಅಂತ. ಅವನ ಪರೀಕ್ಷೆ ಮಾಡಿ ಲೋಕದಲ್ಲಿ ಹರಿದಿನಕ್ಕೆ ಎಷ್ಟು ಮಹತ್ವ ಇದೆ ಅಂತ ತೋರ್ಬೇಕು ಅನ್ನೋದಷ್ಟೇ ಅವನ ಉದ್ದೇಶ ಆಗಿತ್ತು. ಆದ್ರಿಂದ ನಾವ್ ಈ ಕಥೆಯನ್ನು ನೋಡ್ಕೊಂಡು ಅಯ್ಯೋ ದುರ್ವಾಸರ ಹಿಂಗ್ ಮಾಡಿದ್ರೆ ನಮ್ಮ ಕಥೆ ಏನು ಅಂತಲ್ಲ, ನಾವು ಅದನ್ನ ನಮ್ಗೆ ಹೋಲಿಸಿಕೊಂಡು ಯೋಚನೆ ಮಾಡುವಂತದ್ದಲ್ಲ ಅಂತ. ಹೀಗೆ ಅಂಬರೀಷನ ಮಹತ್ವ ಅನ್ನೋದು ಲೋಕದಲ್ಲಿ ಅತ್ಯಂತ ಹೆಚ್ಚಾಗಿ ಪ್ರಸಿದ್ಧಿಗೆ ಬಂತು. ಆ ನಂತರ ಅಲ್ಲೇ ಮಾಂಧಾತೃ ಬರ್ತಾನೆ, ಅದು ಸೌಭರಿಯ ಕಥೆ ಜೊತೆಗೆ ಸೇರ್ಕೊಳ್ಳುತ್ತೆ. ಅಲ್ಲೇ ಒಬ್ಬ ತ್ರಿಶಂಕು, ಅಲ್ಲಿಂದ ಮುಂದೆ ಹೀಗೆ ಹೆಸರು ಹೇಳುದಷ್ಟೇ ಹೀಗೆ. ಆಮೇಲೆ ಅಲ್ಲಿಯೇ ಒಬ್ಬ ರೋಹಿತ ಅಂತ ಬರ್ತಾನೆ, ಹರಿಶ್ಚಂದ್ರ ಬರ್ತಾನೆ, ಹರಿಶ್ಚಂದ್ರನ ಮಗ ರೋಹಿತ. ಅವನ ಪರಂಪರೆಯಲ್ಲಿ ಸಗರನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪನ ಮಗ ಭಗೀರಥನ ಪರಂಪರೆಯಲ್ಲಿ ಭಾಗೀರಥಿ ಬಂದದ್ದು. ಅಲ್ಲೇ ಈ ಭಗೀರಥನ ಪೂರ್ವದಲ್ಲಿ ಒಬ್ಬ ದಿಲೀಪ ಅಂತ ಬಂದವನನ್ನೇ ಖಟ್ವಾಂಗ ಅಂತಾನು ಕರೀತಾರೆ. ಅವನು ಉತ್ತಮ ಲೋಕವನ್ನ ಸೇರಿದ ಅಂತನ್ನುವ ಕಥೆಯನ್ನ ಆರಂಭದಲ್ಲಿ ಹೇಳಿದ್ರು. ಇಲ್ಲಿ ಮುಂದೆ ರಾಮಾವತಾರ ಆಗುತ್ತೆ. ಆ ರಾಮಾವತಾರದ ಕಥೆ ಏನು ಅಂತ ನಾಳೆಯ ಚಿಂತನೆಯಲ್ಲಿ ನಾವು ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಿಪ್ರಿಯತಾ. ಜಯತಿ ಹರಿರಚಿಂತ ಸರ್ವದೇವೈಕವಂದ್ಯ ಪರಮಗುರುರ್ಭೀಷ್ಟಾವಾಪ್ತಿದ ಸಜ್ಜನಾನ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷ ನಮೋಸ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರುಪಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಧಾರಣೇ ನಮಃ. ನಮೋ ಬ್ರಹ್ಮಣ್ಯದೇವಾಯ ಗೋಬ್ರಾಹ್ಮಣಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.